ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಅನಾಟೊಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಏನು ಅದನ್ನು ನೋಡೋಣ. ದಿ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಡಿಸೈನ್ಡ್ ಟು ಸಪೋರ್ಟ್ ದಿ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್, ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್ ಆ್ಯಂಡ್ ಲ್ಯಾಕ್ಟೇಷನ್. ಓಕೆ, ಸೊ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನು ಮಾಡುತ್ತೆ? ಫರ್ಟಿಲೈಸೇಷನನ್ನು ಸಪೋರ್ಟ್ ಮಾಡುತ್ತೆ, ಪ್ರೆಗ್ನೆನ್ಸಿಯನ್ನು ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಚೈಲ್ಡ್ ಬರ್ತನ್ನು ಕೂಡ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಲ್ಯಾಕ್ಟೇಷನ್. ಸೊ ಲ್ಯಾಕ್ಟೇಷನ್ ಅಂದರೆ ಏನು? ಮಿಲ್ಕ್ ಪ್ರೊಡಕ್ಷನ್ ಆ್ಯಂಡ್ ಫೀಡಿಂಗ್. ಓಕೆ, ಸೊ ಡೆಲಿವರಿ ಆಗಿದ ಮೇಲೆ ತಾಯಿ ಏನು ಮಾಡ್ತಾಳೆ? ತನ್ನ ಮಗುವಿಗೆ ಎದೆ ಹಾಲನ್ನು ಕೊಡಿಸ್ತಾಳೆ. ಇಟ್ ಮೀನ್ಸ್ ಬ್ರೆಸ್ಟ್ ಫೀಡಿಂಗನ್ನು ಮಾಡ್ತಾಳೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಲ್ಯಾಕ್ಟೇಷನ್. ಸೊ ಲ್ಯಾಕ್ಟೇಷನ್ನಲ್ಲಿ ಕೂಡ ಇದು ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇಟ್ ಕನ್ಸಿಸ್ಟ್ ಆಫ್ 3 ಮೇಜರ್ ಕಾಂಪೋನೆಂಟ್ಸ್. ಸೊ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ 3 ಕಾಂಪೋನೆಂಟ್ಸ್ ಬರ್ತವೆ. ಫಸ್ಟ್ ಇರೋದು ಎಕ್ಸ್ಟರ್ನಲ್ ಜೆನೈಟೇಲಿಯಾ, ಅದಾದಮೇಲೆ ಇಂಟರ್ನಲ್ ಜೆನೈಟೇಲಿಯಾ ಮತ್ತು ಎಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಲೈಕ್ ಬ್ರೆಸ್ಟ್ ಅಥವಾ ಮೆಮೊರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸ್ಟರ್ನಲ್ ಜೆನೈಟೇಲಿಯಾ ಎಕ್ಸ್ಟರ್ನಲ್ ಸರ್ಫೇಸ್ ಮೇಲೆ ಇರುತ್ತೆ. ನಮ್ಮ ಬಾಡಿ ಇದೆಯಲ್ಲ, ನಮ್ಮ ಬಾಡಿ ಎಕ್ಸ್ಟರ್ನಲ್ ಸರ್ಫೇಸ್ ಮೇಲೆ ಇದು ಪ್ರೆಸೆಂಟ್ ಇರುತ್ತೆ. ಇಂಟರ್ನಲ್ ಜೆನೈಟೇಲಿಯಾ ಮೀನ್ಸ್ ಅದು ನಮ್ಮ ಬಾಡಿ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಎಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಮೀನ್ಸ್ ಇವು ರೀಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ, ಬಟ್ ಏನು ಮಾಡ್ತಾ ಇದ್ದಾವೆ? ಸಪೋರ್ಟ್ ಮಾಡ್ತಾ ಇದ್ದಾವೆ. ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಲೈಕ್ ಮೆಮೊರಿ ಗ್ಲ್ಯಾಂಡ್ ಏನು ಮಾಡುತ್ತೆ? ಮೆಮೊರಿ ಗ್ಲ್ಯಾಂಡ್ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಲ್ಯಾಕ್ಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಇಟ್ ಮೀನ್ಸ್ ಡೆಲಿವರಿ ಆಗಿದ ಮೇಲೆ ಫೀಡಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಬ್ರೆಸ್ಟ್ ಫೀಡಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಎಕ್ಸ್ಟರ್ನಲ್ ಜೆನೈಟೇಲಿಯಾ ನಾವು ಏನಂತ ಹೇಳ್ಬೋದು? ವಲ್ವಾ ಅಂತ ಕೂಡ ಹೇಳ್ಬೋದು, ಅಥವಾ ನಾವು ಇದನ್ನು ಪುಡೆಂಡಮ್ ಅಂತ ಕೂಡ ಹೇಳ್ಬೋದು. ಪುಡೆಂಡಮ್ ಅಥವಾ ವಲ್ವಾ ಅಂತ ಕೂಡ ನಾವು ಎಕ್ಸ್ಟರ್ನಲ್ ಜೆನೈಟೇಲಿಯಾನ ಹೇಳ್ಬೋದು. ಓಕೆ, ಸೊ ದೀಸ್ ಸ್ಟ್ರಕ್ಚರ್ಸ್ ಆರ್ ವಿಸಿಬಲ್ ಎಕ್ಸ್ಟರ್ನಲ್ಲಿ ಆ್ಯಂಡ್ ಪ್ಲೇ ಅ ರೋಲ್ ಇನ್ ಪ್ರೊಟೆಕ್ಷನ್. ಓಕೆ, ಸೊ ಎಕ್ಸ್ಟರ್ನಲ್ಲಿ ವಿಸಿಬಲ್ ಇರುತ್ತೆ ಮೀನ್ಸ್ ಮತ್ತು ಪ್ರೊಟೆಕ್ಷನ್ ಹೆಲ್ಪ್ ಮಾಡುತ್ತೆ ಇದು, ಮತ್ತು ಇದು ರೀಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸೆಕ್ಸುವಲ್ ಪ್ಲೆಜರಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇಟ್ ಮೀನ್ಸ್ ಸೆಕ್ಸುವಲ್ ಆ್ಯಕ್ಟಿವಿಟಿಯಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಒಳಗಡೆ ಯಾವ್ಯಾವ ಕಾಂಪೋನೆಂಟ್ಸ್ ಇದ್ದಾವೆ ಅಂತ ನಾವು ನೋಡಿದಾಗ ಫಸ್ಟ್ ಇರೋದು ಮಾನ್ಸ್ ಪ್ಯೂಬಿಸ್, ಸೆಕೆಂಡ್ ಒನ್ ಈಸ್ ಲೇಬಿಯಾ ಮೆಜೋರಾ, ಥರ್ಡ್ ಈಸ್ ಲೇಬಿಯಾ ಮೈನೋರಾ, ಫೋರ್ತ್ ಈಸ್ ಕ್ಲೈಟೋರಿಸ್ ಅಥವಾ ಕ್ಲಿಟೋರಿಸ್ ಅಂತ ಹೇಳ್ತಿರಲ್ಲ ಅದು, ಫಿಫ್ತ್ ಈಸ್ ವೆಸ್ಟಿಬ್ಯೂಲ್, ಸಿಕ್ಸ್ತ್ ಈಸ್ ಪೆರಿನಿಯಮ್. ಓಕೆ, ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಮಾನ್ಸ್ ಪ್ಯೂಬಿಸ್ ಮೀನ್ಸ್ ಇಲ್ಲಿ ಹೇರ್ ಪ್ರೆಸೆಂಟ್ ಇದೆಯಲ್ಲ, ಈ ಫ್ಯಾಟಿ ಟಿಶ್ಯೂ. ಓಕೆ, ಸೊ ಪ್ಯೂಬಿಕ್ ಹೇರ್ ಪ್ರೆಸೆಂಟ್ ಇರ್ತಾವೆಲ್ಲ ಅದು ಮಾನ್ಸ್ ಪ್ಯೂಬಿಸ್ ಫ್ಯಾಟಿ ಟಿಶ್ಯೂ ಅಥವಾ ಫ್ಯಾಟಿ ಪ್ಯಾಡ್ ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಲೇಬಿಯಾ ಮೆಜೋರಾ ಅಥವಾ ಗ್ರೇಟರ್ ಲಿಪ್ ಅಂತ ಹೇಳ್ತೀವಿ. ಸೊ ಇಲ್ಲಿದೆ ನೋಡಿರಿ, ಇದು ಏನಿದೆ? ಎರಡು ಸೈಡ್ ಏನಿದೆ? ಗ್ರೇಟರ್ ಲಿಪ್. ಸೊ ಇದು ಏನಿದೆ? ಲೇಬಿಯಾ ಮೆಜೋರಾ. ನೆಕ್ಸ್ಟ್ ಇರೋದು ಲೇಬಿಯಾ ಮೈನೋರಾ. ಲೇಬಿಯಾ ಮೈನೋರಾ ಮೀನ್ಸ್ ಲೇಬಿಯಾ ಮೆಜೋರಾ ಒಳಗಡೆ ಇನ್ನೊಂದು ಚಿಕ್ಕದ ಲೇಯರ್ ಇರುತ್ತೆ, ಚಿಕ್ಕದ ಫೋಲ್ಡ್ ಇರುತ್ತೆ. ಸೊ ಅದು ಲೇಬಿಯಾ ಮೈನೋರಾ ಅಥವಾ ಲೆಸ್ಸರ್ ಲಿಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೈಟೋರಿಸ್. ಸೊ ಕ್ಲೈಟೋರಿಸ್ ಎಲ್ಲಿದೆ? ಈ ಜಸ್ಟ್ ಲೇಬಿಯಾ ಮೈನೋರಾ ಬಂದು ಇಲ್ಲಿ ಅಟ್ಯಾಚ್ ಆಗ್ತಾ ಇದ್ದಾವೆಲ್ಲ ಅದೇ ಪ್ಲೇಸಲ್ಲಿ ಏನಿದೆ? ಕ್ಲೈಟೋರಿಸ್ ಇದೆ. ವೆಸ್ಟಿಬ್ಯೂಲ್ ಮೀನ್ಸ್ ಸೊ ಇಷ್ಟೊತ್ತನ ನಾವು ಏನು ನೋಡಿದ್ದೀವಿ? ಲೇಬಿಯಾ ಮೆಜೋರಾ, ಲೇಬಿಯಾ ಮೈನೋರಾ. ಸೊ ಅದ್ರ ಒಳಗಡೆ ಪ್ಲೇಸ್ ಇದೆಲ್ಲ ಇಷ್ಟು. ಸೊ ಇದು ಏನಿದೆ? ವೆಸ್ಟಿಬ್ಯೂಲ್. ಓಕೆ, ಸೊ ಆ ವೆಸ್ಟಿಬ್ಯೂಲ್ ಒಳಗಡೆ ಮತ್ತೆ ಏನಿರುತ್ತೆ? ಇಲ್ಲಿ ಯುರೆಥ್ರಲ್ ಓಪನಿಂಗ್ ಇರುತ್ತೆ, ವಜೈನಲ್ ಓಪನಿಂಗ್ ಇರುತ್ತೆ, ಮತ್ತು ಅಲ್ಲಿ 2 ಗ್ಲ್ಯಾಂಡ್ಸ್ಗಳಿರ್ತವೆ, ಅದ್ರ ಓಪನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಇರೋದು ಪೆರಿನಿಯಮ್. ಸೊ ಪೆರಿನಿಯಮ್ ಇಟ್ ಈಸ್ ದ ಸ್ಪೇಸ್ ಬಿಟ್ವೀನ್ ವಜೈನಲ್ ಓಪನಿಂಗ್ ಆ್ಯಂಡ್ ದಿ ಏನಸ್ ಈಸ್ ಅ ಪೆರಿನಿಯಮ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಇರೋದು ಮಾನ್ಸ್ ಪ್ಯೂಬಿಸ್. ಓಕೆ, ಅ ಫ್ಯಾಟಿ ಟಿಶ್ಯೂ ಆರ್ ಫ್ಯಾಟಿ ಪ್ಯಾಡ್ ಲೊಕೇಟೆಡ್ ಓವರ್ ದಿ ಪ್ಯೂಬಿಕ್ ಬೋನ್. ಓಕೆ, ಸೊ ಪ್ಯೂಬಿಕ್ ಬೋನ್ ಇರುತ್ತೆ ಅಲ್ಲ, ಸೊ ಅದರ ಮುಂದುಗಡೆ ಪ್ರೆಸೆಂಟ್ ಇರುತ್ತೆ ಫ್ಯಾಟಿ ಪ್ಯಾಡ್ ಅಥವಾ ಫ್ಯಾಟಿ ಟಿಶ್ಯೂ. ಏನಿದೆ? ಫ್ಯಾಟಿ ಟಿಶ್ಯೂ ಲೊಕೇಟೆಡ್ ಓವರ್ ದಿ ಪ್ಯೂಬಿಕ್ ಬೋನ್. ನೆಕ್ಸ್ಟ್
ಕವರ್ಡ್ ಬೈ ಪ್ಯೂಬಿಕ್ ಹೇರ್ ಇನ್ ಅಡಲ್ಟ್ ಫೀಮೇಲ್. ಸೊ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಹೇರ್ಸ್ ಪ್ರೆಸೆಂಟ್ ಇದ್ದಾವೆಲ್ಲ. ಓಕೆ, ಸೊ ಈ ಪಾರ್ಟ್ ಏನಿದೆ ಮಾನ್ಸ್ ಪ್ಯೂಬಿಸ್ ಇದೆ. ನೆಕ್ಸ್ಟ್ ಪ್ರೊವೈಡ್ಸ್ ಕುಷನಿಂಗ್ ಡ್ಯೂರಿಂಗ್ ಸೆಕ್ಸುವಲ್ ಇಂಟರ್ಕೋರ್ಸ್. ಓಕೆ, ಸೊ ಇದು ಏನಿರುತ್ತೆ ಫ್ಯಾಟಿ ಟಿಶ್ಯೂ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇದು ಕುಷನಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ಪ್ರೊಟೆಕ್ಟ್ ದಿ ಪ್ಯೂಬಿಕ್ ಬೋನ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಲೇಬಿಯಾ ಮೆಜೋರಾ ಅಥವಾ ಗ್ರೇಟರ್ ಲಿಪ್ ಅಂತ ಹೇಳ್ತೀವಿ. ಓಕೆ, 2 ಥಿಕ್ ಫೋಲ್ಡ್ಸ್. ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದ್ದೀವಿ ಭಾಳ ಥಿಕ್ಕಿತ್ತು. ಓಕೆ, 2 ಥಿಕ್ ಫೋಲ್ಡ್ಸ್ ಆಫ್ ಸ್ಕಿನ್ ಎಕ್ಸ್ಟೆಂಡಿಂಗ್ ಫ್ರಮ್ ಮಾನ್ಸ್ ಪ್ಯೂಬಿಸ್. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಇದು ಮಾನ್ಸ್ ಪ್ಯೂಬಿಸಿಂದ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕವರ್ಡ್ ವಿತ್ ಹೇರ್ ಆನ್ ಔಟರ್ ಸರ್ಫೇಸ್, ಸ್ಮೂತ್ ಆ್ಯಂಡ್ ಹೇರ್ಲೆಸ್ ಇನ್ಸೈಡ್. ಇಟ್ ಮೀನ್ಸ್ ಇಲ್ಲಿ ಡಯಾಗ್ರಾಮ್ ನಾವು ಹಾಕಿದರೆ, ಸೊ ಇವೇನಿದ್ದಾವೆ ಗ್ರೇಟರ್ ಲಿಪ್ ಅಥವಾ ನಾವೇನಂತ ಹೇಳ್ಬೋದು ಲೇಬಿಯಾ ಮೆಜೋರಾ. ಸೊ ಔಟರ್ ಸರ್ಫೇಸ್ ಮೇಲೆ ಹೇರ್ ಇರಬಹುದು ಆ್ಯಂಡ್ ಇನ್ನರ್ ಸರ್ಫೇಸ್ ಒಳಗಡೆ, ಇಟ್ ಮೀನ್ಸ್ ಇಲ್ಲಿ ಇನ್ನರ್ ಸರ್ಫೇಸ್ ಒಳಗಡೆ ಏನು ಹೇರ್ ಇರೋದು ಇಲ್ಲ. ಓಕೆ, ನೆಕ್ಸ್ಟ್ ಕಂಟೇನ್ ಸಬೇಸಿಯಸ್ ಗ್ಲ್ಯಾಂಡ್ಸ್ ಅಥವಾ ಆಯಿಲ್ ಗ್ಲ್ಯಾಂಡ್ಸ್ ಆ್ಯಂಡ್ ಸ್ವೆಟ್ ಗ್ಲ್ಯಾಂಡ್ಸ್ ಫಾರ್ ಲುಬ್ರಿಕೇಶನ್ ಆ್ಯಂಡ್ ಪ್ರೊಟೆಕ್ಷನ್. ಓಕೆ, ಸೊ ಇಲ್ಲೇನಾಗುತ್ತೆ ಸಬೇಸಿಯಸ್ ಗ್ಲ್ಯಾಂಡ್ಸ್ಗಳಿದ್ದಾವೆ ಇಲ್ಲಿ ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ಗಳಿದ್ದಾವೆ. ಲುಬ್ರಿಕೇಶನ್ ಆ್ಯಂಡ್ ಪ್ರೊಟೆಕ್ಷನ್, ಲುಬ್ರಿಕೇಶನ್ ಪ್ರೊವೈಡ್ ಮಾಡುತ್ತೆ ಮತ್ತು ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ. ಬಿಕಾಸ್ ಆಯಿಲ್ ರಿಲೀಸ್ ಆಗ್ತಾ ಇದೆ, ಸ್ವೆಟ್ ರಿಲೀಸ್ ಆಗ್ತಾ ಇದೆ, ಎಲ್ಲ ಲುಬ್ರಿಕೇಶನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಹೋಮೋಲೋಗಸ್ ಟು ದಿ ಸ್ಕ್ರಾಟಮ್ ಇನ್ ಮೇಲ್ಸ್. ಸೊ ಮೇಲ್ ಹತ್ರ ಏನು ಪ್ರೆಸೆಂಟ್ ಇರುತ್ತೆ, ಸ್ಕ್ರಾಟಮ್ ಪ್ರೆಸೆಂಟ್ ಇರುತ್ತೆ. ಫೀಮೇಲ್ ಹತ್ರ ಏನು ಪ್ರೆಸೆಂಟ್ ಇರುತ್ತೆ, ಲೇಬಿಯಾ ಮೆಜೋರಾ ಪ್ರೆಸೆಂಟ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಲೇಬಿಯಾ ಮೆಜೋರಾ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿರಬಹುದು. ಸೊ ಥಿಕ್ ಫೋಲ್ಡ್ಸ್ ಇರ್ತವೆ. ಓಕೆ, ಮಾನ್ಸ್ ಪ್ಯೂಬಿಸಿಂದ ಸ್ಟಾರ್ಟ್ ಆಗುತ್ತೆ. ಕವರ್ಡ್ ವಿತ್ ಹೇರ್ ಆನ್ ಎಕ್ಸ್ಟರ್ನಲ್ ಸರ್ಫೇಸ್, ಹೊರಗಡೆ ಸರ್ಫೇಸ್ ಇರುತ್ತಲ್ಲ, ಎಕ್ಸ್ಟರ್ನಲ್ ಸರ್ಫೇಸ್ ಮೇಲೆ ನಾವು ಔಟರ್ ಸರ್ಫೇಸ್ ಮೇಲೆ ನಾವು ಏನು ನೋಡ್ಬೋದು, ಹೇರ್ ಪ್ರೆಸೆಂಟ್ ಇರ್ಬೋದು. ಹೇರ್ಲೆಸ್ ಇರುತ್ತೆ ಇನ್ನರ್ ಸೈಡ್. ನೆಕ್ಸ್ಟ್ ಸಬೇಸಿಯಸ್ ಗ್ಲ್ಯಾಂಡ್ಸ್, ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಲುಬ್ರಿಕೇಶನ್ ಕೊಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಹೋಮೋಲೋಗಸ್ ಟು ದಿ ಸ್ಕ್ರಾಟಮ್ ಪ್ರೆಸೆಂಟ್ ಇರುತ್ತೆ ಮೇಲಲ್ಲಿ. ಫೀಮೇಲ್ಸಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಲೇಬಿಯಾ ಮೆಜೋರಾ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಲೇಬಿಯಾ ಮೈನೋರಾ ಅಥವಾ ಲೆಸ್ಸರ್ ಲಿಪ್ ಅಂತ ಹೇಳ್ತೀವಿ. ಓಕೆ, ಥಿನ್ ಫೋಲ್ಡ್ಸ್ ಇರ್ತವೆ ಇವು, ಹೇರ್ಲೆಸ್, ಡೆಲಿಕೇಟ್ ಫೋಲ್ಡ್ ಆಫ್ ಸ್ಕಿನ್ ಲೊಕೇಟೆಡ್ ಇನ್ಸೈಡ್ ಲೇಬಿಯಾ ಮೆಜೋರಾ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮ್ ಹಾಕಿದಾಗ ದಿಸ್ ಈಸ್ ಲೇಬಿಯಾ ಮೆಜೋರಾ. ಸೊ ಇಲ್ಲಿ ಹೇರ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ. ಓಕೆ, ಲೇಬಿಯಾ ಮೆಜೋರಾ ಔಟರ್ ಸರ್ಫೇಸ್ ಮೇಲೆ ಹೇರ್ಸ್ ಪ್ರೆಸೆಂಟ್ ಇದ್ದಾವೆ. ಆ್ಯಂಡ್ ದಿಸ್ ಈಸ್ ಲೇಬಿಯಾ ಮೈನೋರಾ. ಸೊ ಲೇಬಿಯಾ ಮೈನೋರಾ ಏನಿದೆ ಥಿನ್ ಫೋಲ್ಡ್ ಇದೆ, ಲೊಕೇಟೆಡ್ ಇನ್ಸೈಡ್ ದಿ ಲೇಬಿಯಾ ಮೆಜೋರಾ. ಸೊ ಇದು ಲೇಬಿಯಾ ಮೆಜೋರಾ ಇದೆ, ಇದ್ರ ಒಳಗಡೆ ಏನು ಪ್ರೆಸೆಂಟ್ ಇದೆ, ಇಲ್ಲಿ ನಾವು ನೋಡಿದಾಗ ಲೇಬಿಯಾ ಮೈನೋರಾ ಪ್ರೆಸೆಂಟ್ ಇದೆ. ಓಕೆ, ಥಿನ್ ಹೇರ್ಲೆಸ್ ಡೆಲಿಕೇಟ್ ಫೋಲ್ಡ್ ಲೊಕೇಟೆಡ್ ಇನ್ಸೈಡ್ ದಿ ಲೇಬಿಯಾ ಮೆಜೋರಾ. ರಿಚ್ ಸಪ್ಲೈ ವಿತ್ ನರ್ವ್ ಎಂಡಿಂಗ್ ಆ್ಯಂಡ್ ಬ್ಲಡ್ ವೆಸಲ್ಸ್ ಫಾರ್ ಸೆನ್ಸಿಟಿವಿಟಿ. ಓಕೆ, ಸೊ ನಿಮಗೊಂದು ನೆನಪಿರಬೇಕು, ನರ್ವ್ ಎಂಡಿಂಗ್ ಯಾವ ಪ್ಲೇಸಲ್ಲಿ ಜಾಸ್ತಿ ಇರುತ್ತೆ ಆ ಪ್ಲೇಸಲ್ಲಿ ಜಾಸ್ತಿ ಸೆನ್ಸಿಟಿವಿಟಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನಿದ್ದಾವೆ ರಿಚ್, ಇಟ್ ಮೀನ್ಸ್ ಜಾಸ್ತಿ ನರ್ವ್ ಎಂಡಿಂಗ್ಸ್ ಇದ್ದಾವೆ ಆ್ಯಂಡ್ ಬ್ಲಡ್ ವೆಸಲ್ಸ್ ಕೂಡ ಜಾಸ್ತಿ ಸಪ್ಲೈ ಇದೆ, ಅದಕ್ಕೋಸ್ಕರ ಇಲ್ಲಿ ಸೆನ್ಸಿಟಿವಿಟಿ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಆ್ಯಂಟೀರಿಯರ್ಲಿ ಡಿವೈಡೆಡ್ ಫಾರ್ಮ್. ಓಕೆ, ಸೊ ಮೇಲ್ಗಡೆ ನಾವು ಡಿವೈಡ್ ಮಾಡಿದ್ವಿ, ಒಂದು ಪ್ರಿಪ್ಯೂಸ್ ಅಥವಾ ಹುಡ್ ಅಂತ ಹೇಳ್ತೀವಿ, ಪ್ರಿಪ್ಯೂಸ್ ಅಥವಾ ಹುಡ್ ಕವರ್ ಆ್ಯಂಡ್ ಪ್ರೊಟೆಕ್ಟ್ ದಿ ಕ್ಲಿಟೋರಿಸ್. ಸೊ ಇಲ್ಲಿ ಜಸ್ಟ್ ಇಲ್ಲಿ ಮೇಲ್ಗಡೆ ಇದೆಲ್ಲ, ಸೊ ಇಲ್ಲಿ ಕ್ಲಿಟೋರಿಸ್ ಪ್ರೆಸೆಂಟ್ ಇರುತ್ತೆ, ಅದನ್ನು ಕವರ್ ಮಾಡುತ್ತೆ ಏನು, ಹುಡ್ ಅಥವಾ ನಾವೇನಂತ ಹೇಳ್ತೀವಿ ಪ್ರಿಪ್ಯೂಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ ಪ್ರಿಪ್ಯೂಸ್ ಅಥವಾ ಹುಡ್. ಏನು ಮಾಡುತ್ತೆ ಇದು, ಪ್ರೊಟೆಕ್ಟ್ ದಿ ಕ್ಲಿಟೋರಿಸ್ ಆ್ಯಂಡ್ ಕವರ್ ದಿ ಕ್ಲಿಟೋರಿಸ್. ನೆಕ್ಸ್ಟ್ ಫ್ರೀನುಲಮ್ ಮೀನ್ಸ್ ಅ ಸ್ಮಾಲ್ ಫೋಲ್ಡ್ ಆಫ್ ಸ್ಕಿನ್ ಎಟ್ ದಿ ಬ್ಯಾಕ್ ಆಫ್ ದಿ ಕ್ಲಿಟೋರಿಸ್. ಸೊ ಕ್ಲಿಟೋರಿಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ ಅಲ್ಲ. ಓಕೆ, ಸೊ ಇಲ್ಲಿದೆ ಕ್ಲಿಟೋರಿಸ್, ಇದೇನಿದೆ ಕ್ಲಿಟೋರಿಸ್. ಸೊ ಇಲ್ಲಿ ಕವರ್ ಮಾಡ್ತಾ ಇದೆ ನೋಡಿ, ಕ್ಲಿಟೋರಿಸನ್ನು ಕವರ್ ಮಾಡ್ತಾ ಇದೆ ಪ್ರಿಪ್ಯೂಸ್. ಓಕೆ, ಎಟ್ ದಿ ಬ್ಯಾಕ್ ಆಫ್ ದಿ ಕ್ಲಿಟೋರಿಸ್ ಈಸ್
ಅವರ್ ಫ್ರೀನೂಲಮ್. ಓಕೆ, ಸೊ ಫ್ರೀನೂಲಮ್ ಪ್ರೆಸೆಂಟ್ ಇದೆ ಎಟ್ ದಿ ಬ್ಯಾಕ್ ಆಫ್ ದಿ ಕ್ಲಿಟೋರಿಸ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಲೇಬಿಯಾ ಮೈನೋರಾ ಥಿನ್ ಇರುತ್ತೆ, ಹೇರ್ಲೆಸ್ ಇರುತ್ತೆ, ಡೆಲಿಕೇಟ್ ಫೋಲ್ಡ್ ಇರುತ್ತೆ, ಎಲ್ ಪ್ರೆಸೆಂಟ್ ಇರುತ್ತೆ ಇನ್ಸೈಡ್ ದಿ ಲೇಬಿಯಾ ಮೆಜೋರಾ. ಓಕೆ, ಸೊ ಇಲ್ಲಿ ನರ್ವ್ ಎಂಡಿಂಗ್ ಜಾಸ್ತಿ ಇರುತ್ತೆ, ಬ್ಲಡ್ ಸಪ್ಲೈ ಕೂಡ ಜಾಸ್ತಿ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ. ಆ್ಯಂಟೀರಿಯರ್ಲಿ ನಾವು ಇದನ್ನು ಎರಡು ಆಗಿ ಡಿವೈಡ್ ಮಾಡಿದ್ದೀವಿ. ಒಂದು ಪ್ರಿಪ್ಯೂಸ್ ಅಥವಾ ಹುಡ್ ಅಂತ ಹೇಳ್ತೀವಿ, ಅದು ಏನು ಮಾಡುತ್ತೆ, ಲೇಬಿಯಾ ಮೈನೋರಾ ಏನು ಮಾಡುತ್ತೆ, ಪ್ರಿಪ್ಯೂಸ್ ಏನು ಮಾಡುತ್ತೆ, ಅದು ಕ್ಲಿಟೋರಿಸನ್ನು ಕವರ್ ಮಾಡುತ್ತೆ. ಆ್ಯಂಡ್ ಫ್ರೀನೂಲಮ್ ಏನು ಮಾಡುತ್ತೆ, ಅ ಸ್ಮಾಲ್ ಫೋಲ್ಡ್ ಆಫ್ ದಿ ಸ್ಕಿನ್ ಎಟ್ ದಿ ಬ್ಯಾಕ್ ಆಫ್ ದಿ ಕ್ಲಿಟೋರಿಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ಲೈಟೋರಿಸ್. ಓಕೆ, ಅ ಸ್ಮಾಲ್ ಸಿಲಿಂಡ್ರಿಕಲ್ ಎರೆಕ್ಟೈಲ್ ಆರ್ಗನ್ಸ್. ಇಟ್ ಮೀನ್ಸ್ ಎರೆಕ್ಟೈಲ್ ಮೀನ್ಸ್ ಸೆನ್ಸಿಟಿವ್. ಓಕೆ, ಅ ಸ್ಮಾಲ್ ಸಿಲಿಂಡ್ರಿಕಲ್ ಎರೆಕ್ಟೈಲ್ ಆರ್ಗನ್ ಎಷ್ಟು ಲಾಂಗ್ ಇದೆ, 1.5 to 2 ಸೆಂಟಿಮೀಟರ್ ಲಾಂಗ್ ಇದೆ. ಓಕೆ, ಕಂಪೋಸ್ಡ್ ಆಫ್, ಸೊ ಕ್ಲಿಟೋರಿಸ್ ಒಳಗಡೆ ನಾವು ಪಾರ್ಟ್ಸ್ಗಳು ನೋಡಿದಾಗ, ಸೊ ಇಲ್ಲಿ ಎಷ್ಟು ಪಾರ್ಟ್ಸ್ ಬರ್ತವೆ, 3 ಪಾರ್ಟ್ಸ್ ಬರ್ತವೆ. ಒಂದು ಗ್ಲ್ಯಾನ್ಸ್ ಅಥವಾ ಟಿಪ್ ಅಂತ ಹೇಳ್ತೀವಿ, ಬಾಡಿ, ಆ್ಯಂಡ್ ಲಾಸ್ಟ್ ಇರೋದು ಕ್ರೂರಾ. ಓಕೆ, ಸೊ 3 ಪಾರ್ಟ್ಸ್ ಬರ್ತವೆ. ಇಲ್ಲಿ ನಿಮ್ಗೆ ರೆಡ್ ಕಲರ್ ನೀವು ನೋಡ್ಬೋದು, ದಿಸ್ ಈಸ್ ಟಿಪ್. ಓಕೆ, ದಿಸ್ ಈಸ್ ಬಾಡಿ, ಕ್ರೂರಾ. ಓಕೆ, ಸೊ ಏನೇನು ಪ್ರೆಸೆಂಟ್ ಇದೆ ಇಲ್ಲಿ, ಟಿಪ್ ಅಥವಾ ಗ್ಲ್ಯಾನ್ಸ್, ಬಾಡಿ ಆ್ಯಂಡ್ ಕ್ರೂರಾ ಪ್ರೆಸೆಂಟ್ ಇದೆ. ಸೊ ಟಿಪ್ ಈಸ್ ಅ ಹೈಲಿ ಸೆನ್ಸಿಟಿವ್, ರಿಚ್ ಇನ್ ನರ್ವ್ ಎಂಡಿಂಗ್. ಸೊ ಇದು ಟಿಪ್ ಇದೆಯಲ್ಲ ರೆಡ್ ಕಲರ್, ಅದೇನಿದೆ ಹೈಲಿ ಸೆನ್ಸಿಟಿವ್, ಜಾಸ್ತಿ ನರ್ವ್ ಸಪ್ಲೈ ಇದ್ದಾವೆ, ಅದಕ್ಕೋಸ್ಕರ ಇದು ಹೈಲಿ ಸೆನ್ಸಿಟಿವ್ ಇರುತ್ತೆ. ನೆಕ್ಸ್ಟ್ ಬಾಡಿ. ಸೊ ಬಾಡಿ ಕಂಟೈನ್ ಎರೆಕ್ಟೈಲ್ ಟಿಶ್ಯೂ. ಇಲ್ಲಿ ಏನು ಪ್ರೆಸೆಂಟ್ ಇದ್ದಾವೆ, ಎರೆಕ್ಟೈಲ್ ಟಿಶ್ಯೂ ಪ್ರೆಸೆಂಟ್ ಇದೆ, ಸಿಮಿಲರ್ ಟು ಮೇಲ್ ಪೆನ್ನಿಸ್. ಸೊ ಮೇಲ್ ಹತ್ರ ಪೆನ್ನಿಸ್ ಇದೆ, ಫಿಮೇಲ್ ಹತ್ರ ಏನು ಪ್ರೆಸೆಂಟ್ ಇದೆ, ಬಾಡಿ ಆಫ್ ದಿ ಕ್ಲಿಟೋರಿಸ್ ಇದೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ರೂರಾ. ಸೊ ಕ್ರೂರಾ ಆರ್ ದಿ 2 ರೂಟ್ಸ್. ಸೊ ಇಲ್ಲಿ ಬರ್ತಾ ಇದ್ದಾವೆ ನೋಡಿ, 2 ರೂಟ್ಸ್ ಇದ್ದಾವೆ, ಅವೇನಿದ್ದಾವೆ, ಕ್ರೂರಾ ಇದ್ದಾವೆ. ಸೊ ಐ ಥಿಂಕ್ ನಿಮಗೆ ಕ್ಲಿಟೋರಿಸ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಸ್ಮಾಲ್ ಇದೆ, ಸಿಲಿಂಡ್ರಿಕಲ್ ಎರೆಕ್ಟೈಲ್ ಆರ್ಗನ್ ಇದೆ, ನಾವು ಲೆಂತ್ ನೋಡಿದಾಗ 1.5 to 2 ಸೆಂಟಿಮೀಟರ್ ಇದೆ. ಸೊ ಇದರಲ್ಲಿ 3 ಪಾರ್ಟ್ಸ್ ನಾವು ಮೇನ್ಲಿ ಡಿವೈಡ್ ಮಾಡ್ತೀವಿ, ಟಿಪ್, ಬಾಡಿ ಆ್ಯಂಡ್ ಕ್ರೂರಾ. ಸೊ ಟಿಪ್ ಏನಿದೆ, ಟಿಪ್ ಇಟ್ ಇಸ್ ಹೈಲಿ ಸೆನ್ಸಿಟಿವ್ ಆರ್ಗನ್ ಇದೆ, ಆ್ಯಂಡ್ ಬಾಡಿ ಈಸ್ ಎರೆಕ್ಟೈಲ್ ಟಿಶ್ಯೂ ಹೊಂದಿದೆ. ಇದರಲ್ಲಿ ಏನಿದೆ, ಎರೆಕ್ಟೈಲ್ ಟಿಶ್ಯೂ ಪ್ರೆಸೆಂಟ್ ಇದ್ದಾವೆ. ಕ್ರೂರಾ ಆರ್ ದಿ 2 ರೂಟ್ಸ್ ಆಫ್ ದಿ ಕ್ಲಿಟೋರಿಸ್. ನೆಕ್ಸ್ಟ್ ಫಂಕ್ಷನ್ ಏನು ಮಾಡುತ್ತೆ, ಇದು ಫಂಕ್ಷನ್ ಪ್ರೈಮರಿಲಿ ಇನ್ ಸೆಕ್ಸುವಲ್ ಅರೋಸಲ್ ಆ್ಯಂಡ್ ಪ್ಲೇಜರ್. ಸೊ ಸೆಕ್ಸುವಲ್ ಆ್ಯಕ್ಟಿವಿಟಿಯಲ್ಲಿ ಇದು ಏನು ಮಾಡುತ್ತೆ, ಪ್ಲೇಜರ್ ಕೊಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಇರೋದು ವೆಸ್ಟಿಬ್ಯೂಲ್. ಸೊ ವೆಸ್ಟಿಬ್ಯೂಲ್ ಅಂದರೆ ಏನು, ಇಟ್ ಈಸ್ ಅ ಓಪನ್ ಸ್ಪೇಸ್. ಓಕೆ, ವೆಸ್ಟಿಬ್ಯೂಲ್ ಅಂದರೆ ಏನು, ಇಟ್ ಈಸ್ ಅ ಓಪನ್ ಸ್ಪೇಸ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಅ ಟ್ರಯಾಂಗುಲಾರ್ ಸ್ಪೇಸ್ ಎನ್ಕ್ಲೋಸ್ಡ್ ಬೈ ದಿ ಲೇಬಿಯಾ ಮೈನೋರಾ. ಅಂದರೆ ಲೇಬಿಯಾ ಮೈನೋರಾ ಒಳಗಡೆ ಏನು ಪ್ರೆಸೆಂಟ್ ಇದೆ, ಲೇಬಿಯಾ ಮೈನೋರಾ ಏನು ಕವರ್ ಮಾಡ್ತಾ ಇದೆ, ಸ್ಪೇಸನ್ನು ಕವರ್ ಮಾಡ್ತಾ ಇದೆ. ಸೊ ಆ ಸ್ಪೇಸನ್ನು ನಾವು ಏನಂತ ಹೇಳ್ತೀವಿ, ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಡಯಾಗ್ರಾಮ್ ಇಳಿಸೋಣ. ದಿಸ್ ಈಸ್ ಲೇಬಿಯಾ ಮೆಜೋರಾ. ಸೊ ಇಲ್ಲಿ ಹೇರ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ ಔಟರ್ ಸರ್ಫೇಸಲ್ಲಿ. ಸೊ ಇದ್ರೊಳಗಡೆ ಇರೋದು ಮೈನೋರಾ. ಓಕೆ, ಸೊ ಗ್ರೇಟರ್ ಲಿಪ್ ಅಥವಾ ಲೇಬಿಯಾ ಮೆಜೋರಾ ಏನಿದೆ, ಇದು ಥಿಕ್ ಫೋಲ್ಡ್ ಇದೆ. ಓಕೆ, ಸೊ ಥಿನ್ ಫೋಲ್ಡ್ ಇರೋದು ಮೈನೋರಾ. ಸೊ ಮೈನೋರಾ ಒಳಗಡೆ ಓಪನ್ ಸ್ಪೇಸ್ ಇದೆ ಅಲ್ಲ, ಸೊ ಈ ಸ್ಪೇಸನ್ನು ನಾವು ಏನಂತ ಹೇಳ್ತೀವಿ, ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಸೊ ಈ ಸ್ಪೇಸನ್ನು ನಾವು ಏನಂತ ಹೇಳ್ತೀವಿ, ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಓಕೆ, ಕಂಟೈನ್ 4 ಇಂಪಾರ್ಟೆಂಟ್ ಓಪನಿಂಗ್. ಸೊ ವೆಸ್ಟಿಬ್ಯೂಲ್ ಒಳಗಡೆ 4 ಇಂಪಾರ್ಟೆಂಟ್ ಓಪನಿಂಗ್ಸ್ ಇರ್ತವೆ. ಸೊ ಯಾವ್ಯಾವ ಓಪನಿಂಗ್ಸ್ ಇರ್ತವೆ ಅಂತ ನಾವು ನೋಡಿದಾಗ, ಫಸ್ಟ್ ಇರೋದು ಯೂರೆಥ್ರಲ್ ಓಪನಿಂಗ್, ಸೆಕೆಂಡ್ ವಜೈನಲ್ ಓಪನಿಂಗ್, ಥರ್ಡ್ ಬಾರ್ಥೋಲಿನ್ ಗ್ಲ್ಯಾಂಡ್, ಫೋರ್ತ್ ಸ್ಕಿನ್ನೆಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ಹಾಕಿದಾಗ, ಸೊ ದಿಸ್ ಈಸ್ ಯೂರೆಥ್ರಲ್ ಓಪನಿಂಗ್, ವಜೈನಲ್ ಓಪನಿಂಗ್. ಓಕೆ, ಸೊ ಮತ್ತೆ ಇಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಬಾರ್ಥೋಲಿನ್ ಗ್ಲ್ಯಾಂಡ್ ಆ್ಯಂಡ್ ಇಲ್ಲಿ ಸ್ಕಿನ್ನೆಸ್ ಗ್ಲ್ಯಾಂಡ್ ಓಪನಿಂಗ್ಸ್ ಇರ್ತವೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಯೂರೆಥ್ರಲ್ ಓಪನಿಂಗ್, ಲೊಕೇಟೆಡ್ ಇನ್ ಫ್ರಂಟ್ ಆಫ್ ವಜೈನಲ್ ಆರಿಫೇಸ್.
ಎಕ್ಸ್ಕ್ರೀಟ್ ಯೂರಿನ್. ಸೊ ಇಲ್ಲಿ ನಾವು ನೋಡಿದಾಗ ಇದೇನಿದೆ ಯೂರೆಥ್ರಲ್ ಓಪನಿಂಗ್ ಎಲ್ಲಿ ಪ್ರೆಸೆಂಟ್ ಇದೆ, ಸ್ವಲ್ಪ ವಜೈನಲ್ ಓಪನಿಂಗ್ಗಿಂತ ಸ್ವಲ್ಪ ಮೇಲ್ಗಡೆ ಇದು ಪ್ರೆಸೆಂಟ್ ಇದೆ. ಏನು ಪ್ರೆಸೆಂಟ್ ಇದೆ, ಯೂರೆಥ್ರಲ್ ಓಪನಿಂಗ್. ಸೊ ಅಲ್ಲಿಂದ ಏನು ಬರುತ್ತೆ, ಯೂರಿನ್ ಹೊರಗಡೆ ಬರುತ್ತೆ. ಓಕೆ, ಏನು ಬರುತ್ತೆ, ಯೂರಿನ್ ಹೊರಗಡೆ ಬರುತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಜೈನಲ್ ಆರಿಫೇಸ್. ಸೊ ವಜೈನಲ್ ಆರಿಫೇಸ್, ಎಂಟ್ರಿ ಆಫ್ ವಜೈನಾ ಪಾರ್ಷಿಯಲಿ ಕವರ್ಡ್ ಬೈ ಹೈಮನ್ ಇನ್ ವರ್ಜಿನ್ಸ್. ಓಕೆ, ಸೊ ಆಲ್ಮೋಸ್ಟ್ ನಾಟ್ ಇನ್ ಎವ್ರಿ ವರ್ಜಿನ್. ಸೊ ಆಲ್ಮೋಸ್ಟ್ ಯಾರು ವರ್ಜಿನ್ ಇರ್ತಾರೆ ಅಲ್ಲ ಅವ್ರಿಗೇನು ಪ್ರೆಸೆಂಟ್ ಇರುತ್ತೆ, ಇಲ್ಲಿ ಥಿನ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ, ಥಿನ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಹೈಮನ್ ಅಂತ ಹೇಳ್ತೀವಿ. ವಜೈನಲ್ ಆರಿಫೇಸಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅವರ್ ವಜೈನಲ್ ಆರಿಫೇಸ್ ಅಥವಾ ವಜೈನಲ್ ಓಪನಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇರೋದು ಬಾರ್ತೂಲಿನ್ ಗ್ಲ್ಯಾಂಡ್ ಅಥವಾ ಬಾರ್ತೂಲಿನ್ ಡಕ್ಟ್ ಓಪನಿಂಗ್ ಇದೆ. ಎಲ್ಲಿ ಬಾರ್ತೂಲಿನ್ ಗ್ಲ್ಯಾಂಡ್ ಅಥವಾ ಬಾರ್ತೂಲಿನ್ ಡಕ್ಟ್ ಏನು ಮಾಡುತ್ತೆ, ಪೀ ಸೈಜ್ಡ್ ಗ್ಲ್ಯಾಂಡ್. ಓಕೆ, ದಟ್ ಸೀಕ್ರೀಟ್ ಮ್ಯೂಕಸ್ ಫಾರ್ ಲುಬ್ರಿಕೇಶನ್ ಡ್ಯೂರಿಂಗ್ ಇಂಟರ್ಕೋರ್ಸ್. ಓಕೆ, ಸೊ ಇಂಟರ್ಕೋರ್ಸ್ ಮಾಡೋ ಸಮಯದಲ್ಲಿ, ಸೆಕ್ಸುವಲ್ ಆ್ಯಕ್ಟಿವಿಟಿ ಮಾಡೋ ಸಮಯದಲ್ಲಿ ಇದು ಲುಬ್ರಿಕೇಶನ್ ಪ್ರೊವೈಡ್ ಮಾಡುತ್ತೆ ಬೈ ರಿಲೀಸಿಂಗ್ ಮ್ಯೂಕಸ್. ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡಿ ಇದು ಲುಬ್ರಿಕೇಶನ್ ಪ್ರೊವೈಡ್ ಮಾಡುತ್ತೆ ಡ್ಯೂರಿಂಗ್ ದಿ ಇಂಟರ್ಕೋರ್ಸ್. ಸೊ ಯಾವ ಪ್ಲೇಸಲ್ಲಿ ಪ್ರೆಸೆಂಟ್ ಇರುತ್ತೆ, ವೆಜೈನಲ್ ಓಪನಿಂಗ್ ಸೈಡಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ವೆಜೈನಲ್ ಓಪನಿಂಗ್ ಇದೆಯಲ್ಲ ಜಸ್ಟ್ ಅದರ ಸೈಡಲ್ಲಿ ಬಾರ್ತೂಲಿನ್ ಗ್ಲ್ಯಾಂಡ್ ಓಪನಿಂಗ್ ಪ್ರೆಸೆಂಟ್ ಇರುತ್ತೆ. ಓಕೆ, ಫೋರ್ತ್ ಇರೋದು ಸ್ಕಿನ್ನಿಸ್ ಗ್ಲ್ಯಾಂಡ್. ಓಕೆ, ಸೊ ಸ್ಕಿನ್ಸ್ ಗ್ಲ್ಯಾಂಡ್ ಅಥವಾ ಇದನ್ನು ನಾವು ಪ್ಯಾರಾ ಯೂರೆಥ್ರಲ್ ಗ್ಲ್ಯಾಂಡ್ ಅಂತ ಕೂಡ ಹೇಳ್ತೀವಿ. ಸ್ಮಾಲ್ ಗ್ಲ್ಯಾಂಡ್ ನಿಯರ್ ದಿ ಯೂರೆಥ್ರಾ. ಎಲ್ಲಿ ಪ್ರೆಸೆಂಟ್ ಇದೆ ಇದು, ಇಲ್ಲಿ ನಾವು ನೋಡ್ಬೋದು ಯೂರೆಥ್ರಾ ಹತ್ರ ಇದು ಪ್ರೆಸೆಂಟ್ ಇದೆ, ನಿಯರ್ ದಿ ಯೂರೆಥ್ರಾ, ಪ್ರೊಡ್ಯೂಸಿಂಗ್ ಫ್ಲೂಯಿಡ್ ಸಿಮಿಲರ್ ಟು ಪ್ರೋಸ್ಟೇಟಿಕ್ ಸಿಕ್ರಿಷನ್ ಇನ್ ಮೇಲ್ಸ್. ಓಕೆ, ಸೊ ಮೇಲ್ ಹತ್ರ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರುತ್ತೆ. ಸೊ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಸಿಕ್ರಿಷನ್ ಮಾಡುತ್ತೆ. ಅದೇ ಥರ ಇದು ಕೂಡ ಏನು ಮಾಡುತ್ತೆ, ಸಿಕ್ರಿಷನ್ ಮಾಡುತ್ತೆ. ಯಾವುದು, ಸ್ಕಿನ್ನಿಸ್ ಗ್ಲ್ಯಾಂಡ್. ಓಕೆ, ಸೊ ಮೇಲ್ ಹತ್ರ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆ, ಫಿಮೇಲ್ ಹತ್ರ ಏನು ಪ್ರೆಸೆಂಟ್ ಇದೆ, ಸ್ಕಿನ್ನಿಸ್ ಗ್ಲ್ಯಾಂಡ್ ಪ್ರೆಸೆಂಟ್ ಇದೆ ಅಂತ ಹೇಳಬೇಕು. ಸೊ ಐ ಥಿಂಕ್ ನಿಮಗೆ ವೆಸ್ಟಿಬ್ಯೂಲ್ ಅರ್ಥ ಆಗಿರ್ಬೋದು. ಸೊ ವೆಸ್ಟಿಬ್ಯೂಲ್ ಇಟ್ ಈಸ್ ಅ ಟ್ರಯಾಂಗ್ಯುಲರ್ ಸ್ಪೇಸ್ ಇನ್ಸೈಡ್ ದಿ ಲೇಬಿಯಾ ಮೈನೋರಾ. ಓಕೆ, ಸೊ ಲೇಬಿಯಾ ಮೈನೋರಾ ಏನು ಕವರ್ ಮಾಡ್ತಾ ಇದೆ, ಒಂದು ಸ್ಪೇಸ್ ಕವರ್ ಮಾಡ್ತಾ ಇದೆ. ಆ ಸ್ಪೇಸನ್ನು ನಾವು ಏನಂತ ಹೇಳ್ತೀವಿ, ವೆಸ್ಟಿಬ್ಯೂಲ್ ಅಂತ ಹೇಳ್ತೀವಿ. ಸೊ ಇದರೊಳಗಡೆ 4 ಓಪನಿಂಗ್ಸ್ ಇರ್ತವೆ. ಒಂದು ಯೂರೆಥ್ರಲ್ ಓಪನಿಂಗ್, ಸೆಕೆಂಡ್ ವಜೈನಲ್ ಓಪನಿಂಗ್, ಥರ್ಡ್ ಬಾರ್ತೂಲಿನ್ ಗ್ಲ್ಯಾಂಡ್, ಫೋರ್ತ್ ಸ್ಕಿನ್ನಿಸ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪೆರಿನಿಯಮ್. ಓಕೆ, ಸೊ ಪೆರಿನಿಯಮ್ ಅಂದರೆ ನಿಮ್ಗೆ ಗೊತ್ತಿದೆ. ಸೊ ಇಟ್ ಈಸ್ ಅ ಸ್ಪೇಸ್ ಬಿಟ್ವೀನ್ ದಿ ವಜೈನಲ್ ಓಪನಿಂಗ್ ಆ್ಯಂಡ್ ದಿ ಏನಸ್ ಈಸ್ ಪೆರಿನಿಯಮ್. ಓಕೆ, ದ ಡೈಮಂಡ್ ಶೇಪ್ ಏರಿಯಾ ಬಿಟ್ವೀನ್ ವಜೈನಲ್ ಓಪನಿಂಗ್ ಆ್ಯಂಡ್ ಏನಸ್ ಈಸ್ ಪೆರಿನಿಯಮ್. ಸೊ ಡಯಾಗ್ರಾಮ್ ಹಾಕಿ ನಾವು ನೋಡಿದಾಗ, ಸೊ ದಿಸ್ ಈಸ್ ಗ್ರೇಟರ್ ಲಿಪ್, ಲೆಸ್ಸರ್ ಲಿಪ್. ಸೊ ಇದ್ರೊಳಗಡೆ ಏನು ಪ್ರೆಸೆಂಟ್ ಇದೆ, ವಜೈನಲ್ ಓಪನಿಂಗ್ ಪ್ರೆಸೆಂಟ್ ಇದೆ. ಮೇಲ್ಗಡೆ ಸೊ ಚಿಕ್ಕದು ಯೂರೆಥ್ರಲ್ ಓಪನಿಂಗ್ ಪ್ರೆಸೆಂಟ್ ಇದೆ. ಸೊ ಕೆಳಗಡೆ ಇಲ್ಲಿ ಏನಲ್ ಓಪನಿಂಗ್ ಇಲ್ಲಿ ಪ್ರೆಸೆಂಟ್ ಇದೆ. ಸೊ ಇಲ್ಲಿಂದ ಇಲ್ಲಿ ತನಕ ಪಾರ್ಟ್ ಇದೆಯಲ್ಲ, ಸೊ ಈ ಸ್ಪೇಸನ್ನು ನಾವು ಏನಂತ ಹೇಳ್ತೀವಿ, ಪೆರಿನಿಯಮ್ ಅಂತ ಹೇಳ್ತೀವಿ. ಓಕೆ, ಸೊ ಡೈಮಂಡ್ ಶೇಪ್ಡ್ ಏರಿಯಾ ಬಿಟ್ವೀನ್ ದಿ ವೆಜೈನಲ್ ಓಪನಿಂಗ್ ಆ್ಯಂಡ್ ಏನಸ್ ಈಸ್ ಪೆರಿನಿಯಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ ಚೈಲ್ಡ್ ಬರ್ತ್. ಎದರಲ್ಲಿ ಹೆಲ್ಪ್ ಮಾಡುತ್ತೆ ಇದು, ಚೈಲ್ಡ್ ಬರ್ತಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಆ್ಯಸ್ ಇಟ್ ಸ್ಟ್ರೆಚಸ್ ಆ್ಯಂಡ್ ಮೇ ರಿಕ್ವೈರ್ ಎಪಿಸಿಯೋಟೊಮಿ. ಓಕೆ, ಸೊ ಇದು ಏನು ಮಾಡುತ್ತೆ, ಚೈಲ್ಡ್ ಬರ್ತಲ್ಲಿ ಇದು ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಇಫ್ ಸ್ಟ್ರೆಚ್ ಆಗಲಿಲ್ಲ, ಓಕೆ, ಎಕ್ಸ್ಪೆಕ್ಟೆಡ್ ಮಾಡಿದಷ್ಟು ಅದು ಸ್ಟ್ರೆಚ್ ಆಗಲಿಲ್ಲ ಅಂದರೆ ನಾವು ಏನು ಮಾಡ್ತೀವಿ, ಎಪಿಸಿಯೋಟೊಮಿ ಮೀನ್ಸ್ ಅ ಸರ್ಜಿಕಲ್ ಕಟ್. ಸೊ ಪೆರಿನಿಯಮ್ ಮೇಲೆ ನಾವು ಏನು ಮಾಡ್ತೀವಿ, ಕಟ್ ಮಾಡ್ತೀವಿ, ಅ ಸರ್ಜಿಕಲ್ ಕಟ್ ಮಾಡ್ತೀವಿ ಟು ಪ್ರಿವೆಂಟ್ ಟಿಯರ್. ಓಕೆ, ಸೊ ಜಾಸ್ತಿ ಪ್ರೆಷರ್ ಆಗಿ ಅಲ್ಲಿ ಟಿಯರ್ ಆಗಬಹುದು. ಸೊ ಟಿಯರ್ ಆಗಬಾರ್ದು ಅಂತ ನಾವೇನು ಮಾಡ್ತೀವಿ, ಪ್ಲ್ಯಾನ್ಡ್ ಸರ್ಜಿಕಲ್ ಕಟ್, ಅಸೆಪ್ಟಿಕ್ ಟೆಕ್ನಿಕ್ಕಿಂದ ಕಟ್ ಮಾಡ್ತೀವಿ. ಸೊ ಅದನ್ನು ನಾವು ಎಪಿಸಿಯೋಟೊಮಿ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಸೊ ಐ ಥಿಂಕ್ ನಿಮಗೆ ಪೆರಿನಿಯಮ್ ಅಂದರೆ ಅರ್ಥ ಆಗಿರ್ಬೋದು. ಸ್ಪೇಸ್ ಬಿಟ್ವೀನ್ ವಜೈನಲ್ ಓಪನಿಂಗ್ ಆ್ಯಂಡ್ ಏನಸ್ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್, ಸೊ ಎಕ್ಸ್ಟರ್ನಲ್ ಜೆನೈಟೇಲಿಯಾ ಫಂಕ್ಷನ್ ಏನು ಮಾಡುತ್ತೆ ಅಂತ ಕೇಳಿದಾಗ, ಎನೇಬಲ್ ಸ್ಪರ್ಮ್ ಎಂಟ್ರಿ ಇಂಟು ದಿ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್. ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಒಳಗಡೆ ಇದು ಸ್ಪರ್ಮ್ ಎಂಟ್ರಿ ಕೊಡುತ್ತೆ. ನೆಕ್ಸ್ಟ್, ಪ್ರೊಟೆಕ್ಟ್ ಇಂಟರ್ನಲ್ ಜೆನೈಟಲ್ ಆರ್ಗನ್ಸ್ ಫ್ರಮ್ ಇನ್ಫೆಕ್ಷನ್ ಆ್ಯಂಡ್ ಟ್ರೋಮಾ. ಇನ್ಫೆಕ್ಷನ್ ಆಗಿರ್ಬೋದು, ಟ್ರೋಮಾದಿಂದ ಏನು ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಪ್ರೊವೈಡ್ ಸೆಕ್ಸುವಲ್ ಪ್ಲೆಜರ್ ಆ್ಯಂಡ್ ಎನ್ಹ್ಯಾನ್ಸ್ ಅರೋಸಲ್. ಸೊ ಸೆಕ್ಸುವಲ್ ಆ್ಯಕ್ಟಿವಿಟಿಯಲ್ಲಿ ಇದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಇಂಟರ್ನಲ್ ಜೆನೈಟೇಲಿಯಾ. ಸೊ ಇಂಟರ್ನಲ್ ಜೆನೈಟೇಲಿಯಾದಲ್ಲಿ ನಾವು ಏನೇನು ನೋಡಿದ್ದೀವಿ, ಸೊ ಮಾನ್ಸ್ ಪ್ಯೂಬಿಸ್ ನೋಡಿದ್ದೀವಿ, ಲೇಬಿಯಾ ಮೆಜೋರಾ, ಲೇಬಿಯಾ ಮೈನೋರಾ, ಕ್ಲೈಟೋರಿಸ್, ವೆಸ್ಟಿಬ್ಯೂಲ್ ಆ್ಯಂಡ್ ಪೆರಿನಿಯಮ್ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು
ಇಂಟರ್ನಲ್ ಜೆನೈಟೇಲಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಕ್ಸ್ಟರ್ನಲ್ ಜೆನೈಟೇಲಿಯಲ್ಲಿತ್ತು, ಎಕ್ಸ್ಟರ್ನಲ್ ಸರ್ಫೇಸ್ ಮೇಲೆ ಪ್ರೆಸೆಂಟ್ ಇತ್ತು. ಓಕೆ, ವಿಸಿಬಲ್ಲಿ ಎಕ್ಸ್ಟರ್ನಲ್ ಇತ್ತು. ಸೊ ಇದು ಏನಿದೆ ಲೊಕೇಟೆಡ್ ವಿತ್ ಇನ್ ದಿ ಪೆಲ್ವಿಕ್ ಕ್ಯಾವಿಟಿ. ಎಲ್ಲಿ ಪ್ರೆಸೆಂಟ್ ಇದೆ? ಪೆಲ್ವಿಕ್ ಕ್ಯಾವಿಟಿ ಇದೆ ಅಲ್ಲ, ಅದರೊಳಗಡೆ ಪ್ರೆಸೆಂಟ್ ಇದೆ. ದೀಸ್ ಆರ್ಗನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್, ಏನು ಮಾಡ್ತವೆ ಸರ್ ದೀಸ್ ಆರ್ಗನ್ ಮೀನ್ಸ್ ಇಂಟರ್ನಲ್ ಜೆನೈಟೇಲಿಯಾ ಏನು ಮಾಡುತ್ತೆ ಅಂತ ಕೇಳಿದಾಗ ಮೆನ್ಸ್ಟ್ರುವೇಷನ್ನಲ್ಲಿ ಹೆಲ್ಪ್ ಮಾಡುತ್ತೆ, ಫರ್ಟಿಲೈಜೇಷನ್ನಲ್ಲಿ ಹೆಲ್ಪ್ ಮಾಡುತ್ತೆ, ಪ್ರೆಗ್ನೆನ್ಸಿಯನ್ನು ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಚೈಲ್ಡ್ ಬರ್ತನ್ನು ಕೂಡ ಇದು ಮಾಡುತ್ತೆ. ಸೊ ಏನೇನು ಮಾಡ್ತಾ ಇದೆ? ಮೆನ್ಸ್ಟ್ರುವೇಷನ್ ಮಾಡ್ತಾ ಇದೆ, ಫರ್ಟಿಲೈಜೇಷನ್ನಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಪ್ರೆಗ್ನೆನ್ಸಿ ಮಾಡ್ತಾ ಇದೆ ಮತ್ತು ಚೈಲ್ಡ್ ಬರ್ತ್ ಕೂಡ ಮಾಡ್ತಾ ಇದೆ ನಮ್ಮ ಇಂಟರ್ನಲ್ ಜೆನೈಟೇಲಿಯಾ. ಓಕೆ, ಸೊ ಫಸ್ಟ್ ಇರೋದು ಇದರಲ್ಲಿ ಯಾವ್ಯಾವ ಪಾರ್ಟ್ಸ್ ಬರ್ತವೆ ಅಂದರೆ ವಜೈನ ಬರುತ್ತೆ, ಯೂಟ್ರಸ್ ಅಥವಾ ವೂಮ್ ಅಂತೀವಲ್ಲ ಅದು ಬರುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಯೂಟರೈನ್ ಟ್ಯೂಬ್ ಬರುತ್ತೆ ಆ್ಯಂಡ್ ಓವರೀಸ್ ಬರ್ತವೆ. ಸೊ ಏನೇನಿದೆ? ವಜೈನ, ಯೂಟ್ರಸ್, ಫ್ಯಾಲೋಪಿಯನ್ ಟ್ಯೂಬ್ ಆ್ಯಂಡ್ ಓವೆರೀಸ್. ಸೊ ಫಸ್ಟ್ ನಾವು ಡಯಾಗ್ರಾಮಲ್ಲಿ ನಾವು ನೋಡಿದಾಗ ಸೊ ಇಲ್ಲಿಂದ ಇಲ್ಲಿ ತನಕ ಪಾರ್ಟ್ ಏನಿದೆ ಇದು ವಜೈನ. ಓಕೆ, ಸೊ ಇಷ್ಟಿರೋದು ಯೂಟೆರಸ್. ಸೊ ಯೂಟರಸ್ ಒಳಗಡೆ ಯೂಟರಸ್ ಇದೆ, ಸರ್ವಿಕ್ಸ್ ಇದೆ. ಓಕೆ, ಮತ್ತಿಲ್ಲಿ ನಾವು ನೋಡಿದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಪ್ರೆಸೆಂಟ್ ಇದೆ ಮತ್ತು ಓವರಿ ಕೂಡ ಪ್ರೆಸೆಂಟ್ ಇದೆ. ಸೊ ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇರೋದು ವಜೈನ. ಓಕೆ, ಸೊ ಅ ಫೈಬ್ರೋ ಮಸ್ಕುಲಾರ್ ಇಲಾಸ್ಟಿಕ್ ಕೆನಾಲ್. ಓಕೆ, ಸೊ ವಜೈನ ಏನಿದೆ ಫೈಬರ್ ಟಿಶ್ಯೂ ಪ್ರೆಸೆಂಟ್ ಇದೆ, ಇಲ್ಲಿ ಫೈಬ್ರಸ್ ಟಿಶ್ಯೂ ಪ್ರೆಸೆಂಟ್ ಇದೆ, ಮಸಲ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲೇನಿದೆ ಫೈಬ್ರಸ್ ಟಿಶ್ಯೂ ಇದೆ ವಿತ್ ಮಸಲ್ ಕೂಡ ಇದೆ ಮತ್ತು ಎಲಾಸ್ಟಿಕ್ ಕೆನಾಲ್ ಮೀನ್ಸ್ ಎಲಾಸ್ಟಿಸಿಟಿ ಪ್ರೆಸೆಂಟ್ ಇದೆ, ಎಲಾಸ್ಟಿಕ್ ಕೆನಾಲ್ ಇದೆ. ಸೊ ಎಷ್ಟು ಲೆಂತಲ್ಲಿ ಎಷ್ಟಿದೆ ಸರ್? 7 to 9 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ 7 to 9 ಸೆಂಟಿಮೀಟರ್ ಇದು ಪ್ರೆಸೆಂಟ್ ಇದೆ. ಏನು ವಜೈನ? ಇಟ್ ಈಸ್ ಅ ಫಿಬ್ರೋ ಮಸ್ಕುಲಾರ್ ಎಲಾಸ್ಟಿಕ್ ಕೆನಾಲ್. ಏನಿದೆ? ಎಲಾಸ್ಟಿಕ್ ಕೆನಾಲ್ ಇದೆ. ಲೈ ಬಿಟ್ವೀನ್ ದಿ ಬ್ಲಾಡರ್ ಆ್ಯಂಡ್ ರೆಕ್ಟಮ್. ಓಕೆ, ಸೊ ಮುಂದ್ಗಡೆ ಏನು ಪ್ರೆಸೆಂಟ್ ಇರುತ್ತೆ? ಬ್ಲಾಡರ್ ಪ್ರೆಸೆಂಟ್ ಇದೆ. ಹಿಂದ್ಗಡೆ ಏನು ಪ್ರೆಸೆಂಟ್ ಇರುತ್ತೆ? ರೆಕ್ಟಮ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಮಿಡಲಲ್ಲಿ ಏನು ಪ್ರೆಸೆಂಟ್ ಇದೆ? ವಜೈನ ಪ್ರೆಸೆಂಟ್ ಇದೆ. ಓಕೆ, ಮಿಡಲಲ್ಲಿ ಏನು ಪ್ರೆಸೆಂಟ್ ಇದೆ? ವಜೈನ ಪ್ರೆಸೆಂಟ್ ಇದೆ. ಸೊ ಬ್ಯಾಕ್ ಸೈಡಲ್ಲಿ ಮೀನ್ಸ್ ಪೋಸ್ಟೀರಿಯರ್ಲಿ. ಸೊ ಪೋಸ್ಟೀರಿಯರ್ಲಿ ಏನು ಪ್ರೆಸೆಂಟ್ ಇದೆ? ರೆಕ್ಟಮ್. ಓಕೆ, ಫ್ರಂಟಲ್ಲಿ ಏನು ಪ್ರೆಸೆಂಟ್ ಇದೆ? ಬ್ಲಾಡರ್. ಓಕೆ, ಸೊ ಫ್ರಂಟಲ್ಲಿ ಬ್ಲಾಡರ್ ಇದೆ, ಮಿಡಲಲ್ಲಿ ವಜೈನ ಇದೆ, ಲಾಸ್ಟಲ್ಲಿ ಏನಿದೆ? ರೆಕ್ಟಮ್ ಇದೆ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಫಿಬ್ರೋಮಸ್ಕುಲಾರ್ ಎಲಾಸ್ಟಿಕ್ ಕೆನಾಲ್ ಲೆಂತ್ ನೋಡಿದರೆ 7 to 9 ಸೆಂಟಿಮೀಟರ್ ಲಾಂಗ್ ಇರುತ್ತೆ. ನೆಕ್ಸ್ಟ್ ಲೇಯರ್ಸ್ ಆಫ್ ವಜೈನ. ಸೊ ವಜೈನದಲ್ಲಿ ಯಾವ್ಯಾವ ಲೇಯರ್ಸ್ ಬರ್ತವೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಇರೋದು ಇಲ್ಲಿ ಮ್ಯೂಕೋಸಲ್ ಲೇಯರ್, ಸೆಕೆಂಡ್ ಇರೋದು ಮಸ್ಕುಲಾರ್ ಲೇಯರ್, ಥರ್ಡ್ ಇರೋದು ಫೈಬ್ರಸ್ ಲೇಯರ್. ಸೊ ಒಂದೊಂದು ಬುಕ್ಕಲ್ಲಿ ಮ್ಯೂಕೋಸಲ್ ಆ್ಯಂಡ್ ಸಬ್ ಮ್ಯೂಕೋಸಲ್ ಅಂತ ಕೂಡ ಇದೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಫಸ್ಟ್ ಮ್ಯೂಕೋಸಲ್ ಲೇಯರ್, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಮ್. ಓಕೆ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಮ್ಸ್ ಆರ್ ಪ್ರೆಸೆಂಟ್. ಓಕೆ, ಸೊ ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಮ್ ಏನು ಮಾಡುತ್ತೆ? ಪ್ರೊಡ್ಯೂಸ್ ಮ್ಯೂಕಸ್ ಫಾರ್ ಲ್ಯೂಬ್ರಿಕೇಷನ್. ಓಕೆ, ಸೊ ಈ ಎಪಿಥೀಲಿಯಮ್ ಟಿಶ್ಯೂ ಏನು ಮಾಡುತ್ತೆ? ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಏನು ಮಾಡುತ್ತೆ? ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಫಾರ್ ಲುಬ್ರಿಕೇಷನ್ನಲ್ಲಿ ಹೆಲ್ಪ್ ಮಾಡೋಕ್ಕೆ ಇದು ಮ್ಯೂಕಸ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಕಂಟೈನ್ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಇಲ್ಲಿ ಏನು ಪ್ರೆಸೆಂಟ್ ಇದೆ? ಲ್ಯಾಕ್ಟಿಕ್ ಆ್ಯಸಿಡ್ ಇದರೊಳಗಡೆ ಪ್ರೆಸೆಂಟ್ ಇದೆ ವಿಚ್ ಮೇಂಟೈನ್ ವಜೈನಲ್ pH. ಅದು ಏನು ಮಾಡುತ್ತೆ? ವಜೈನಲ್ pH ಮೇಂಟೈನ್ ಮಾಡುತ್ತೆ. ಸರ್ ಎಷ್ಟಿರುತ್ತೆ ವಜೈನಲ್ pH ಅಂತ ಕೇಳಿದಾಗ 3.8 to 4.5. ಓಕೆ, ಎಷ್ಟಿರುತ್ತೆ? 3.8 to 4.5. ಇಟ್ ಮೀನ್ಸ್ ಆ್ಯಸಿಡಿಕ್. ಓಕೆ, ಸೊ ಆ್ಯಸಿಡಿಕ್ pH ಪ್ರೆಸೆಂಟ್ ಇರುತ್ತೆ ಟು ಪ್ರಿವೆಂಟ್ ಇನ್ಫೆಕ್ಷನ್. ಓಕೆ, ಸೊ ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್. ಓಕೆ, ಲ್ಯಾಕ್ಟಿಕ್ ಆ್ಯಸಿಡ್ ಏನು ಮಾಡುತ್ತೆ? ವಜೈನಲ್ pHನ್ನು ಮೇಂಟೈನ್ ಮಾಡುತ್ತೆ. ಸೊ pH ಎಷ್ಟಿರುತ್ತೆ? 3.8 to 4.5 pH ಪ್ರೆಸೆಂಟ್ ಇರುತ್ತೆ. ಇದು ಏನು ಮಾಡುತ್ತೆ? ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಲೇಯರ್ ಇರೋದು ಯಾವುದು? ಮ್ಯೂಕೋಸಲ್ ಲೇಯರ್. ಯಾವ ಸೆಲ್ಸ್ ಇದ್ದಾವೆ ಇಲ್ಲಿ? ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಪ್ರೆಸೆಂಟ್ ಇದೆ. ಓಕೆ, ಮ್ಯೂಕಸ್ ರಿಲೀಸ್ ಮಾಡ್ತಾ ಇದೆ. ಅದರಲ್ಲಿ ಏನು ಪ್ರೆಸೆಂಟ್ ಇದೆ? ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆ. ಓಕೆ, ಸೊ ಅದು ಏನು ಮಾಡುತ್ತೆ? ಮೇಂಟೈನ್ ವಜೈನಲ್ pH ಎಷ್ಟಿರುತ್ತೆ? ಆ್ಯಸಿಡಿಕ್ pH ಇರುತ್ತೆ 3.8 to 4.5. ಇದು ಏನು ಮಾಡುತ್ತೆ? ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇರೋದು ಮಸ್ಕುಲಾರ್ ಲೇಯರ್. ಮಸ್ಕುಲಾರ್ ಲೇಯರ್ ಮೀನ್ಸ್ ಅಲ್ಲಿ ಏನಿರುತ್ತೆ? ಸ್ವಲ್ಪ ಮೂಮೆಂಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ಅಲ್ಲೂ ಎಕ್ಸ್ಪ್ಯಾನ್ಷನ್, ಇದು ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ ಡ್ಯೂರಿಂಗ್ ದಿ ಚೈಲ್ಡ್ ಬರ್ತ್. ಓಕೆ, ಸೊ ಚೈಲ್ಡ್ ಬರ್ತ್ ಸಮಯದಲ್ಲಿ ಏನಾಗುತ್ತೆ? ಮಸ್ಕುಲರ್ ಲೇಯರ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಸೊ ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಸೆಕ್ಸುವಲ್ ಇಂಟರ್ಕೋರ್ಸಲ್ಲಿ ಕೂಡ ಇದು ಏನು ಮಾಡುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಇಟ್ ಮೀನ್ಸ್ ಮಸಲ್ ಇದೆ, ಸ್ವಲ್ಪ ಏನಿದೆ? ಮೂಮೆಂಟ್ ಇದೆ.
ಮಸಲ್ ಇದೆ, ಅಲ್ಲಿ ಮೂವ್ಮೆಂಟ್ ಇದೆ. ಇದೇನು ಮಾಡುತ್ತೆ, ಸ್ಟ್ರೆಚ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಆ್ಯಂಡ್ ಸೆಕ್ಸುವಲ್ ಇಂಟರ್ ಕೋರ್ಸ್. ನೆಕ್ಸ್ಟ್ ಥರ್ಡ್ ಇರೋದು ಫೈಬ್ರಸ್ ಲೇಯರ್. ಓಕೆ, ಸೊ ಫೈಬ್ರಸ್ ಲೇಯರ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಇದೇನು ಮಾಡುತ್ತೆ, ಸ್ಟ್ರಕ್ಚರಲ್ ಸಪೋರ್ಟ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಕನೆಕ್ಟ್ ದಿ ವಜೈನಾ ಟು ಸರೌಂಡಿಂಗ್ ಆರ್ಗನ್ಸ್. ಸೊ ಇಟ್ ಈಸ್ ಅ fibrous layer, it is a connective tissue. ಓಕೆ, ಫೈಬ್ರಸ್ ಲೇಯರ್ ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ. ಇದು ಏನು ಮಾಡುತ್ತೆ, ಸರೌಂಡಿಂಗ್ ಆರ್ಗನ್ ಜೊತೆ ವಜೈನಾನ ಕನೆಕ್ಟ್ ಮಾಡುತ್ತೆ. ಓಕೆ, ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ ಆ್ಯಂಡ್ ಕನೆಕ್ಟ್ ದಿ ವಜೈನಾ ಟು ಸರೌಂಡಿಂಗ್ ಆರ್ಗನ್ ಜೊತೆ ಇದು ಕನೆಕ್ಟ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಲೇಯರ್ಸ್, ಮ್ಯೂಕೋಸಲ್ ಲೇಯರ್ ಇರುತ್ತೆ, ಏನು ರಿಲೀಸ್ ಮಾಡುತ್ತೆ, ಮ್ಯೂಕಸ್ ರಿಲೀಸ್ ಮಾಡುತ್ತೆ. ಸೊ ಅದು ಏನು ಮಾಡುತ್ತೆ, ಅಲ್ಲಿ pH ಮೇಂಟೈನ್ ಮಾಡುತ್ತೆ. ಮಸಲ್ ಲೇಯರ್ ಇರುತ್ತೆ, ಎಕ್ಸ್ಪ್ಯಾನ್ಷನ್ ಡ್ಯೂರಿಂಗ್ ದಿ ಚೈಲ್ಡ್ ಬರ್ತ್. ಓಕೆ, ಸೊ ಥರ್ಡ್ ಇರೋದು ಫೈಬ್ರಸ್ ಲೇಯರ್. ಸೊ ಫೈಬ್ರಸ್ ಲೇಯರ್ ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ ಏನು ಮಾಡುತ್ತೆ, ಕನೆಕ್ಟ್ ದಿ ವಜೈನಾ ಟು ದಿ ಸರೌಂಡಿಂಗ್ ಆರ್ಗನ್ ಆ್ಯಂಡ್ ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ವಜೈನಾ. ಸೊ ಫಂಕ್ಷನ್ಸ್ ಆಫ್ ವಜೈನಾ ಏನೇನು ಇದು ಹೆಲ್ಪ್ ಮಾಡುತ್ತೆ, ಏನು ಫಂಕ್ಷನ್ ಇದೆ ವಜೈನದ ಅಂತ ನೋಡಿದಾಗ, ಬರ್ತ್ ಕೆನಾಲ್ ಡ್ಯೂರಿಂಗ್ ಡೆಲಿವರಿ. ಹೌದು ಸರ್, ಡೆಲಿವರಿ ಮಾಡೋ ಸಮಯದಲ್ಲಿ ಇದು ಏನಿದೆ, ಬರ್ತ್ ಕೆನಾಲ್. ಇಟ್ ಮೀನ್ಸ್ ಅದು ಎಲ್ಲಿಂದ ಬರುತ್ತೆ ಬೇಬಿ, ಫಸ್ಟ್ ಬರೋದು ಯೂಟರಸ್. ಓಕೆ, ಯೂಟರಸ್ಸಿಂದ ಸರ್ವಿಕ್ಸ್. ಸೊ ಸರ್ವಿಕ್ಸಿಂದ ಎಲ್ಲಿ ಬರುತ್ತೆ, ವಜೈನಲ್ ಓಪನಿಂಗ್. ಓಕೆ, ಸೊ ವಜೈನದಿಂದನೇ ಬರುತ್ತೆ ಅಲ್ಲ. ಸೊ ಇದು ಕೂಡ ಏನು ಮಾಡ್ತಾ ಇದೆ, ಒಂದು ಬರ್ತ್ ಕೆನಾಲ್ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ರಿಸೀವ್ ಸ್ಪರ್ಮ್ ಡ್ಯೂರಿಂಗ್ ಇಂಟರ್ಕೋರ್ಸ್. ಹೌದು ಸರ್, ಸ್ಪರ್ಮನ್ನು ಕೂಡ ಇದು ಏನು ಮಾಡುತ್ತೆ, ರಿಸೀವ್ ಮಾಡುತ್ತೆ ಡ್ಯೂರಿಂಗ್ ದಿ ಸೆಕ್ಸುವಲ್ ಆ್ಯಕ್ಟಿವಿಟಿ ಅಥವಾ ಇಂಟರ್ಕೋರ್ಸ್. ನೆಕ್ಸ್ಟ್ ಪಾತ್ವೇ ಫಾರ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಟು ಎಕ್ಸಿಟ್ ದಿ ಬಾಡಿ. ಹೌದು ಸರ್, ಸೇಮ್ ನಾವು ಹೇಳ್ತೀವಿ ಬೇಬಿ ಹೇಗೆ ಬಂದಿದೆ ಅಲ್ಲ, ಅದೇ ಥರ ಮೆನ್ಸ್ಟ್ರುವಲ್ ಬ್ಲಡ್ ಕೂಡ ಬರುತ್ತೆ. ಎಲ್ಲಿಂದ ಬರುತ್ತೆ, ಯೂಟ್ರಸ್ಸಿಂದ ಬರುತ್ತೆ, ಸರ್ವಿಕ್ಸಿಂದ ಬರುತ್ತೆ, ಮತ್ತು ವಜೈನದಿಂದ ಹೊರಗಡೆ ಹೋಗುತ್ತೆ. ಓಕೆ, ಸೊ ಫಂಕ್ಷನ್ ನಿಮ್ಗೆ ಅರ್ಥ ಆಗಿರ್ಬೋದು. ಬರ್ತ್ ಕೆನಾಲ್ ಇದೆ, ಸ್ಪರ್ಮ್ ರಿಸೀವ್ ಸ್ಪರ್ಮ್ ಮಾಡುತ್ತೆ, ಮತ್ತು ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಕೂಡ ಇದು ಹೆಲ್ಪ್ ಮಾಡುತ್ತೆ ಹೊರಗೆ ಹೋಗೋಕ್ಕೆ. ಸೊ ಐ ಥಿಂಕ್ ನಿಮಗೆ ವಜೈನಾ ಅರ್ಥ ಆಗಿರ್ಬೋದು. ಸೊ ವಜೈನಾ ಇಸ್ ಅ ಫಿಬ್ರೋಮಸ್ಕುಲರ್ ಎಲಾಸ್ಟಿಕ್ ಕೆನಾಲ್. ಓಕೆ, ಸೊ ಇಲ್ಲಿ ನಾವು ಲೇಯರ್ಸ್ ನಾವು ನೋಡಿದಾಗ 3 ಲೇಯರ್ಸ್ ಇರ್ತವೆ, ಮ್ಯೂಕೋಸಲ್ ಲೇಯರ್, ಮಸ್ಕುಲರ್ ಲೇಯರ್, ಫೈಬ್ರಸ್ ಲೇಯರ್. ಸೊ ಹೆಲ್ಪ್ ಮಾಡುತ್ತೆ ಇದು ಬರ್ತ್ ಕೆನಾಲ್, ರಿಸೀವ್ ಸ್ಪರ್ಮ್ ಆ್ಯಂಡ್ ಮೆನ್ಸ್ಟ್ರುವಲ್ ಬ್ಲೀಡಿಂಗಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಯೂಟ್ರಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಯೂಟ್ರಸ್. ಓಕೆ, ದಿ ಯೂಟ್ರಸ್ ಈಸ್ ಅ ಹಾಲೋ ಮೀನ್ಸ್ ಒಳಗಡೆ ಏನು ಪ್ರೆಸೆಂಟ್ ಇಲ್ಲ, ಇದು ಓಪನ್ ಇದೆ. ಓಕೆ, ಸೊ ಇದು ಯೂಟ್ರಸ್ ಇದೆ, ಒಳಗಡೆ ಏನು ಪ್ರೆಸೆಂಟ್ ಇಲ್ಲ, ಓಪನ್ ಆಗಿದೆ, ಹಾಲೋ. ಪಿಯರ್ ಶೇಪ್ಡ್, ಯಾವ ಶೇಪಲ್ಲಿ ಇದೆ ಇದು, ಪಿಯರ್ ಶೇಪ್ಡಲ್ಲಿ ಪ್ರೆಸೆಂಟ್ ಇದೆ. ಮಸ್ಕುಲಾರ್ ಆರ್ಗನ್ಸ್ ಇದೆ. ಓಕೆ, ಏನಿದೆ ಇದು, ಮಸ್ಕುಲಾರ್ ಆರ್ಗನ್ ಇನ್ ದಿ ಫೀಮೇಲ್ ಪೆಲ್ವಿಸ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಫೀಮೇಲ್ ಹತ್ರ ಇದು ಪ್ರೆಸೆಂಟ್ ಇರುತ್ತೆ, ಫೀಮೇಲ್ ಪೆಲ್ವಿಸ್ ಒಳಗಡೆ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಯೂಟ್ರಸ್ ಇಸ್ ಅ ಹಾಲೋ ಪಿಯರ್ ಶೇಪ್ಡ್ ಮಸ್ಕುಲಾರ್ ಆರ್ಗನ್. ಇಟ್ ಮೀನ್ಸ್ ಯೂಟ್ರಸ್ ಒಳಗಡೆ ಮಸಲ್ ಇದೆ. ಓಕೆ, ಅದಕ್ಕೋಸ್ಕರ ಮಸ್ಕುಲಾರ್ ಆರ್ಗನ್ ಎಲ್ಲಿ ಪ್ರೆಸೆಂಟ್ ಇದೆ, ಫೀಮೇಲ್ ಪೆಲ್ವಿಸ್ ಒಳಗಡೆ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್ ಫಾರ್, ಎದರಲ್ಲಿ ಇದು ಹೆಲ್ಪ್ ಮಾಡುತ್ತೆ ಪ್ರೈಮರಿಲಿ ಅಂತ ಕೇಳಿದಾಗ, ಮೆನ್ಸ್ಟ್ರುಯೇಷನ್ ಮೀನ್ಸ್ ಪೀರಿಯಾಡಿಕ್ ಬ್ಲೀಡಿಂಗ್ ಆಗುತ್ತೆ ಅಲ್ಲ, ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಂಪ್ಲಾಂಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇಂಪ್ಲಾಂಟೇಷನ್ ಮೀನ್ಸ್, ಸೊ ಓವಮ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗಿದ್ಮೇಲೆ, ಓಕೆ, ಓವಮ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗಿದ್ಮೇಲೆ, ಫರ್ಟಿಲೈಸೇಷನ್ ಆಗಿದ್ಮೇಲೆ ಅದು ಬಂದು ಏನಾಗುತ್ತೆ, ಇಂಪ್ಲಾಂಟ್ ಆಗುತ್ತೆ ನಮ್ಮ ಯೂಟ್ರಸ್ ಒಳಗಡೆ. ಓಕೆ, ಸೊ ಅದು ಯೂಟ್ರಸ್ ಒಳಗಡೆ ಏನಾಗುತ್ತೆ, ಇಂಪ್ಲಾಂಟ್ ಆಗುತ್ತೆ ಅಲ್ಲ, ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಹೆಲ್ಪ್ ಮಾಡುತ್ತೆ. ಇಟ್ ಮೀನ್ಸ್ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಚೈಲ್ಡ್ ಬರ್ತಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಪ್ರೊವೈಡ್ ಆ್ಯನ್ ಆಪ್ಟಿಕಲ್ ಎನ್ವಿರಾನ್ಮೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಫರ್ಟಿಲೈಸ್ಡ್ ಎಗ್ ಆ್ಯಂಡ್ ಪ್ಲೇ ಕ್ರೂಷಿಯಲ್ ರೋಲ್ ಇನ್ ಲೇಬರ್ ಆ್ಯಂಡ್ ಡೆಲಿವರಿ. ಸೊ ಜಸ್ಟ್ ಮೇಲ್ಗಡೆ ಪಾಯಿಂಟ್ ನೋಡಿದ್ದೀವಿ. ಇದು ಏನು ಮಾಡುತ್ತೆ, ಇದು ಎನ್ವಿರಾನ್ಮೆಂಟ್. ಓಕೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಡುತ್ತೆ ಫರ್ಟಿಲೈಸ್ಡ್ ಎಗ್ ಇದೆಯಲ್ಲ ಅದಕ್ಕೆ ಡೆವಲಪ್ ಆಗೋಕ್ಕೆ. ಓಕೆ, ಬೇಬಿಯಾಗಿ ಫೀಟಸ್ ಆಗಿ ಡೆವಲಪ್ ಆಗೋಕ್ಕೆ, ಎಂಬ್ರಿಯೋಜೆನಸಿಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲೇಬರ್ ಮತ್ತು ಡೆಲಿವರಿಯಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಯೂಟ್ರಸ್ ಅರ್ಥ ಆಗಿರ್ಬೋದು. ಏನಿದೆ, ಹಾಲೋ ಪಿಯರ್ ಶೇಪ್ಡ್ ಮಸ್ಕುಲಾರ್ ಆರ್ಗನ್, ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಮೆನ್ಸ್ಟ್ರುಯೇಷನ್, ಇಂಪ್ಲಾಂಟೇಷನ್, ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್. ಸ್ಪೆಷಲಿ ಹೇಳಬೇಕಾದ್ರೆ ಇದು ಎನ್ವಿರಾನ್ಮೆಂಟ್ ಕೊಡುತ್ತೆ ಫರ್ಟಿಲೈಸ್ ಎಗ್ಗಿಗೆ ಡೆವಲಪ್ ಆಗೋಕ್ಕೆ. ಓಕೆ, ಆ್ಯಸ್ ಅ ಫೀಟಸ್ ಆಗಿ ಸರಿಯಾಗಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲೇಬರ್ ಡೆಲಿವರಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ಅನಾಟೊಮಿಕಲ್ ಲೊಕೇಶನ್. ಸೊ ಯಾವ ಲೊಕೇಶನಲ್ಲಿ ಇದು ಪ್ರೆಸೆಂಟ್ ಇದೆ, ಲೊಕೇಟೆಡ್ ಇನ್ ದಿ ಪೆಲ್ವಿಕ್ ಕ್ಯಾವಿಟಿ. ಎಲ್ಲಿ ಪ್ರೆಸೆಂಟ್ ಇದೆ, ಪೆಲ್ವಿಕ್ ಕ್ಯಾವಿಟಿಯಲ್ಲಿ ಇದು ಲೊಕೇಟೆಡ್ ಇದೆ, ಬಿಟ್ವೀನ್ ದಿ ಯೂರಿನರಿ ಬ್ಲಾಡರ್ ಆ್ಯಂಡ್
ರೆಕ್ಟಮ್. ಓಕೆ, ಸೊ ಫ್ರಂಟಲ್ಲಿ ಯೂರಿನರಿ ಬ್ಲಾಡರ್ ಇರುತ್ತೆ, ಬ್ಯಾಕಲ್ಲಿ ರೆಕ್ಟಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಸಸ್ಪೆಂಡೆಡ್ ಬೈ ಲಿಗಾಮೆಂಟ್ ದಟ್ ಹೆಲ್ಪ್ ಮೇಂಟೈನ್ ಇಟ್ಸ್ ಪೊಸಿಷನ್. ಓಕೆ, ಸಸ್ಪೆಂಡೆಡ್ ಬೈ ಲಿಗಾಮೆಂಟ್ಸ್ ಅಂದರೆ ಯೂಟ್ರಸ್ ಈಗ ನಿಂತಿದೆ ಅಲ್ಲ, ಇದಕ್ಕೆ ಕಾರಣ ಏನಂದರೆ ಲಿಗಾಮೆಂಟ್ಸ್ ಇರ್ತವೆ. ಓಕೆ, ಸೊ ಎಲ್ಲ ಕಡೆ ಲಿಗಾಮೆಂಟ್ಸ್ ಇರ್ತವೆ, ಸಪೋರ್ಟ್ ಮಾಡ್ತವೆ, ಅವು ಯೂಟ್ರಸನ್ನು ಅದೇ ಪೊಸಿಷನಲ್ಲಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಲಿಗಾಮೆಂಟ್ಸ್ ಸಸ್ಪೆಂಡೆಡ್ ಬೈ ದಿ ಲಿಗಾಮೆಂಟ್ ದಟ್ ಮೇಂಟೈನ್ ದಿ ಇಟ್ಸ್ ಪೊಸಿಷನ್. ಸೊ ಅದೇ ಪೊಸಿಷನಲ್ಲಿರೋಕ್ಕೆ ಹೆಲ್ಪ್ ಮಾಡ್ತವೆ ಲಿಗಾಮೆಂಟ್ಸ್. ಓಕೆ, ನೆಕ್ಸ್ಟ್ ಕನೆಕ್ಟೆಡ್ ಸುಪೀರಿಯರ್ಲಿ ಟು ದಿ ಫ್ಯಾಲೋಪಿಯನ್ ಟ್ಯೂಬ್, ಇನ್ಫೀರಿಯರ್ಲಿ ಟು ದಿ ವಜೈನಾ. ಓಕೆ, ಥ್ರೂ ದಿ ಸರ್ವಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಸುಪೀರಿಯರ್ಲಿ ಎಲ್ಲಿ ಕನೆಕ್ಟೆಡ್ ಇದೆ? ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ಸೊ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಇದೆ, ಸುಪೀರಿಯರ್ಲಿ ಮೀನ್ಸ್ ಮೇಲ್ಗಡೆ ಎದಕ್ಕೆ ಕನೆಕ್ಟ್ ಇದೆ? ಇದು ಫ್ಯಾಲೋಪಿಯನ್ ಟ್ಯೂಬ್ಗೆ ಕನೆಕ್ಟ್ ಇದೆ. ಆ್ಯಂಡ್ ಇನ್ಫೀರಿಯರ್ಲಿ ಮೀನ್ಸ್ ಲೋವರ್ ಸೈಡ್ ಯಾರಿಗೆ ಕನೆಕ್ಟ್ ಇದೆ? ಇದು ವಜೈನಾಗೆ ಕನೆಕ್ಟ್ ಇದೆ. ಓಕೆ, ಸೊ ವಜೈನಾಗೆ ಇದು ಕನೆಕ್ಟ್ ಇದೆ ಥ್ರೂ ದಿ ಸರ್ವಿಕ್ಸ್. ಓಕೆ, ಸರ್ವಿಕ್ಸ್ ಮತ್ತು ವಜೈನಾಗೆ ಇದು ಕನೆಕ್ಟ್ ಇದೆ. ನೆಕ್ಸ್ಟ್ ಸೈಜ್, ಶೇಪ್ ಆ್ಯಂಡ್ ವೇಟ್ ಎಷ್ಟಿದೆ ಸರ್? ಸೈಜ್, ಶೇಪು, ವೇಟ್ ಅಂತ ಕೇಳಿದಾಗ ನಾನ್ ಪ್ರೆಗ್ನೆಂಟ್ ಇದ್ದರೆ, ಓಕೆ, ವುಮನ್ ನಾನ್ ಪ್ರೆಗ್ನೆಂಟ್ ಅಂದರೆ ಪ್ರೆಗ್ನೆಂಟ್ ಆಗಿಲ್ಲ ಅಂಥವ್ರ ಹತ್ರ ಲೆಂತ್ ಎಷ್ಟಿರುತ್ತೆ? 7 to 9 ಸೆಂಟಿಮೀಟರ್. ವಿಡ್ತ್ ಎಷ್ಟಿರುತ್ತೆ? 4 to 5 ಸೆಂಟಿಮೀಟರ್. ಥಿಕ್ನೆಸ್ ಎಷ್ಟಿರುತ್ತೆ? 2 to 3 ಸೆಂಟಿಮೀಟರ್. ವೇಟ್ ನಾವು ನೋಡಿದಾಗ 50 to 80 ಗ್ರಾಮ್ಸ್ ಪ್ರೆಸೆಂಟ್ ಇರುತ್ತೆ ನಾನ್ ಪ್ರೆಗ್ನೆಂಟ್ ವುಮನ್ ಹತ್ರ. ಓಕೆ, ಅದೇ ಪ್ರೆಗ್ನೆಂಟ್ ಇದ್ದಾಗ, ಓಕೆ, ಸೊ ಅದೇ ವುಮೆನ್ ಪ್ರೆಗ್ನೆಂಟ್ ಆಗಿದ್ದ ಮೇಲೆ ಇಟ್ ಮೀನ್ಸ್ 9 ಮಂತ್. ಓಕೆ, ಸೊ 9 ಮಂತ್ ಪ್ರೆಗ್ನೆಂಟ್ ಇದ್ದಾಗ ಎಷ್ಟಿರುತ್ತೆ ಸೈಜ್ ಅಂತ ಕೇಳಿದಾಗ ಕ್ಯಾನ್ ಎಕ್ಸ್ಪ್ಯಾಂಡ್ ಅಪ್ ಟು 35 to 40 ಸೆಂಟಿಮೀಟರ್. ಎಷ್ಟಿರುತ್ತೆ? ಇದು 9 ಸೆಂಟಿಮೀಟರ್ ಇರೋದು 35 ಸೆಂಟಿಮೀಟರ್ ಆಗುತ್ತೆ. ಓಕೆ, 35 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ವೇಟ್ ಎಷ್ಟಿರುತ್ತೆ? 900 to 1000 ಗ್ರಾಮ್ಸ್. ಇಟ್ ಮೀನ್ಸ್ 1 kg ಹತ್ರ ಇದು ಆಗುತ್ತೆ. ಓಕೆ, ಸೊ 50 to 80 ಗ್ರಾಮ್ಸ್ ಇರೋದು 1 kg ಅಷ್ಟು ವೇಟ್ ಆಗುತ್ತೆ ಆಫ್ಟರ್ 9 ಮಂತ್. ಓಕೆ, 9 ಮಂತಲ್ಲಿ ಎಷ್ಟಾಗುತ್ತೆ? 1 kg ಅಷ್ಟು ವೇಟ್ ಆಗುತ್ತೆ ಯೂಟ್ರಸ್ದು. ಓಕೆ, ಸೊ ನಾನ್ ಪ್ರೆಗ್ನೆಂಟಲ್ಲಿ 7 to 9 ಸೆಂಟಿಮೀಟರಿನ ಲೆಂತ್, ವಿಡ್ತಲ್ಲಿ ನೋಡಿದ್ರೆ 4 to 5 ಸೆಂಟಿಮೀಟರ್, ಥಿಕ್ನೆಸ್ 2 to 3 ಸೆಂಟಿಮೀಟರ್, ವೇಟ್ ಇರುತ್ತೆ 50 to 80 ಗ್ರಾಮ್ಸ್. ಓಕೆ, ಪ್ರೆಗ್ನೆಂಟ್ ವುಮನ್ ಹತ್ರ ನಾವು ನೋಡಿದ್ರೆ ಎಟ್ ಟರ್ಮ್ ಮೀನ್ಸ್ 9 ಮಂತ್ ಪ್ರೆಗ್ನೆಂಟ್ ಇದ್ದಾಳೆ ಅಂಥ ಮಹಿಳೆಗೆ ನಾವು ನೋಡಿದಾಗ ಇಲ್ಲಿ 35 to 40 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಆ್ಯಂಡ್ ವೇಟ್ ನಾವು ನೋಡಿದಾಗ 1 kg ಅಷ್ಟು ವೇಟ್ ಆಗಿದ್ದಿರುತ್ತೆ ಓನ್ಲಿ ಯೂಟ್ರಸ್ದು. ಓಕೆ, ಓನ್ಲಿ ಯೂಟ್ರಸ್ ವೇಟ್ ಎಷ್ಟಿರುತ್ತೆ? 1 kg ಅಷ್ಟು ಇರುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ದಿ ಯೂಟ್ರಸ್. ಯೂಟ್ರಸ್ ಒಳಗಡೆ ಯಾವ್ಯಾವ ಪಾರ್ಟ್ಸ್ ಬರ್ತವೆ ಅಂತ ನಾವು ನೋಡೋಣ. ಓಕೆ, ದಿ ಯೂಟ್ರಸ್ ಈಸ್ ಡಿವೈಡೆಡ್ ಇಂಟು 4 ಮೇನ್ ಪಾರ್ಟ್ಸ್. ಸೊ ಎಷ್ಟು ಪಾರ್ಟ್ಸ್ ಬರ್ತಾ ಇದ್ದಾವೆ ಇಲ್ಲಿ? 4 ಮೇನ್ ಪಾರ್ಟ್ಸ್ಗಳು ಬರ್ತಾವೆ. ಫಸ್ಟ್ ಪಾರ್ಟ್ ಈಸ್ ಫಂಡಸ್, ಸೆಕೆಂಡ್ ಪಾರ್ಟ್ ಈಸ್ ಕಾರ್ಪಸ್ ಅಥವಾ ಬಾಡಿ ಅಂತ ಹೇಳ್ತೀವಿ, ಥರ್ಡ್ ಪಾರ್ಟ್ ಈಸ್ ಇಸ್ಥಮಸ್ ಆ್ಯಂಡ್ ಫೋರ್ತ್ ಈಸ್ ಸರ್ವಿಕ್ಸ್. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಸೊ ಮೇಲ್ಗಡೆ ಅಪ್ಪರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಈಸ್ ಫಂಡಸ್. ಸೊ ಜಸ್ಟ್ ಅದ್ರ ಕೆಳಗಡೆ ಏನು ಪ್ರೆಸೆಂಟ್ ಇರುತ್ತೆ? ಮೇನ್ ಬಾಡಿ ಆಫ್ ದಿ ಯೂಟ್ರಸ್, ಬಾಡಿ ಅಥವಾ ನಾವು ಕಾರ್ಪಸ್ ಅಂತ ಹೇಳ್ತೀವಿ. ಓಕೆ, ಬಾಡಿ ಅಥವಾ ಕಾರ್ಪಸ್. ಆ್ಯಂಡ್ ನೆಕ್ಸ್ಟ್ ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಈಸ್ ಸರ್ವಿಕ್ಸ್. ಓಕೆ, ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಈಸ್ ಸರ್ವಿಕ್ಸ್. ಬಾಡಿ ಆ್ಯಂಡ್ ಸರ್ವಿಕ್ಸ್ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇರುತ್ತೆ? ಇಸ್ಥಮಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಎಷ್ಟು ಪಾರ್ಟ್ ಇದ್ದಾವೆ ಯೂಟ್ರಸಲ್ಲಿ? 4 ಪಾರ್ಟ್. ಅಪ್ಪರ್ ಪಾರ್ಟ್ ಈಸ್ ಫಂಡಸ್, ದೆನ್ ಬಾಡಿ, ಅದಾದಮೇಲೆ ಏನು ಬರುತ್ತೆ? ಇಸ್ಥಮಸ್, ಆ್ಯಂಡ್ ಲಾಸ್ಟ್ ಪಾರ್ಟ್ ಈಸ್ ಲೋವರ್ ಪಾರ್ಟ್ ಈಸ್ ಸರ್ವಿಕ್ಸ್ ಬರುತ್ತೆ. ಸೊ 1 by 1 ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನಿದೆ? ಫಂಡಸ್, ದಿ ಬ್ರಾಡ್ ಡೋಮ್ ಶೇಪ್ಡ್ ಅಪ್ಪರ್ ಪಾರ್ಟ್. ಓಕೆ, ಸೊ ನಾವು ನೋಡಿದಾಗ ಎಷ್ಟಿದೆ? ಬ್ರಾಡ್ ಪಾರ್ಟ್ ಇದೆ, ಡೋಮ್ ಶೇಪ್ ಇದೆ, ಅಪ್ಪರ್ ಪಾರ್ಟ್ ಇದೆ. ಓಕೆ, ಸೊ ಅಪ್ಪರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಈಸ್ ಫಂಡಸ್. ನೆಕ್ಸ್ಟ್ ಲೊಕೇಟೆಡ್ ಅಬೌವ್ ದಿ ಓಪನಿಂಗ್ ಆಫ್ ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಈ ಸೈಡ್ ಒಂದು ಮತ್ತು ಈ ಸೈಡ್ ಒಂದು 2 ಫ್ಯಾಲೋಪಿಯನ್ ಟ್ಯೂಬ್ ಓಪನಿಂಗ್ಸ್ ಇದ್ದಾವೆ. ಓಕೆ, ಸೊ ಜಸ್ಟ್ ಫ್ಯಾಲೋಪಿಯನ್ ಟ್ಯೂಬ್ ಓಪನಿಂಗ್ಸ್ ಮೇಲ್ಗಡೆ ಏನು ಪ್ರೆಸೆಂಟ್ ಇದೆ? ಫಂಡಸ್ ಪ್ರೆಸೆಂಟ್ ಇದೆ. ಓಕೆ, ಏನಿದೆ? ಲೊಕೇಟೆಡ್ ಅಬೌವ್ ದಿ ಓಪನಿಂಗ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್. ನೆಕ್ಸ್ಟ್ ಪಾಯಿಂಟ್ ಫಂಕ್ಷನ್. ಇದು ಏನು ಕೆಲಸ ಮಾಡುತ್ತೆ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಫಾರ್ ಇಂಪ್ಲಾಂಟೇಷನ್ ಆ್ಯಂಡ್ ಪ್ರೆಗ್ನೆನ್ಸಿ. ಓಕೆ, ಸೊ ಇದು ಹೆಲ್ಪ್ ಎದ್ರಲ್ಲಿ ಮಾಡುತ್ತೆ? ಇಂಪ್ಲಾಂಟೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಇಟ್ ಮೀನ್ಸ್ ಎಗ್ ಇದೆ,
ಎಗ್ ಏನಾಗಿದೆ ಫರ್ಟಿಲೈಸ್ ಆಗಿದೆ, ಫರ್ಟಿಲೈಸ್ಡ್ ಎಗ್ ಬರುತ್ತೆ. ಫರ್ಟಿಲೈಸ್ಡ್ ಎಗ್ ಅಥವಾ ಝೈಗೋಟ್ ಬಂದು ಯಾವ ಪ್ಲೇಸಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ, ಫಂಡಸಲ್ಲಿ. ಓಕೆ, ಮೇನ್ಲಿ ಯಾವ ಪ್ಲೇಸಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ, ಫಂಡಸಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ. ಇಟ್ ಮೀನ್ಸ್ ದಿ ಪ್ಲಾಸೆಂಟಾ ಅದು ಎಲ್ಲಿ ಕನೆಕ್ಟ್ ಇರುತ್ತೆ, ಫಂಡಸ್ಗೆ ಕನೆಕ್ಟ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇಂಪ್ಲಾಂಟೇಷನ್ ಎಲ್ಲಿರುತ್ತೆ, ಇಂಪ್ಲಾಂಟೇಷನ್ ಯಾವ ಪ್ಲೇಸಲ್ಲಿ ಆಗುತ್ತೆ, ಜಾಸ್ತಿ ಆಗೋದು ಫಂಡಸ್ ಹತ್ರ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಇಂಪ್ಲಾಂಟೇಷನ್ ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಫಂಡಸ್ ಅರ್ಥ ಆಗಿರ್ಬೋದು. ಇಟ್ ಈಸ್ ಅ ಬ್ರಾಡ್ ಡೋಮ್ ಶೇಪ್ಡ್ ಅಪ್ಪರ್ ಪಾರ್ಟ್ ಆಫ್ ದಿ ಯೂಟ್ರಸ್. ಓಕೆ, ಲೊಕೇಟೆಡ್ ಜಸ್ಟ್ ಅಬೋವ್ ದಿ ಓಪನಿಂಗ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್. ಆ್ಯಂಡ್ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇಂಪ್ಲಾಂಟೇಷನ್ ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇರೋದು ಬಾಡಿ ಅಥವಾ ಕಾರ್ಪಸ್. ಓಕೆ, ದಿ ಲಾರ್ಜೆಸ್ಟ್ ಸೆಂಟ್ರಲ್ ಪೋರ್ಷನ್ ಆಫ್ ದಿ ಯೂಟ್ರಸ್. ಸೊ ಸೆಂಟ್ರಲ್ ಪೋರ್ಷನ್ ಆ್ಯಂಡ್ ಲಾರ್ಜೆಸ್ಟ್ ಸೆಂಟ್ರಲ್ ಪೋರ್ಷನ್ ಈಸ್ ಬಾಡಿ. ಓಕೆ, ಸೊ ಬಾಡಿ ಅಥವಾ ಕಾರ್ಪಸ್, ಇಟ್ ಈಸ್ ದ ಲಾರ್ಜೆಸ್ಟ್ ಸೆಂಟ್ರಲ್ ಪೋರ್ಷನ್ ಆಫ್ ದಿ ಯೂಟ್ರಸ್. ಓಕೆ, ನೆಕ್ಸ್ಟ್ ಹೈಲಿ ಮಸ್ಕುಲರ್ ಆ್ಯಂಡ್ ಕ್ಯಾಪೇಬಲ್ ಆಫ್ ಎಕ್ಸ್ಪ್ಯಾಂಡಿಂಗ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಇಲ್ಲೇನಿದೆ ಹೈಲಿ ಮಸ್ಕುಲರ್ ಮೀನ್ಸ್ ಮಸಲ್ ಜಾಸ್ತಿ ಇದೆ. ಓಕೆ, ಮಸಲ್ ಜಾಸ್ತಿ ಇದೆ, ಅದೇನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಇಟ್ ಮೀನ್ಸ್ ಬಾಡಿ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಸೊ ನಾವಿಲ್ಲೊಂದು ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ನೋಡೋಣ. ಸೊ ದಿಸ್ ಈಸ್ ಅವರ್ ನಾರ್ಮಲ್ ಪ್ರೆಗ್ನೆನ್ಸಿ. ಇಟ್ ಮೀನ್ಸ್ ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ. ನಾರ್ಮಲ್ ಯೂಟ್ರಸ್, ಪ್ರೀ ಪ್ರೆಗ್ನೆಂಟ್ ಇಟ್ ಮೀನ್ಸ್ ಇದು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ. ಸೊ ಎಷ್ಟಿದೆ, ಇದು ಚಿಕ್ಕದಿದೆ, ಇದರೊಳಗಡೆ ಬೇಬಿ ಇಲ್ಲ, ಇಟ್ ಮೀನ್ಸ್ ಫೀಟಸ್ ಇಲ್ಲ. ಸೊ ಅದೇ ಪ್ರೆಗ್ನೆಂಟ್ ಆಗಿದ್ಮೇಲೆ 9 ಮಂತ್ ಆಗಿದ್ಮೇಲೆ ಎಷ್ಟಾಗುತ್ತೆ, ಇಷ್ಟು ದೊಡ್ಡದಾಗುತ್ತೆ. ಓಕೆ, 20 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಏನಾಗುತ್ತೆ, 20 ಟೈಮ್ಸ್ ಸೈಜಲ್ಲಿ ಇನ್ಕ್ರೀಸ್ ಆಗಿದೆ. ಅಂದರೆ ಇಲ್ಲಿ ನಾವು ನೋಡ್ಬೋದು ಬಾಡಿ ಎಷ್ಟು ಚಿಕ್ಕದಿದೆ, ಇಲ್ಲಿ ಬಾಡಿ ಜಾಸ್ತಿ ದೊಡ್ಡದಾಗಿದೆ. ಓಕೆ, ಕೆಪೇಬಲ್ ಆಫ್ ಎಕ್ಸ್ಪ್ಯಾಂಡಿಂಗ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಅದು ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ದೊಡ್ಡದಾಗುತ್ತೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಸೊ ಫಂಕ್ಷನ್ ಏನು ಮಾಡುತ್ತೆ ಬಾಡಿ ಅಥವಾ ಕಾರ್ಪಸ್ ಅಂತ ಕೇಳಿದಾಗ, ಹೌಸ್ ಆ್ಯಂಡ್ ನರಿಸೆಸ್ ದಿ ಗ್ರೋಯಿಂಗ್ ಫೀಟಸ್. ಇದು ಏನು ಮಾಡುತ್ತೆ, ಹೌಸ್ ಪ್ರೊವೈಡ್ ಮಾಡುತ್ತೆ. ಒಳಗಡೆ ಏನು ಪ್ರೆಸೆಂಟ್ ಇದೆ, ಫೀಟಸ್ ಇದೆ. ಫೀಟಸ್ ಮೀನ್ಸ್ ಬೇಬಿ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಯೂಟ್ರಸ್. ಓಕೆ, ಯೂಟ್ರಸ್ ಒಳಗಡೆ ಬೇಬಿ ಇದ್ದರೆ ಅದನ್ನು ನಾವು ಫೀಟಸ್ ಅಂತ ಹೇಳ್ತೀವಿ. ಅದು ಏನು ಕೊಡುತ್ತೆ, ಹೌಸ್ ಕೊಡುತ್ತೆ. ಓಕೆ, ಹೌಸ್ ಆಫ್ ದಿ ಫೀಟಸ್ ಈಸ್ ಬಾಡಿ. ಓಕೆ, ಮತ್ತು ನರಿಶ್ಮೆಂಟ್ ಕೂಡ ಪ್ರೊವೈಡ್ ಮಾಡುತ್ತೆ, ನ್ಯೂಟ್ರಿಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ಯಾವುದು, ಬಾಡಿ ಆಫ್ ದಿ ಯೂಟ್ರಸ್. ಓಕೆ, ಸೊ ಅರ್ಥ ಆಗಿರ್ಬೋದು ಬಾಡಿ ಆಫ್ ದಿ ಯೂಟ್ರಸ್. ಸೊ ಲಾರ್ಜೆಸ್ಟ್ ಇದೆ, ಸೆಂಟ್ರಲ್ ಪೋರ್ಷನ್ ಇದೆ ಆ್ಯಂಡ್ ಕೆಪೇಬಲ್ ಟು ಎಕ್ಸ್ಪ್ಯಾಂಡ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ನೆಕ್ಸ್ಟ್ ಇಸ್ಥಮಸ್. ಸೊ ಇಸ್ಥಮಸ್ ಏನಿದೆ, ಇಟ್ ಈಸ್ ಅ ಪಾರ್ಟ್ ಬಿಟ್ವೀನ್ ದಿ ಬಾಡಿ ಆ್ಯಂಡ್ ಸರ್ವಿಕ್ಸ್. ಓಕೆ, ದಿ ನ್ಯಾರೋ ಕನ್ಸ್ಟ್ರಿಕ್ಟೆಡ್ ಪಾರ್ಟ್ ಬಿಟ್ವೀನ್ ದಿ ಬಾಡಿ ಆ್ಯಂಡ್ ದಿ ಸರ್ವಿಕ್ಸ್. ಬಾಡಿ ಮತ್ತು ಸರ್ವಿಕ್ಸ್ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ಇಸ್ಥಮಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ಸಾಫ್ಟನ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಓಕೆ, ಸಾಫ್ಟ್ ಆಗುತ್ತೆ, ಇಸ್ಥಮಸ್ ಏನಾಗುತ್ತೆ, ಸಾಫ್ಟ್ ಆಗುತ್ತೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಇದನ್ನು ಏನಂತ ಹೇಳ್ತೀವಿ ನಾವು, ಹೆಗರ್ ಸೈನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಹೆಗರ್ ಸೈನ್. ಹೆಗರ್ ಸೈನ್ ಅಂದರೆ ಏನು, ಸಾಫ್ಟ್ನಿಂಗ್ ಆಫ್ ದಿ ಇಸ್ಥಮಸ್ ಆ್ಯಂಡ್ ಸರ್ವಿಕ್ಸ್ ಈಸ್ ನೋನ್ ಆ್ಯಸ್ ಹೆಗರ್ ಸೈನ್, ಒನ್ ಆಫ್ ದಿ ಸೈನ್ ಆಫ್ ದಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಟು ಅಲೋ ಫೀಟಲ್ ಪಾಸೇಜ್. ಇದು ಯಾಕೆ ಸಾಫ್ಟ್ ಆಗ್ತಾ ಇದೆ ಅಂದರೆ ಫೀಟಸ್ ಪಾಸ್ ಆಗಬೇಕಲ್ಲ. ಓಕೆ, ಸೊ ಫೀಟಸ್ ಪಾಸ್ ಆಗಬೇಕಲ್ಲ ಡ್ಯೂರಿಂಗ್ ದಿ ಬರ್ತ್. ಸೊ ಅದಕ್ಕೋಸ್ಕರ ಇದು ಏನಾಗ್ತಾ ಇದೆ, ಸಾಫ್ಟ್ ಆಗ್ತಾ ಇದೆ. ಓಕೆ, ಸೊ ಇಸ್ಥಮಸ್ ಇಸ್ ಅ ನ್ಯಾರೋ ಕನ್ಸ್ಟ್ರಿಕ್ಟೆಡ್ ಪಾರ್ಟ್ ಬಿಟ್ವೀನ್ ದಿ ಬಾಡಿ ಆ್ಯಂಡ್ ದಿ ಸರ್ವಿಕ್ಸ್. ಬಾಡಿ ಮತ್ತು ಸರ್ವಿಕ್ಸ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಸಾಫ್ಟ್ ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಸಾಫ್ಟ್ ಆಗುತ್ತೆ. ಅದನ್ನು ನಾವು ಹೆಗರ್ ಸೈನ್ ಅಂತ ಹೇಳ್ತೀವಿ. ಯಾಕೆ ಸಾಫ್ಟ್ ಆಗುತ್ತೆ ಅಂದರೆ ಟು ಅಲೋ ಫೀಟಲ್ ಪಾಸೇಜ್. ಸೊ ಫೀಟಸ್ ಏನಾಗಬೇಕು, ಹೊರಗಡೆ ಬರಬೇಕು, ಸೊ ಡೆಲಿವರಿ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಏನಂತ ಇದು ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಸರ್ವಿಕ್ಸ್. ಸೊ ಫೋರ್ತ್ ಆ್ಯಂಡ್ ಲಾಸ್ಟ್ ಪಾರ್ಟ್ ಈಸ್ ಸರ್ವಿಕ್ಸ್. ಸೊ ಸರ್ವಿಕ್ಸ್ ಇಸ್ ದ ಲೋವರ್ ಸಿಲಿಂಡ್ರಿಕಲ್ ಪೋರ್ಷನ್ ದಟ್ ಕನೆಕ್ಟ್ ಯೂಟ್ರಸ್ ಟು ವಜೈನಾ. ಓಕೆ, ಸೊ ಸರ್ವಿಕ್ಸ್ ಏನು ಮಾಡುತ್ತೆ, ಮೇಲ್ಗಡೆ ಯೂಟ್ರಸ್ ಆ್ಯಂಡ್ ಕೆಳಗಡೆ ವಜೈನಾಯನ್ನು ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಸರ್ವಿಕ್ಸ್. ಇದು ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ, ಮೇಲ್ಗಡೆ ಯೂಟ್ರಸ್ ಆ್ಯಂಡ್ ಕೆಳಗಡೆ ವಜೈನಾನ ಇದು ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದಾಗ 2.5 to 3 ಸೆಂಟಿಮೀಟರ್. ಲೆಂತ್ ಎಷ್ಟಿರುತ್ತೆ, 2.5 to 3 ಸೆಂಟಿಮೀಟರ್ ಇನ್ ನಾನ್ ಪ್ರೆಗ್ನೆಂಟ್ ವುಮನ್. ಓಕೆ, ಸೊ ನಾರ್ಮಲ್ ವುಮನ್ ಹತ್ರ ಎಷ್ಟಿರುತ್ತೆ, 2.5 to 3 ಸೆಂಟಿಮೀಟರ್. ಓಕೆ, ಸೊ ಸರ್ವಿಕ್ಸ್ ಈಸ್ ದ ಲೋವರ್ ಪಾರ್ಟ್ ಆಫ್ ದಿ ಯೂಟ್ರಸ್, ಸಿಲಿಂಡ್ರಿಕಲ್ ಪೋರ್ಷನ್ ವಿಚ್ ಕನೆಕ್ಟ್ ಯೂಟ್ರಸ್ ಆ್ಯಂಡ್ ವಜೈನಾ, ಆ್ಯಂಡ್ ಲೆಂತ್ ಈಸ್
2.5 to 3 centimeter ಇನ್ ನಾನ್ ಪ್ರೆಗ್ನೆಂಟ್ ವುಮನ್. ಓಕೆ, ಸೊ ಪಾರ್ಟ್ಸ್ ಆಫ್ ದಿ ಸರ್ವಿಕ್ಸ್ ಅಲ್ಲಿ ಬಂದಾಗ ಏನೇನು ಬರುತ್ತೆ ಅಂತ ನೋಡಿದಾಗ, ಸೊ ಫಸ್ಟ್ ಇರೋದು ಎಂಡೋ ಸರ್ವಿಕ್ಸ್, ಎಕ್ಸೋ ಸರ್ವಿಕ್ಸ್ ಆ್ಯಂಡ್ ಸರ್ವೈಕಲ್ ಕೆನಾಲ್ ಆ್ಯಂಡ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಓ ಎಸ್ ಅಂತ ಬರುತ್ತೆ. ಸೊ ಫಸ್ಟ್ ಎಂಡೋ ಸರ್ವಿಕ್ಸ್. ಸೊ ಎಂಡೋ ಸರ್ವಿಕ್ಸ್ ಅಂದರೆ ಇಲ್ಲಿ ನಾವು ನೋಡ್ಬೋದು, ಎಂಡೋ ಸರ್ವಿಕ್ಸ್ ಮೀನ್ಸ್ ಹೊರಗಡೆ ಪ್ರೆಸೆಂಟ್ ಇದೆ. ಓಕೆ, ಸೊ ಇದು ಇಲ್ಲಿ ತನಕ ಏನಿದೆ ವಜೈನಾ ಇದೆ. ಓಕೆ, ಸೊ ವಜೈನಾ ಒಳಗಡೆ ಸ್ವಲ್ಪ ಪ್ರೊಟ್ರ್ಯೂಡ್ ಆಗಿದೆ. ಪ್ರೊಟ್ರ್ಯೂಡ್ ಮೀನ್ಸ್ ಸ್ವಲ್ಪ ಹ್ಯಾಂಗ್ ಆಗಿರೋ ಥರ ಅನಿಸ್ತಾ ಇದೆ. ಓಕೆ, ಸೊ ಇದು ಹೊರಗಡೆ ಪ್ರೆಸೆಂಟ್ ಇದೆಲ್ಲ, ಇದನ್ನು ನಾವು ಏನಂತ ಹೇಳ್ತೀವಿ, ಎಕ್ಟೋ ಸರ್ವಿಸ್. ಏನಂತ ಹೇಳ್ತೀವಿ, ಎಕ್ಟೋ ಸರ್ವಿಸ್. ಸೊ ನೆಕ್ಸ್ಟ್ ಎಂಡೋ ಸರ್ವಿಸ್ ಅಂದರೆ ಹೊರಗಡೆ ಇರೋದು ಎಕ್ಟೋ ಸರ್ವಿಸ್ ಆಗಿದ್ದರೆ, ಒಳಗಡೆ ಇರೋದನ್ನು ನಾವು ಏನಂತ ಹೇಳ್ತೀವಿ, ಎಂಡೋ ಸರ್ವಿಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಒಳಗಡೆ ಇರೋದನ್ನು ಎಂಡೋ ಸರ್ವಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ಇದೆ ಇಲ್ಲಿ ನೋಡ್ಬೋದು ನಾವು. ಎಂಡೋ ಸರ್ವಿಸ್ ಮೀನ್ಸ್ ಇನ್ನರ್ ಪಾರ್ಟ್ ಆಫ್ ದಿ ಸರ್ವಿಕ್ಸ್ ದಟ್ ಲೀಡ್ ಟು ಯೂಟ್ರಸ್. ಓಕೆ, ಸೊ ಇನ್ನರ್ ಪಾರ್ಟ್ ಆಫ್ ದಿ ಸರ್ವಿಕ್ಸ್ ಈಸ್ ಎಂಡೋ ಸರ್ವಿಸ್. ಎಂಡೋ ಮೀನ್ಸ್ ಇನ್ಸೈಡ್ ಸರ್ವಿಕ್ಸ್, ಇನ್ಸೈಡ್ ದಿ ಸರ್ವಿಕ್ಸ್. ಓಕೆ, ಎಂಡೋ ಸರ್ವಿಕ್ಸ್ ಮೀನ್ಸ್ ಇನ್ನರ್ ಸರ್ವಿಕ್ಸ್ ಅಂತ ಹೇಳ್ಬೋದು. ಓಕೆ, ಇನ್ನರ್ ಪಾರ್ಟ್ ಆಫ್ ದಿ ಸರ್ವಿಕ್ಸ್ ಲೀಡ್ ಟು ದಿ ಯೂಟ್ರಸ್. ಅದು ಎಲ್ಲಿಗೆ ಹೋಗ್ತಾ ಇದೆ, ಯೂಟ್ರಸ್ ಕಡೆ ಹೋಗ್ತಾ ಇದೆ. ನೆಕ್ಸ್ಟ್ ಎಕ್ಸೋ ಸರ್ವಿಕ್ಸ್. ಎಕ್ಸೋ ಸರ್ವಿಕ್ಸ್ ಮೀನ್ಸ್ ಹೊರಗಡೆ ಪ್ರೆಸೆಂಟ್ ಇದೆ. ಓಕೆ, ದಿ ಔಟರ್ ಪಾರ್ಟ್ ಆಫ್ ದಿ ಯೂಟ್ರಸ್ ದಟ್ ಪ್ರೊಟ್ರ್ಯೂಡ್ ಇನ್ ಟು ದಿ ವಜೈನಾ. ಹೌದು ಸರ್, ಇದು ಔಟರ್ ಪಾರ್ಟ್ ದಟ್ ಪ್ರೊಟ್ರ್ಯೂಡ್ ಇನ್ ಟು ದಿ ವಜೈನಾ. ವಜೈನಾ ಒಳಗಡೆ ಇದು ಸ್ವಲ್ಪ ಹ್ಯಾಂಗ್ ಆಗ್ತಾ ಇದೆ ಅಲ್ಲ, ಇದು ಏನಿದೆ, ಎಕ್ಟೋ ಸರ್ವಿಸ್ ಇದೆ. ನೆಕ್ಸ್ಟ್ ಸರ್ವೈಕಲ್ ಕೆನಾಲ್. ಸೊ ಸರ್ವೈಕಲ್ ಕೆನಾಲ್ ಅಂದರೆ ದಿ ಸರ್ವೈಕಲ್ ಕೆನಾಲ್ ಈಸ್ ಲಿಂಕ್ಡ್ ಟು ವಜೈನಾ ಆ್ಯಂಡ್ ಯೂಟ್ರಸ್. ಓಕೆ, ಸೊ ಇದು ಏನು ಮಾಡ್ತಾ ಇದೆ, ಮೇಲ್ಗಡೆ ಯೂಟ್ರಸ್ ಆ್ಯಂಡ್ ಕೆಳಗಡೆ ವಜೈನಾ ಅನ್ನು ಕನೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದೇನಿದೆ, ಸರ್ವೈಕಲ್ ಕೆನಾಲ್. ಓಕೆ, ಇದೇನಿದೆ, ಸರ್ವೈಕಲ್ ಕೆನಾಲ್ ಇದೆ. ಓಕೆ, ಇದೇನಿದೆ, ಸರ್ವೈಕಲ್ ಕೆನಾಲ್ ಇದೆ. ಮೇಲ್ಗಡೆ ಯೂಟ್ರಸ್, ಕೆಳಗಡೆ ವಜೈನಾ ಅನ್ನು ಏನು ಮಾಡ್ತಾ ಇದು, ಕನೆಕ್ಟ್ ಮಾಡ್ತಾ ಇದೆ. ಓಕೆ, ಸೊ ಫಸ್ಟ್ ಇತ್ತು ಎಂಡೋ ಸರ್ವಿಕ್ಸ್. ಎಂಡೋ ಸರ್ವಿಕ್ಸ್ ಮೀನ್ಸ್ ಅದು ಇನ್ಸೈಡ್ ದಿ ಪಾರ್ಟ್ ಆಫ್ ದಿ ಸರ್ವಿಕ್ಸ್. ಓಕೆ, ಇನ್ನರ್ ಪಾರ್ಟ್ ಆಫ್ ದಿ ಸರ್ವಿಕ್ಸ್. ಎಕ್ಸೋ ಸರ್ವಿಕ್ಸ್ ಅಂದರೆ ಏನು, ಇಟ್ ಈಸ್ ಅ ಔಟರ್ ಪಾರ್ಟ್ ಆಫ್ ದಿ ಸರ್ವಿಸ್. ಸೊ ಸರ್ವೈಕಲ್ ಕೆನಾಲ್ ಅಂದರೆ, ಸೊ ಇದೇನು ಮಾಡ್ತಾ ಇದೆ, ಕೆನಾಲ್ ಇದೆ, ಮೇಲ್ಗಡೆ ಯೂಟ್ರಸ್ ಆ್ಯಂಡ್ ಕೆಳಗಡೆ ವಜೈನಾ ಏನಾದ್ರು ಕನೆಕ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಇರೋದು ಇಂಟರ್ನಲ್ ಓ ಎಸ್ ಆ್ಯಂಡ್ ಎಕ್ಸ್ಟರ್ನಲ್ ಓ ಎಸ್. ಸೊ ಇಂಟರ್ನಲ್ ಓ ಎಸ್ ಮೀನ್ಸ್ ಒಳಗಡೆ ಒಂದು ಓಪನಿಂಗ್ ಇರುತ್ತೆ. ಓಕೆ, ಎಕ್ಸ್ಟರ್ನಲ್ ಓ ಎಸ್ ಮೀನ್ಸ್ ಹೊರಗಡೆ ಒಂದು ಓಪನಿಂಗ್ಸ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇದೇನಿದೆ, ಸರ್ವೈಕಲ್ ಕೆನಲ್ ಇದೆ. ಓಕೆ, ಸೊ ಇದು ಸರ್ವೈಕಲ್ ಕೆನಲ್ ಇದೆ. ಸೊ ಇಲ್ಲಿ ಎರಡು ಓಪನಿಂಗ್ಸ್ ಇರ್ತವೆ, ಒಂದು ಇನ್ಸೈಡ್ ಓಪನಿಂಗ್ ಇರುತ್ತೆ, ಸೊ ಅದು ಇಂಟರ್ನಲ್ ಓ ಎಸ್. ಮತ್ತೊಂದು ಎಕ್ಸ್ಟರ್ನಲ್ ಸೈಡಿದು ಓಪನಿಂಗ್ ಇರುತ್ತೆ, ಮೀನ್ಸ್ ಹೊರಗಡೆದು ಓಪನಿಂಗ್ ಇರುತ್ತೆ. ಸೊ ಅದನ್ನು ನಾವು ಎಕ್ಸ್ಟರ್ನಲ್ ಓ ಎಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಟರ್ನಲ್ ಓ ಎಸ್ ಓಪನ್ಸ್ ಇನ್ ಟು ದಿ ಯೂಟ್ರಸ್, ಎಕ್ಸ್ಟರ್ನಲ್ ಓ ಎಸ್ ಓಪನ್ಸ್ ಇನ್ ಟು ದಿ ವಜೈನಾ. ಓಕೆ, ಐ ಥಿಂಕ್ ನಿಮಗೆ ಪಾರ್ಟ್ಸ್ ಆಫ್ ದಿ ಸರ್ವಿಕ್ಸ್ ಅರ್ಥ ಆಗಿರ್ಬೋದು. ಎಂಡೋ ಸರ್ವಿಕ್ಸ್, ಎಕ್ಸೋ ಸರ್ವಿಕ್ಸ್, ಸರ್ವೈಕಲ್ ಕೆನಾಲ್. ಸೊ ಸರ್ವೈಕಲ್ ಕೆನಾಲ್ ಎರಡು ಸೈಡ್ ಓಪನ್ ಆಗುತ್ತೆ, ಇನ್ನರ್ ಸೈಡ್ ಓಪನ್ ಆಗೋದು ಇಂಟರ್ನಲ್ ಓ ಎಸ್, ಎಕ್ಸ್ಟರ್ನಲ್ ಸೈಡ್ ಓಪನ್ ಆಗೋದು ಎಕ್ಸ್ಟರ್ನಲ್ ಓ ಎಸ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸರ್ವಿಕ್ಸ್. ಸೊ ಸರ್ವಿಕ್ಸ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ, ಪ್ರೊಡ್ಯೂಸ್ ಸರ್ವೈಕಲ್ ಮ್ಯೂಕಸ್. ಸೊ ಏನು ಮಾಡುತ್ತೆ ಇದು, ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಟು ಫೆಸಿಲಿಟೇಟ್ ಬ್ಲಾಕ್ ಆರ್ ಫೆಸಿಲಿಟೇಟ್ ಸ್ಪರ್ಮ್ ಎಂಟ್ರಿ. ಸೊ ಸರ್ವಿಕ್ಸ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದಾಗ, ಅದು ಏನು ಮಾಡುತ್ತೆ, ಸರ್ವೈಕಲ್ ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಏನು ಮಾಡುತ್ತೆ, ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಮ್ಯೂಕಸ್ ಫೆಸಿಲಿಟೇಟ್ ಮಾಡುತ್ತೆ ಅಥವಾ ಬ್ಲಾಕ್ ಮಾಡುತ್ತೆ ಸ್ಪರ್ಮ್ ಎಂಟ್ರಿಯನ್ನು. ಓಕೆ, ಸೊ ಹೆಲ್ಪ್ ಮಾಡುತ್ತೆ ಅಥವಾ ಬ್ಲಾಕ್ ಮಾಡುತ್ತೆ ಸ್ಪರ್ಮ್ ಎಂಟ್ರಿಯನ್ನು. ಓಕೆ, ಸೊ ಥಿಕ್ ಮ್ಯೂಕಸ್ ಪ್ರೊಡ್ಯೂಸ್ ಮಾಡುತ್ತೆ. ಏನು ಮಾಡುತ್ತೆ, ಥಿಕ್ ಮ್ಯೂಕಸ್ ಪ್ರೊಡ್ಯೂಸ್ ಮಾಡುತ್ತೆ. ಥಿಕ್ ಮ್ಯೂಕಸ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಸರ್ವಿಕ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಏನು ಮಾಡುತ್ತೆ, ಬ್ಲಾಕ್ ಮಾಡುತ್ತೆ ಸ್ಪರ್ಮ್ ಎಂಟ್ರಿಯನ್ನು. ಬಟ್ ಓವುಲೇಷನ್ ಟೈಮ್, ಓಕೆ, ಸೊ ಓವುಲೇಷನ್ ಟೈಮ್ ಅದೇ ಥಿಕ್ ಮ್ಯೂಕಸ್ ಏನಾಗುತ್ತೆ, ಥಿನ್ ಆಗುತ್ತೆ, ವಾಟರಿ ಟೈಪ್ ಆಗುತ್ತೆ. ಸೊ ಆ ಸಮಯದಲ್ಲಿ ಅದು ಸ್ಪರ್ಮ್ ಎಂಟ್ರಿಗೆ ಹೆಲ್ಪ್ ಮಾಡುತ್ತೆ. ಸೊ ಹೆಲ್ಪ್ ಕೂಡ ಮಾಡುತ್ತೆ, ಬ್ಲಾಕ್ ಕೂಡ ಮಾಡುತ್ತೆ ಸ್ಪರ್ಮ್ ಎಂಟ್ರಿಯನ್ನು. ಓಕೆ, ನೆಕ್ಸ್ಟ್ ಹೆಲ್ಪ್ ಮೇಂಟೈನ್ ಪ್ರೆಗ್ನೆನ್ಸಿ ಬೈ ಫಾರ್ಮಿಂಗ್ ಮ್ಯೂಕಸ್ ಪ್ಲಗ್. ಹೌದು, ಇದು ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಒಳಗಡೆ ಬೇಬಿ ಇದೆ ಪ್ರೆಸೆಂಟ್. ಓಕೆ, ಪ್ರೆಗ್ನೆನ್ಸಿ ಆಗಿದ್ಮೇಲೆ ಇಲ್ಲಿ ಒಳಗಡೆ ಗ್ರೋಯಿಂಗ್ ಫೀಟಸ್ ಪ್ರೆಸೆಂಟ್ ಇದೆ. ಅಲ್ಲಿ ಮ್ಯೂಕಸ್ ಪ್ಲಗ್ ಅಂತ ಒಂದು ಆಗಿರೋದಿರುತ್ತೆ. ಓಕೆ, ಏನಾಗಿರುತ್ತೆ, ಮ್ಯೂಕಸ್ ಪ್ಲಗ್ ಆಗಿರುತ್ತೆ. ಎಲ್ಲಿ, ಸರ್ವಿಕ್ಸಲ್ಲಿ ಮ್ಯೂಕಸ್ ಪ್ಲಗ್ ಆಗಿರುತ್ತೆ. ನೆಕ್ಸ್ಟ್ ಡೈಲೇಟ್ ಡ್ಯೂರಿಂಗ್ ಲೇಬರ್ ಆ್ಯಂಡ್
ಚೈಲ್ಡ್ ಬರ್ತ್. ಓಕೆ, ಸೊ ಲೇಬರ್ ಆಗೋ ಸಮಯದಲ್ಲಿ, ಚೈಲ್ಡ್ ಬರ್ತ್ ಆಗೋ ಸಮಯದಲ್ಲಿ ಇದು ಡೈಲೇಟ್ ಆಗಿರುತ್ತೆ. ಓಕೆ, ಸೊ ಸರ್ವೈಕಲ್ ಡೈಲೇಷನ್ ಅಂತ ಹೇಳ್ತಾರೆ, ಅದನ್ನು ಸರ್ವೈಕಲ್ ಡೈಲೇಷನ್ ಅಂತ ಹೇಳ್ತಾರೆ. ಅದೇನಾಗುತ್ತೆ, ಡೈಲೇಟ್ ಆಗುತ್ತೆ. ಸೊ ನಿಮಗೆ ಫಂಕ್ಷನ್ ಅರ್ಥ ಆಗಿರ್ಬೋದು. ಮ್ಯೂಕಸ್ ರಿಲೀಸ್ ಮಾಡುತ್ತೆ. ಸೊ ಮ್ಯೂಕಸ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಥವಾ ಬ್ಲಾಕ್ ಮಾಡುತ್ತೆ ಸ್ಪರ್ಮ್ ಎಂಟ್ರಿಯನ್ನು. ಮತ್ತು ಅದೇನು ಮಾಡುತ್ತೆ, ಮೇಂಟೈನ್ ಪ್ರೆಗ್ನೆನ್ಸಿ ಬೈ ಫಾರ್ಮಿಂಗ್ ಮ್ಯೂಕಸ್ ಪ್ಲಗ್. ನೆಕ್ಸ್ಟ್ ಡೈಲೇಟ್ ಮಾಡುತ್ತೆ ಡ್ಯೂರಿಂಗ್ ಲೇಬರ್. ಇಟ್ ಮೀನ್ಸ್ ಡೆಲಿವರಿ ಆಗೋ ಸಮಯದಲ್ಲಿ ಇದೇನಾಗುತ್ತೆ, ಡೈಲೇಟ್ ಆಗುತ್ತೆ, ಜಾಸ್ತಿ ಡೈಲೇಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 10 ಸೆಂಟಿಮೀಟರ್ ಡೈಲೇಟ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಸರ್ವಿಕ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಲೇಯರ್ಸ್ ಆಫ್ ಯೂಟ್ರಸ್. ಓಕೆ, ಸೊ ಲೇಯರ್ಸ್ ಆಫ್ ಯೂಟ್ರಸ್. ಸೊ ಯಾವ್ಯಾವ ಲೇಯರ್ಸ್ ಬರ್ತಾವೆ ಯೂಟ್ರಸಲ್ಲಿ ನೋಡಿದಾಗ, ಸೊ ಔಟರ್ ಈಸ್ ಪೆರಿಮೆಟ್ರಿಯಮ್. ಓಕೆ, ಸೊ ಔಟರ್ ಲೇಯರ್ ಈಸ್ ಪೆರಿಮೆಟ್ರಿಯಮ್, ಮಿಡಲ್ ಲೇಯರ್ ಈಸ್ ಮಯೋಮೆಟ್ರಿಯಮ್, ಇನ್ನರ್ ಲೇಯರ್ ಈಸ್ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ದಿ ಯೂಟ್ರಸ್ ಈಸ್ ಕಂಪೋಸ್ಡ್ ಆಫ್ 3 ಡಿಸ್ಟಿಂಕ್ಟ್ ಲೇಯರ್. ಇಲ್ಲಿ 3 ಡಿಫ್ರೆಂಟ್ ಲೇಯರ್ಸ್ ಇದ್ದಾವೆ. ಫಸ್ಟ್ ಇರೋದು ಪೆರಿಮೆಟ್ರಿಯಮ್. ಓಕೆ, ಸೊ ಪೆರಿಮೆಟ್ರಿಯಮ್ ಅಂತ ನಾವು ಸಿರೋಸಾ ಅಂತ ಕೂಡ ಹೇಳ್ತೀವಿ. ಸೊ ಇಟ್ ಈಸ್ ಅ ಔಟರ್ ಲೇಯರ್. ಪೆರಿಮೆಟ್ರಿಯಮ್ ಈಸ್ ಅ ಔಟರ್ ಲೇಯರ್. ಹೇಗಿರುತ್ತೆ, ಥಿನ್ ಇರುತ್ತೆ. ಪ್ರೊಟೆಕ್ಟಿವ್ ಸೀರೋಸ್ ಮೆಮ್ಬ್ರೇನ್. ಓಕೆ, ಸೊ ಇದೇನಿದೆ, ಪ್ರೊಟೆಕ್ಟಿವ್ ಸಿರಸ್ ಮೆಮ್ಬ್ರೇನ್ ಇದೆ. ಡಿರೈವ್ಡ್ ಫ್ರಮ್ ಪೆರಿಟೋನಿಯಮ್. ಓಕೆ, ಸೊ ಇದು ಎಲ್ಲಿಂದ ಡಿರೈವ್ಡ್ ಆಗಿದೆ, ಫ್ರಮ್ ದಿ ಪೆರಿಟೋನಿಯಮ್. ಇಟ್ ಮೀನ್ಸ್ ಪೆರಿಟೋನಿಯಮೇ ಬಂದು ಏನಾಗಿದೆ, ಇಲ್ಲಿ ಔಟರ್ ಲೇಯರ್ ಆಫ್ ದಿ ಯೂಟ್ರಸ್ ಆಗಿದೆ. ಓಕೆ, ಏನು ಮಾಡುತ್ತೆ, ಇದು ಥಿನ್ ಇದೆ, ಪ್ರೊಟೆಕ್ಟಿವ್ ಸಿರಸ್ ಮೆಮ್ಬ್ರೇನ್ ಇದೆ. ಇದು ಏನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಎಲ್ಲಿಂದ ಬಂದಿದೆ ಸರ್, ಇದು ಪೆರಿಟೋನಿಯಮಿಂದ ಬಂದಿದೆ. ಓಕೆ, ಸೊ ಪೆರಿಮೆಟ್ರಿಯಮ್ ಈಸ್ ಔಟರ್ ಲೇಯರ್ ಆಫ್ ದಿ ಯೂಟ್ರಸ್. ನೆಕ್ಸ್ಟ್ ಮಯೋಮೆಟ್ರಿಯಮ್. ಓಕೆ, ಸೊ ನೆಕ್ಸ್ಟ್ ಇರೋದು ಮಯೋಮೆಟ್ರಿಯಮ್. ಮಯೋ ಮೀನ್ಸ್ ಮಸಲ್. ಓಕೆ, ಮಯೋ ಮೀನ್ಸ್ ಮಸಲ್, ಮೆಟ್ರಿಯಮ್ ಮೀನ್ಸ್ ಯೂಟ್ರಸ್. ಟೀಕೆ, ಮಸಲ್ ಲೇಯರ್ ಆಫ್ ದಿ ಯೂಟ್ರಸ್. ಮಿಡಲ್ ಲೇಯರ್ ಇದೆ. ಓಕೆ, ಮಿಡಲ್ ಲೇಯರ್ ಏನಿದೆ, ಮಸ್ಕುಲಾರ್ ಲೇಯರ್ ಇದೆ. ಓಕೆ, ಏನಿದೆ, ಮಸ್ಕುಲಾರ್ ಲೇಯರ್. ಮಯೋಮೆಟ್ರಿಯಮ್ ಈಸ್ ಎ ಮಿಡಲ್ ಲೇಯರ್ ವಿಚ್ ಈಸ್ ಮೇಡ್ ಅಪ್ ಆಫ್ ಮಸಲ್. ಸೊ ಥಿಕ್ಕೆಸ್ಟ್ ಲೇಯರ್ ಏನಿದೆ, ಇದು ಥಿಕ್ಕೆಸ್ಟ್ ಲೇಯರ್ ಇದೆ, ಭಾಳ ಥಿಕ್ ಇರುತ್ತೆ ಇದು. ಓಕೆ, ದಪ್ಪ ಇರುತ್ತೆ. ಕಂಪೋಸ್ಡ್ ಆಫ್ ಸ್ಮೂದ್ ಮಸಲ್ ಫೈಬರ್. ಯಾವ ಮಸಲ್ ಇದೆ, ಇದು ಸ್ಮೂದ್ ಮಸಲ್ ಫೈಬರ್ಸ್ ಇದೆ. ಸೊ ಫಂಕ್ಷನ್ ನಾವು ನೋಡಿದಾಗ ಇದು ಏನಾಗುತ್ತೆ, ಕಾಂಟ್ರ್ಯಾಕ್ಟ್ ರಿದಮಿಕಲ್ಲಿ. ಇದೇನು ಮಾಡುತ್ತೆ, ಕಾಂಟ್ರ್ಯಾಕ್ಷನ್ ಮಾಡುತ್ತೆ, ರಿದಮಿಕಲ್ಲಿ ಕಾಂಟ್ರ್ಯಾಕ್ಷನ್ ಮಾಡುತ್ತೆ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಆ್ಯಂಡ್ ಲೇಬರ್. ಓಕೆ, ಸೊ ಮೆನ್ಸ್ಟ್ರುಯೇಷನ್ ಮೀನ್ಸ್ ಬ್ಲೀಡಿಂಗ್ ಆಗುತ್ತೆ ಮಂತ್ಲಿ. ಸೊ ಅದರಲ್ಲಿ ಕೂಡ ಇದು ಏನು ಮಾಡುತ್ತೆ, ಇದು ಕಾಂಟ್ರ್ಯಾಕ್ಟ್ ಆಗುತ್ತೆ ರಿದಮಿಕಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಪೇನ್ ಆಗುತ್ತೆ. ಓಕೆ, ಸೊ ಕಾಂಟ್ರ್ಯಾಕ್ಟ್ ರಿದಮಿಕಲಿ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್ ಆ್ಯಂಡ್ ಲೇಬರ್. ಲೇಬರ್ ಮೀನ್ಸ್ ಚೈಲ್ಡ್ ಬರ್ತ್ ಆಗೋ ಸಮಯದಲ್ಲಿ ಕೂಡ ಇದು ಕಾಂಟ್ರ್ಯಾಕ್ಟ್ ಆಗುತ್ತೆ. ಸೊ ಆ ಸಮಯದಲ್ಲಿ ಕೂಡ ಅವ್ರಿಗೆ ಪೇನ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಟು ಅಕೊಮೊಡೇಟ್ ಗ್ರೋಯಿಂಗ್ ಫೀಟಸ್. ಓಕೆ, ಸೊ ಮಯೋಮೆಟ್ರಿಯಮ್ ಏನಾಗುತ್ತೆ, ಜಾಸ್ತಿ ದೊಡ್ಡದಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಟು ಅಕೊಮೊಡೇಟ್ ಗ್ರೋಯಿಂಗ್ ಫೀಟಸ್. ಒಳಗಡೆ ಫೀಟಸ್ ಇದೆ, ಅದಕ್ಕೆ ಅಕೊಮೊಡೇಟ್ ಮಾಡೋಕ್ಕೆ ಇದು ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ದೊಡ್ಡದಾಗುತ್ತೆ. ಓಕೆ, ನೆಕ್ಸ್ಟ್ ಎಂಡೋಮೆಟ್ರಿಯಮ್. ಸೊ ಎಂಡೋಮೆಟ್ರಿಯಮ್ ಇಟ್ ಇಸ್ ಅ ಹೈಲಿ ವ್ಯಾಸ್ಕುಲರ್ ಮೀನ್ಸ್ ಬ್ಲಡ್ ಸಪ್ಲೈ, ಬ್ಲಡ್ ವೆಸಲ್ಸ್ ಜಾಸ್ತಿ ಇದೆ. ಆ್ಯಂಡ್ ಕಂಪೋಸ್ಡ್ ಆಫ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಮ್. ಗ್ಲ್ಯಾಂಡುಲಾರ್ ಎಪಿಥೀಲಿಯಮ್ಗಳಿದ್ದಾವೆ ಇಲ್ಲಿ. ಓಕೆ, ಸೊ ಗ್ಲ್ಯಾಂಡುಲಾರ್ ಎಪಿಥೀಲಿಯಮ್ ಇದೆ ಮತ್ತು ಹೈಲಿ ವ್ಯಾಸ್ಕುಲಾರ್ ಪಾರ್ಟ್ ಇದೆ. ಓಕೆ, ಇಟ್ ಈಸ್ ಅ ಹೈಲಿ ವ್ಯಾಸ್ಕುಲಾರ್ ಆ್ಯಂಡ್ ಕಂಟೈನ್ ಗ್ಲ್ಯಾಂಡುಲಾರ್ ಎಪಿಥೀಲಿಯಮ್. ಸೊ ಇದರೊಳಗಡೆ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಎಂಡೋಮೆಟ್ರಿಯಮ್ ಒಳಗಡೆ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಎಂಡೋಮೆಟ್ರಿಯಮ್ ಇಟ್ ಈಸ್ ಅ ಇನ್ನರ್ ಲೇಯರ್. ಓಕೆ, ನೆನ್ಪಿಡಬೇಕು, ಎಂಡೋಮೆಟ್ರಿಯಮ್ ಇಸ್ ಅ ಇನ್ನರ್ ಲೇಯರ್ ಆಫ್ ದಿ ಯೂಟ್ರಸ್. ಸೊ ಫಸ್ಟ್ ಇದೆ, ಇದರಲ್ಲಿ 2 ಪಾರ್ಟ್ ಡಿವೈಡ್ ಮಾಡಿದ್ದೀವಿ. ಒಂದಿರೋದು ಫಂಕ್ಷನಲ್ ಲೇಯರ್, ಇನ್ನೊಂದು ಬೇಸಲ್ ಲೇಯರ್. ಓಕೆ, ಫಂಕ್ಷನಲ್ ಲೇಯರ್ ಇದು ಏನು ಮಾಡುತ್ತೆ, ಶೆಡ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್. ಸೊ ಮೆನ್ಸ್ಟ್ರುಯೇಷನ್ ಆಗುತ್ತೆ ಅಲ್ಲ, ಸೊ ಅದರಲ್ಲಿ ಇದು ಶೆಡ್ ಆಗುತ್ತೆ. ಇಟ್ ಮೀನ್ಸ್ ಹೊರಗಡೆ ಬಂದುಬಿಡುತ್ತೆ. ಫಂಕ್ಷನಲ್ ಲೇಯರ್ ಆಫ್ ಇಂಪ್ಲಾಂಟೇಷನ್ ಡಸ್ ನಾಟ್ ಅಕರ್. ಇಫ್ ಇಂಪ್ಲಾಂಟೇಷನ್ ಡಸ್ ನಾಟ್ ಅಕರ್. ಓಕೆ, ಮೆನ್ಸ್ಟ್ರುಯೇಷನ್ ಯಾವಾಗ ಆಗುತ್ತೆ, ಇಟ್ ಮೀನ್ಸ್ ಮೆನ್ಸ್ಟ್ರುವಲ್ ಸೈಕಲ್ ಯಾವಾಗ ಆಗುತ್ತೆ, ಮೆನ್ಸ್ಟ್ರುಯೇಷನ್ ಯಾವಾಗ ಆಗುತ್ತೆ, ಬ್ಲೀಡಿಂಗ್ ಯಾವಾಗ ಆಗುತ್ತೆ, ಇಂಪ್ಲಾಂಟೇಷನ್ ಆಗಲಿಲ್ಲ ಅಂದರೆ. ಓಕೆ, ಇಫ್ ಇಂಪ್ಲಾಂಟೇಷನ್ ಡಸ್ ನಾಟ್ ಅಕರ್. ಸೊ ಇಂಪ್ಲಾಂಟೇಷನ್ ಆಗಲಾರ್ದಾಗ ಇದು ಫಂಕ್ಷನಲ್ ಲೇಯರ್ ಶೆಡ್ ಆಫ್ ಆಗುತ್ತೆ. ಇಟ್ ಮೀನ್ಸ್ ಹೊರಗಡೆ ಬಂದು ಬೀಳುತ್ತೆ. ನೆಕ್ಸ್ಟ್ ಥಿಕ್ಕನ್ ಇನ್ ರೆಸ್ಪಾನ್ಸ್ ಟು ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ನೆನ್ಪಿಡಬೇಕು, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಫಂಕ್ಷನಲ್ ಲೇಯರ್ ದಪ್ಪ ಆಗಿಬಿಡುತ್ತೆ, ಏನಾಗ್ಬಿಡುತ್ತೆ, ದಪ್ಪ ಆಗಿಬಿಡುತ್ತೆ, ಥಿಕ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಇರೋದು ಬೇಸಲ್
ಲೇಯರ್. ಸೊ ಬೇಸಲ್ ಲೇಯರ್ ರಿಮೇನ್ ಇಂಟ್ಯಾಕ್ಟ್. ಓಕೆ, ಇದೇನಾಗಿರುತ್ತೆ, ರಿಮೇನ್ ಇಂಟ್ಯಾಕ್ಟ್ ಆಗಿರುತ್ತೆ ಆ್ಯಂಡ್ ಹೆಲ್ಪ್ಸ್ ರೀಜನರೇಟ್ ದಿ ಫಂಕ್ಷನಲ್ ಲೇಯರ್ ಆಫ್ಟರ್ ಮೆನ್ಸ್ಟ್ರುಯೇಷನ್. ಓಕೆ, ಸೊ ಮೆನ್ಸ್ಟ್ರುಯೇಷನ್ನಲ್ಲಿ ಫಂಕ್ಷನಲ್ ಲೇಯರ್ ಹೋಗಿಬಿಡುತ್ತೆ. ಓಕೆ, ಫಂಕ್ಷನಲ್ ಲೇಯರ್ ಹೋಗಿಬಿಡುತ್ತೆ. ಮತ್ತು ಫಂಕ್ಷನಲ್ ಲೇಯರಿಗೆ ಪ್ರಿಪೇರ್ ಯಾರು ಮಾಡ್ತಾರೆ, ಬೇಸಲ್ ಲೇಯರ್. ಓಕೆ, ಬೇಸಲ್ ಲೇಯರ್ ಮತ್ತೆ ಏನು ಮಾಡುತ್ತೆ, ಫಂಕ್ಷನಲ್ ಲೇಯರನ್ನು ಪ್ರಿಪೇರ್ ಮಾಡುತ್ತೆ. ಸೊ ಮತ್ತೆ ಇಂಪ್ಲಾಂಟೇಷನ್ ಆಗಲಿಲ್ಲ ಅಂದರೆ ಮತ್ತೆ ಫಂಕ್ಷನಲ್ ಲೇಯರ್ ಹೋಗಿಬಿಡುತ್ತೆ. ಮತ್ತೆ ನಮ್ಮ ಬೇಸಲ್ ಲೇಯರ್ ಏನು ಮಾಡುತ್ತೆ, ಮತ್ತೆ ಅದನ್ನು ಪ್ರಿಪೇರ್ ಮಾಡುತ್ತೆ, ಹಾಗೆ ಹೋಗಿಬಿಡುತ್ತೆ. ಓಕೆ, ಅಂಟಿಲ್ ಪ್ರೆಗ್ನೆನ್ಸಿ ಆಗೋ ತನಕ ಅದು ಹಾಗೆ ಸೈಕಲ್ ನಡೀತಾ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಲೇಯರ್ಸ್ ಅರ್ಥ ಆಗಿರ್ಬೋದು. ಸೊ ಲೇಯರ್ಸ್ ಇರುತ್ತೆ 3: ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್, ಎಂಡೋಮೆಟ್ರಿಯಮ್. ಪೆರಿ ಈಸ್ ಅ ಔಟರ್, ಮಯೋ ಈಸ್ ಅ ಮಿಡಲ್, ಎಂಡೋ ಈಸ್ ಅ ಇನ್ನರ್ ಲೇಯರ್ ಆಫ್ ದಿ ಯೂಟ್ರಸ್. ಸೊ ನೆಕ್ಸ್ಟ್ ಲಿಗಾಮೆಂಟ್ಸ್ ಆಫ್ ಯೂಟ್ರಸ್. ಸೊ ನಾ ಫಸ್ಟಲ್ಲಿ ಯೂಟ್ರಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನಿತ್ತು, ಯೂಟ್ರಸ್ ಈಸ್ ಸಸ್ಪೆಂಡೆಡ್ ಬೈ ದಿ ಲಿಗಾಮೆಂಟ್ಸ್ ಅಂತ ಇತ್ತು. ಸೊ ಯೂಟ್ರಸ್ ಇದೆ, ಅದಕ್ಕೆ ಲಿಗಾಮೆಂಟ್ಸ್ ಇದ್ದಾವೆ ಎಲ್ಲ ಕಡೆ ಏನಿದ್ದಾವೆ, ಲಿಗಾಮೆಂಟ್ಸ್ ಇದ್ದಾವೆ. ಅದೇ ಪ್ಲೇಸಲ್ಲಿ ಹೋಲ್ಡ್ ಮಾಡೋಕ್ಕೆ ಅದೇ ಲೊಕೇಶನಲ್ಲಿ, ಅದೇ ಪೊಸಿಷನಲ್ಲಿ ಹೋಲ್ಡ್ ಮಾಡೋಕ್ಕೆ ಲಿಗಾಮೆಂಟ್ಸ್ ಇದ್ದಾವೆ. ಸೊ ಯಾವ್ಯಾವ ಲಿಗಾಮೆಂಟ್ಸ್ ಇರ್ತವೆ ಇಲ್ಲಿ, ಬ್ರಾಡ್ ಲಿಗಾಮೆಂಟ್ ಇರುತ್ತೆ, ರೌಂಡ್ ಲಿಗಾಮೆಂಟ್ ಇರುತ್ತೆ, ಓಕೆ, ಕಾರ್ಡಿನಲ್ ಲಿಗಾಮೆಂಟ್ ಇರುತ್ತೆ, ಅಥವಾ ಅದನ್ನು ನಾವು ಟ್ರಾನ್ಸ್ ಸರ್ವೈಕಲ್ ಲಿಗಾಮೆಂಟ್ ಅಂತ ಹೇಳ್ತೀವಿ. ಓಕೆ, ಮತ್ತು ಯೂಟರೋ ಸ್ಯಾಕ್ರಲ್ ಲಿಗಾಮೆಂಟ್ ಅಂತ ಇರುತ್ತೆ, ಪ್ಯೂಬೋ ಸರ್ವೈಕಲ್ ಲಿಗಾಮೆಂಟ್ ಅಂತ ಇರುತ್ತೆ, ಓವರಿಯನ್ ಲಿಗಾಮೆಂಟ್ ಅಂತ ಇರ್ತವೆ. ಓಕೆ, ಎಷ್ಟಿದ್ದಾವೆ, ಬ್ರಾಡ್, ರೌಂಡ್, ಕಾರ್ಡಿನಲ್ ಲಿಗಾಮೆಂಟ್, ಯೂಟ್ರೋಸ್ಯಾಕ್ರಲ್ಲು, ಪ್ಯೂಬೋ ಸರ್ವೈಕಲ್ಲು, ಓವರಿಯನ್ ಲಿಗಾಮೆಂಟ್. ಸೊ ಇಷ್ಟು ಲಿಗಾಮೆಂಟ್ಸ್ ಇರ್ತವೆ, ನೀವು ನೆನ್ಪಿಡಬೇಕು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಯೂಟ್ರಸ್. ಸೊ ಫಂಕ್ಷನ್ ಏನೇನು ಮಾಡುತ್ತೆ ಯೂಟ್ರಸ್ ಅಂತ ಕೇಳಿದಾಗ, ಹೆಲ್ಪ್ ಫಾರ್ ಪೀರಿಯಾಡಿಕ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್. ಓಕೆ, ಪೀರಿಯಾಡಿಕ್ ಮೆನ್ಸ್ಟ್ರುವಲ್ ಬ್ಲೀಡಿಂಗ್. ಸೊ ಬ್ಲೀಡಿಂಗಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಟಿಲ್ ಮೆನೋಪೌಸ್ ಮೀನ್ಸ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಓವ್ಯುಲೇಷನಲ್ಲಿ ಸ್ಟಾಪ್ ಆಗಿಬಿಡುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಅಷ್ಟೊತ್ತನ ಬ್ಲೀಡಿಂಗಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಪ್ರೊವೈಡ್ ಕೆನಾಲ್ ಫಾರ್ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್. ಹೌದು ಸರ್, ಇದು ಏನಿದೆ, ಇದು ಕೆನಾಲ್ ಇರುತ್ತೆ. ಓಕೆ, ಸ್ಪರ್ಮ್ ಎಲ್ಲಿಗೆ ಹೋಗಬೇಕು, ಫ್ಯಾಲೋಪಿಯನ್ ಟ್ಯೂಬಿಗೆ ಹೋಗಬೇಕು. ಫ್ಯಾಲೋಪಿಯನ್ ಟ್ಯೂಬ್ ಹೋಗಬೇಕು ಅಂದರೆ ಎಲ್ಲಿಂದ ಹೋಗಬೇಕು, ಅದು ಯೂಟ್ರಸ್ ಒಳಗಡೆಯಿಂದ ಹೋಗಬೇಕು. ಓಕೆ, ನೆಕ್ಸ್ಟ್ ಬಿಯರ್ ದಿ ಗ್ರೋಯಿಂಗ್ ಫೀಟಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಹೌದು ಸರ್, ಗ್ರೋಯಿಂಗ್ ಫೀಟಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮ ಬಾಡಿ ಆಫ್ ದಿ ಯೂಟ್ರಸಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸಪ್ಲೈ ನ್ಯೂಟ್ರಿಯೆಂಟ್ ಆ್ಯಂಡ್ ಆಕ್ಸಿಜನ್ ಟು ದಿ ಫೀಟಸ್ ಥ್ರೂ ದಿ ಪ್ಲಾಸೆಂಟಾ. ಓಕೆ, ಸೊ ಇಲ್ಲಿ ನ್ಯೂಟ್ರಿಷನ್ ಮತ್ತು ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಗ್ರೋಯಿಂಗ್ ಫೀಟಸ್ ಥ್ರೂ ದಿ ಪ್ಲಾಸೆಂಟಾದಿಂದ ಅದು ಏನು ಮಾಡುತ್ತೆ, ಬೇಬಿತನ ಸೆಂಡ್ ಮಾಡುತ್ತೆ. ಏನು, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಕ್ಸಿಜನ್ನ. ನೆಕ್ಸ್ಟ್ ಎಕ್ಸ್ಪೆಲ್ ದಿ ಫೀಟಸ್ ಡ್ಯೂರಿಂಗ್ ದಿ ಬರ್ತ್. ಓಕೆ, ಸೊ ಬರ್ತ್ ಆಗೋ ಸಮಯದಲ್ಲಿ ಅದು ಏನು ಮಾಡುತ್ತೆ, ಅದೇನು ಮಾಡುತ್ತೆ, ಎಕ್ಸ್ಪೆಲ್ ಮೀನ್ಸ್ ಹೊರಗಡೆ ಹಾಕುತ್ತೆ, ಬೇಬಿಯನ್ನು ಹೊರಗಡೆ ಹಾಕುತ್ತೆ ಯೂಸಿಂಗ್ ಕಾಂಟ್ರಾಕ್ಷನ್. ಓಕೆ, ರಿದಮಿಕ್ ಕಾಂಟ್ರಾಕ್ಷನ್ ಆಗಿ ಫೀಟಸನ್ನು ಹೊರಗಡೆ ಹಾಕುತ್ತೆ, ಮೀನ್ಸ್ ಡೆಲಿವರಿ ಆಗುತ್ತೆ. ನೆಕ್ಸ್ಟ್ ದಿ ಯೂಟ್ರಸ್ ಈಸ್ ರಿಚ್ ಇನ್ ಬ್ಲಡ್ ಸಪ್ಲೈಯಲ್ಲಿ ಜಾಸ್ತಿ ರಿಚ್ ಇರುತ್ತೆ. ಓಕೆ, ದ್ಯಾಟ್ ಎಕ್ಸ್ಟೆಂಡ್ ಟು ದಿ ಫೀಮೇಲ್ ಜೆನೆಟೇಲಿಯಾ ಆ್ಯಂಡ್ ದಿಸ್ ಈಸ್ ಎಸೆನ್ಷಿಯಲ್ ಫಾರ್ ವುಮೆನ್ ಟು ಅಚೀವ್ ಆರ್ಗ್ಯಾಸಮ್ ಡ್ಯೂರಿಂಗ್ ಸೆಕ್ಸುವಲ್ ಆ್ಯಕ್ಟಿವಿಟಿ. ಓಕೆ, ಸೊ ಯೂಟ್ರಸ್ಸಲ್ಲಿ ಜಾಸ್ತಿ ಬ್ಲಡ್ ವೆಸಲ್ಸ್ ಇರ್ತವೆ. ಅದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಆ ಬ್ಲಡ್ ವೆಸಲ್ಸು ಎಕ್ಸ್ಟರ್ನಲ್ ಜೆನೆಟೇಲಿಯಾ ತನಕ ಬರ್ತವೆ. ಸೊ ಆ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಸೆಕ್ಸುವಲ್ ಆ್ಯಕ್ಟಿವಿಟಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಫಂಕ್ಷನ್ಸ್ ಅರ್ಥ ಆಗಿರ್ಬೋದು. ಬ್ಲೀಡಿಂಗಲ್ಲಿ ಹೆಲ್ಪ್ ಮಾಡುತ್ತೆ, ಸ್ಪರ್ಮ್ ಟ್ರಾನ್ಸ್ಮಿಷನಲ್ಲಿ ಹೆಲ್ಪ್ ಮಾಡುತ್ತೆ, ಗ್ರೋಯಿಂಗ್ ಫೀಟಸಿಗೆ ಇದು ಹೌಸ್ ಕೊಡುತ್ತೆ, ಆ್ಯಂಡ್ ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಥ್ರೂ ದಿ ಪ್ಲಾಸೆಂಟಾ, ಆ್ಯಂಡ್ ಫೀಟಸನ್ನು ಹೊರಗಡೆ ಹಾಕುತ್ತೆ ಎಟ್ ದಿ ಟೈಮ್ ಆಫ್ ಬರ್ತ್. ಆ್ಯಂಡ್ ಇದರಲ್ಲಿ ರಿಚ್ ಬ್ಲಡ್ ಸಪ್ಲೈ ಇರುತ್ತೆ. ಸೊ ಆ ಬ್ಲಡ್ ಸಪ್ಲೈ ಹೊರಗಡೆ ಕೂಡ ಹೋಗುತ್ತೆ, ಸೆಕ್ಸುವಲ್ ಆ್ಯಕ್ಟಿವಿಟಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇರೋದು ಫ್ಯಾಲೋಪಿಯನ್ ಟ್ಯೂಬ್ಸ್, ವೆರಿ ಇಂಪಾರ್ಟೆಂಟ್. ಫ್ಯಾಲೋಪಿಯನ್ ಟ್ಯೂಬ್, ಅಥವಾ ನಾವು ಇದನ್ನು ಏನಂತ ಹೇಳ್ತೀವಿ, ಯೂಟೆರೈನ್ ಟ್ಯೂಬ್ ಅಂತ ಹೇಳ್ತೀವಿ, ಅಥವಾ ನಾವು ಇದನ್ನು ಓವಿಡಕ್ಟ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು, ಓವಿಡಕ್ಟ್ ಅಂತ ಹೇಳ್ಬೋದು, ಅಥವಾ ನಾವು ಇದನ್ನು ಸ್ಯಾಲ್ಫಿಂಗ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಸ್ಯಾಲ್ಫಿಕ್ಸ್ ಅಂತ ಕೂಡ ಹೇಳ್ಬೋದು. ನಾವು ಇದನ್ನು ಯೂಟ್ರೈನ್ ಟ್ಯೂಬ್ ಅಂತ ಹೇಳ್ಬೋದು, ನಾವು ಇದನ್ನು ಓವಿಡಕ್ಟ್ ಅಂತ ಕೂಡ ಹೇಳ್ಬೋದು, ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಫಸ್ಟ್ ಪಾಯಿಂಟ್ ನೋಡೋಣ, ಆಲ್ಸೋ ನೋನ್ ಆಸ್ ಯೂಟ್ರೈನ್ ಟ್ಯೂಬ್ ಆ್ಯಂಡ್ ಓವಿಡಕ್ಟ್. ಹೌದು ಸರ್. ನೆಕ್ಸ್ಟ್ ಫ್ಯಾಲೋಪಿಯನ್ ಟ್ಯೂಬ್ ಪೇರ್ಡ್. ಹೌದು ಸರ್, ಎರಡು ಇದ್ದಾವೆ. ಈ ಸೈಡ್ ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು, ಎರಡು ಪ್ರೆಸೆಂಟ್ ಇದ್ದಾವೆ. ಮಸ್ಕುಲಾರ್, ಇಟ್ ಮೀನ್ಸ್ ಅದರೊಳಗಡೆ ಕೂಡ ಮಸಲ್ ಪ್ರೆಸೆಂಟ್ ಇದೆ. ಸೀಲಿಯೇಟೆಡ್ ಡಕ್ಟ್ ಮೀನ್ಸ್ ಸೆಲ್ಸ್ ಇದ್ದಾವೆ, ಅದರ ಮೇಲೆ ಸೀಲಿಯಾ ಪ್ರೆಸೆಂಟ್ ಇದೆ. ಓಕೆ, ಸೊ ಇದೇನಿದೆ, ಟ್ಯೂಬ್ ಇದೆ. ಸೊ ಟ್ಯೂಬಲ್ಲಿ ಸೆಲ್ಸ್ ಇದ್ದಾವೆ, ಸೊ ಸೆಲ್ಸ್ ಮೇಲೆ ಸೀಲಿಯಾ ಪ್ರೆಸೆಂಟ್ ಇದ್ದಾವೆ. ಸೊ ಸೀಲಿಯೇಟೆಡ್ ಡಕ್ಟ್ ಅಂತ ಹೇಳ್ತೀವಿ. ಓಕೆ, ದಟ್ ಟ್ರಾನ್ಸ್ಫರ್ ಓವಮ್, ಅದೇನು ಮಾಡುತ್ತೆ, ಓವಮನ್ನು ಟ್ರಾನ್ಸ್ಫರ್ ಮಾಡುತ್ತೆ ಫ್ರಮ್ ಓವರಿ ಟು ದಿ ಯೂಟ್ರಸ್. ಓಕೆ, ಸೊ ಇಲ್ಲಿ ನಾವು ಡಯಾಗ್ರಾಮ್ ನೋಡಿದಾಗ
ಇದು ಏನಿದೆ ಯೂಟ್ರಸ್ ಇದೆ, ಇದೇನಿದೆ ಓವರಿ ಇದೆ. ಸೊ ಇಲ್ಲಿಂದ ಓಮ್ ಎಲ್ಲಿ ತನಕ ಟ್ರಾನ್ಸ್ಫರ್ ಮಾಡುತ್ತೆ, ಯೂಟ್ರಸ್ ತನಕ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ದೇ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಫರ್ಟಿಲೈಜೇಷನ್ ಆ್ಯಸ್ ದಿ ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಇನ್ ದಿ ಆ್ಯಂಪುಲ್ಲಾ ಆಫ್ ದಿ ಟ್ಯೂಬ್. ಓಕೆ, ಸೊ ಇದು ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಫರ್ಟಿಲೈಜೇಷನ್ ಆಗುತ್ತೆ. ಫರ್ಟಿಲೈಜೇಷನ್ ಎಲ್ಲಾಗುತ್ತೆ ಸರ್ ಅಂತ ಕೇಳಿದಾಗ ಫರ್ಟಿಲೈಜೇಷನ್ ಆಗುತ್ತೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ. ಓಕೆ, ಸೊ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಎಕ್ಸಾಕ್ಟ್ ಯಾವ ಪ್ಲೇಸ್ ಸರ್, ಆ್ಯಂಪುಲ್ಲಾ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಏನಾಗುತ್ತೆ, ಫರ್ಟಿಲೈಜೇಷನ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು. ದೀಸ್ ಆರ್ ದಿ ಪೇರ್ಡ್. ಓಕೆ, ಎರಡು ಸೈಡ್ ಎರಡು ಟ್ಯೂಬ್ ಇರುತ್ತೆ, ಯೂಟ್ರಸ್ ಇದೆ, ಈ ಸೈಡ್ ಒಂದು ಈ ಸೈಡ್ ಒಂದು, ಎರಡು ಟ್ಯೂಬ್ ಇದ್ದಾವೆ. ಮಸ್ಕುಲಾರ್ ಇಟ್ ಮೀನ್ಸ್ ಮಸಲ್ ಕೂಡ ಪ್ರೆಸೆಂಟ್ ಇದೆ. ಸೀಲಿಯೇಟೆಡ್ ಡಕ್ಟ್ ಮೀನ್ಸ್ ಅದರೊಳಗಡೆ ಸೆಲ್ಸ್ ಇದ್ದಾವೆ, ಅದರ ಮೇಲೆ ಸೀಲಿಯಾ ಪ್ರೆಸೆಂಟ್ ಇದೆ. ಅದು ಏನು ಮಾಡುತ್ತೆ, ಓವಮನ್ನು ಟ್ರಾನ್ಸ್ಫರ್ ಮಾಡುತ್ತೆ, ಎಗ್ಗನ್ನು ಟ್ರಾನ್ಸ್ಫರ್ ಮಾಡುತ್ತೆ ಫ್ರಮ್ ದಿ ಓವರಿ ಟು ದಿ ಯೂಟರಸ್. ಓಕೆ, ಸೊ ಇದು ಏನಿದೆ ಓವರಿ ಇದೆ. ಸೊ ಓವರಿಯಿಂದ ಯೂಟ್ರಸ್ ತನ್ನ ಎಗ್ಗನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು, ಫ್ಯಾಲೋಪಿಯನ್ ಟ್ಯೂಬ್. ನೆಕ್ಸ್ಟ್ ಅದು ಏದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಫರ್ಟಿಲೈಜೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಫರ್ಟಿಲೈಜೇಷನ್ ಮೀನ್ಸ್ ಸ್ಪರ್ಮ್ ಮತ್ತು ಎಗ್ ಮೀಟ್ ಆಗ್ತವೆ ಇನ್ ದಿ ಆ್ಯಂಪುಲ್ಲಾ. ಎಲ್ಲಿ, ಇನ್ ದಿ ಆ್ಯಂಪುಲ್ಲಾ. ಓಕೆ, ಸೊ ನೆಕ್ಸ್ಟ್ ನಾವು ಲೆಂತ್ ನೋಡಿದಾಗ ಲೆಂತ್ ಎಷ್ಟಿರುತ್ತೆ ಸರ್, ಅಪ್ರಾಕ್ಸಿಮೇಟ್ಲಿ 10 to 12 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಡಯಾಮೀಟರ್ ನೋಡಿದಾಗ ನಾವು 1 to 4 mm ಇನ್ ಡಯಾಮೀಟರ್ ಆ್ಯಂಡ್ ವೈಡೆಸ್ಟ್ ಆ್ಯಟ್ ಆ್ಯಂಪುಲ್ಲಾ. ಓಕೆ, ಸೊ ಆ್ಯಂಪುಲ್ಲಾ ಇದೆಯಲ್ಲ ಈ ಪ್ಲೇಸಲ್ಲಿ ಜಾಸ್ತಿ ವೈಡ್ ಇರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಲೊಕೇಶನ್ ಎಲ್ಲಿರುತ್ತೆ ಸರ್, ಎಕ್ಸ್ಟೆಂಡ್ ಲ್ಯಾಟ್ರಲಿ ಫ್ರಮ್ ದಿ ಯೂಟ್ರಸ್ ಆ್ಯಂಡ್ ಓಪನ್ ನಿಯರ್ ದಿ ಓವರೀಸ್. ಹೌದು ಸರ್, ಲ್ಯಾಟ್ರಲಿ ಮೀನ್ಸ್ ಸೈಡ್. ಇದು ಯೂಟ್ರಸ್ ಇದೆ, ಯೂಟ್ರಸ್ ಸೈಡಿಂದ ಒಂದು ಬಂದಿದೆ. ಹೌದು ಸರ್, ಲ್ಯಾಟ್ರಲಿ ಟು ದಿ ಯೂಟ್ರಸ್ ಆ್ಯಂಡ್ ನಿಯರ್ ದಿ ಓವರಿ. ಓಕೆ, ಸೊ ಓಪನ್ಸ್ ನಿಯರ್ ದಿ ಓವರಿ. ಸೊ ಇದು ಓವರಿ ಇದೆ, ಸೊ ಓವರಿ ಹತ್ರ ಬಂದು ಓಪನ್ ಆಗ್ತಾ ಇದೆ. ಓಕೆ, ಲ್ಯಾಟ್ರಲ್ ಆಫ್ ದಿ ಯೂಟ್ರಸ್ಸಿಂದ ಓವರಿ ಹತ್ರ ಇದು ಓಪನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಲೊಕೇಶನ್ ಎಲ್ಲಿದೆ, ಲ್ಯಾಟ್ರಲ್ಲಿ ಇದೆ ಆ್ಯಂಡ್ ನಿಯರ್ ದಿ ಓವರಿ ಇದೆ. ನೆಕ್ಸ್ಟ್ ಫಂಕ್ಷನ್. ಸೊ ಫಂಕ್ಷನ್ ನೋಡಿದಾಗ ಏನು ಮಾಡುತ್ತೆ, ಕ್ಯಾಪ್ಚರ್ ಮೀನ್ ಹಿಡ್ಕೊಳ್ಳುತ್ತೆ. ಎದನ್ನು ಹಿಡ್ಕೊಳ್ಳುತ್ತೆ, ಎಗ್ಗನ್ನು ಕ್ಯಾಪ್ಚರ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎಗ್ಗನ್ನು ಇಲ್ಲಿಂದ ಇಲ್ಲಿ ತನಕ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಫೆಸಿಲಿಟೇಟ್ ಫರ್ಟಿಲೈಜೇಷನ್ ಆಫ್ ಎಗ್. ಅದೇನು ಮಾಡುತ್ತೆ, ಫರ್ಟಿಲೈಜೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಪಾರ್ಟ್ಸ್ ಆಫ್ ಫ್ಯಾಲೋಪಿಯನ್ ಟ್ಯೂಬ್. ಸೊ ಪಾರ್ಟ್ಸ್ ಇಲ್ಲಿ ಎಷ್ಟು ಬರುತ್ತೆ, 4 ಪಾರ್ಟ್ಸ್ ಬರ್ತವೆ. ಫಸ್ಟ್ ಇನ್ಫಂಡಿಬುಲಮ್, ಆ್ಯಂಪುಲ್ಲಾ, ಇಸ್ತಮಸ್ ಆ್ಯಂಡ್ ಇಂಟಸ್ಟೀಷಿಯಲ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ಫಂಡಿಬುಲಮ್ ಇಲ್ಲಿದೆ ನೋಡಿ, ಸೊ ಇದನ್ನು ನಾವು ಇನ್ಫಂಡಿಬುಲಮ್ ಅಂತ ಹೇಳ್ತೀವಿ. ಆ್ಯಂಪುಲ್ಲಾ ಇಲ್ಲಿದೆ ನೋಡಿ, ಆ್ಯಂಪುಲ್ಲಾ. ನೆಕ್ಸ್ಟ್ ಇಸ್ತಮಸ್ ಇಲ್ಲಿದೆ ಆ್ಯಂಡ್ ಇಂಟಸ್ಟೀಷಿಯಲ್ ಇಲ್ಲಿದೆ. ಓಕೆ, ಎಷ್ಟಿದ್ದಾವೆ ಇಲ್ಲಿ ಟೋಟಲ್ ಪಾರ್ಟ್ಸ್ 4 ಇದ್ದಾವೆ. ಇನ್ಫಂಡಿಬುಲಮ್, ಆ್ಯಂಪುಲ್ಲಾ, ಇಸ್ತಮಸ್ ಆ್ಯಂಡ್ ಇಂಟಸ್ಟೀಷಿಯಲ್. ಸೊ 1 by 1 ಡೀಟೇಲ್ ಆಗಿ ನೋಡೋಣ. ಇನ್ಫಂಡಿಬುಲಮ್. ಓಕೆ, ಫನ್ನಲ್ ಲೈಕ್ ಸ್ಟ್ರಕ್ಚರ್. ಯಾವ ಲೈಕ್ ಸ್ಟ್ರಕ್ಚರ್ ಇದೆ, ಇದು ಫನ್ನಲ್ ಥರ ಸ್ಟ್ರಕ್ಚರ್ ಇದೆ. ಕ್ಲೋಸೆಸ್ಟ್ ಟು ದಿ ಓವರಿ, ಓವರಿಗೆ ಭಾಳ ಕ್ಲೋಸ್ ಇದೆ. ಸರೌಂಡೆಡ್ ಬೈ 20 to 25 ಫಿಂಬ್ರಿಯೆ. ಓಕೆ, ಸೊ ನಾವು ಡೈಗ್ರಾಮ್ ನಾವು ನೋಡಿದಾಗ ಇನ್ಫಂಡಿಬುಲಮ್, ಫನ್ನಲ್ ಲೈಕ್ ಸ್ಟ್ರಕ್ಚರ್ ಇದೆ. ಓಕೆ, ಸೊ ಇಲ್ಲಿ 20 to 25 ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇದ್ದಾವೆ. ಓಕೆ, 20 to 25 ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇದ್ದಾವೆ. ಆ್ಯಂಡ್ ದಿಸ್ ಈಸ್ ಓವರಿ ಅಂತ ಅಂದ್ಕೊಳ್ಳಿ. ಓಕೆ, ಸರೌಂಡೆಡ್ ಬೈ 20 to 25 ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಫಿಂಬ್ರಿಯೆ. ಸೊ ಇವನ್ನು ನಾವು ಏನಂತ ಹೇಳ್ತೀವಿ, ಫಿಂಬ್ರಿಯೆ ಅಂತ ಹೇಳ್ತೀವಿ. ಫಿಂಬ್ರಿಯೆ ಆರ್ ದಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಎಟ್ ದಿ ಇನ್ಫಂಡಿಬುಲಮ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಫಿಂಬ್ರಿಯೆ ಸ್ವೀಪ್ಸ್ ದಿ ರಿಲೀಸ್ ಓವಮ್ ಫ್ರಮ್ ದಿ ಓವರಿ ಇನ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಅದು ಏನು ಮಾಡುತ್ತೆ, ಫಿಂಬ್ರಿಯೆ ಏನು ಮಾಡುತ್ತೆ ಅಂದರೆ ಓವರಿ ಓಮನ್ನು ರಿಲೀಸ್ ಮಾಡಿದಾಗ ಅದನ್ನು ಕ್ಯಾಪ್ಚರ್ ಮಾಡಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಹಾಕುತ್ತೆ. ಓಕೆ, ಏನು ಮಾಡುತ್ತೆ, ಫಿಂಬ್ರಿಯೆಗಳು ಏನು ಮಾಡ್ತವೆ, ಕ್ಯಾಪ್ಚರ್ ದಿ ಓವಮ್ ಅಥವಾ ಎಗ್ಗನ್ನು ಇವು ಕ್ಯಾಪ್ಚರ್ ಮಾಡ್ತವೆ, ಹಿಡಿದುಕೊಳ್ಬಿಡ್ತವೆ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಒಯ್ತವೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಫಿಂಬ್ರಿಯೆ ಸ್ವೀಪ್ ದಿ ರಿಲೀಸ್ಡ್ ಓವಮ್ ಫ್ರಮ್ ದಿ ಓವರಿ ಇನ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ನೆಕ್ಸ್ಟ್ ಲಾರ್ಜೆಸ್ಟ್ ಫಿಂಬ್ರಿಯೆ. ಓಕೆ, ಇದರೊಳಗಡೆ ಲಾರ್ಜೆಸ್ಟ್ ಫಿಂಬ್ರಿಯೆ ಇರುತ್ತೆ. ಸೊ ಲಾರ್ಜೆಸ್ಟ್ ಫಿಂಬ್ರಿಯೆ ಅದನ್ನು ನಾವು ಓವರಿಯನ್ ಫಿಂಬ್ರಿಯೆ ಅಂತ ಹೇಳ್ತೀವಿ. ಓಕೆ, ಲಾರ್ಜೆಸ್ಟ್ ಫಿಂಬ್ರಿಯೆ ಬಂದು ಏನಾಗ್ತಾ ಇದ್ದಾವೆ, ಓವರಿ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಆಗ್ತಾ ಇದ್ದಾವೆ. ನೋಡ್ಬೋದು, ಎಲ್ಲ ಬಂದು ಓವರಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಯಾವ ಲಾರ್ಜ್ ಇದ್ದಾವೆಲ್ಲ ಅವು ಬಂದು ಓವರಿಗೆ ಕನೆಕ್ಟ್ ಆಗ್ತಾವೆ. ಸೊ ಆ ಫಿಂಬ್ರಿಯನ್ನು ನಾವು ಓವರಿಯನ್ ಫಿಂಬ್ರಿಯೆ ಅಂತ ಹೇಳ್ತೀವಿ. ವಿಚ್ ಅಟ್ಯಾಚಸ್ ಡೈರೆಕ್ಟ್ಲಿ ಟು ದಿ ಓವರಿ. ಯಾವ ಡೈರೆಕ್ಟ್ಲಿ ಓವರಿಗೆ ಅಟ್ಯಾಚ್ ಆಗ್ತಾವೆ ಅಲ್ಲ ಅವುಗಳನ್ನು ನಾವು ಓವರಿಯನ್ ಫಿಂಬ್ರಿಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ್ಯಂಪುಲ್ಲಾ. ನೆಕ್ಸ್ಟ್
ಆ್ಯಂಪುಲ್ಲ. ಸೊ ಐ ಥಿಂಕ್ ನಿಮಗೆ ಇನ್ಫಂಡಿಬುಲಮ್ ಅರ್ಥ ಆಗಿರ್ಬೋದು. ಫನಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಕ್ಲೋಸೆಸ್ಟ್ ಟು ದಿ ಓವರಿ, ಭಾಳ ಕ್ಲೋಸ್ ಇರುತ್ತೆ ಓವರಿಗೆ. ಆ್ಯಂಡ್ ಇಲ್ಲಿ ಎಷ್ಟಿರ್ತವೆ 20 to 25 ಫಿಮ್ರಿಯೇಸ್ ಇರ್ತವೆ. ಓಕೆ, ಫಿಮ್ರಿಯೇ ಏನು ಮಾಡುತ್ತೆ, ಓವಮನ್ನು ಕಲೆಕ್ಟ್ ಮಾಡ್ತವೆ. ಸೊ ಲಾರ್ಜ್ ಫಿಮ್ರಿಯೇ ಇರ್ತವೆ, ಡೈರೆಕ್ಟ್ ಓವರಿಗೆ ಅಟ್ಯಾಚ್ ಇರ್ತವೆಲ್ಲ, ಅದನ್ನು ನಾವು ಓವರಿಯನ್ ಫಿಮ್ರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡೋಣ ಆ್ಯಂಪುಲ್ಲ. ಓಕೆ, ಸೊ ಲಾಂಗೆಸ್ಟ್ ಆ್ಯಂಡ್ ವೈಡೆಸ್ಟ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಈಸ್ ಆ್ಯಂಪುಲ್ಲ. ಓಕೆ, ಲಾಂಗೆಸ್ಟ್ ಪಾರ್ಟ್ ಇದೆ ಆ್ಯಂಡ್ ವೈಡೆಸ್ಟ್ ಪಾರ್ಟ್ ಆಫ್ ದಿ fallopian tube is ampulla. Okay, most dilated open portion of the tube. Okay, most dilated portion of the tube. So ನಾವು ನೋಡ್ಬೋದು, ಡಯಾಗ್ರಾಮ್ ಇಲ್ಲಿ ಹಾಕೋಣ. ಓಕೆ, ಸೊ ದಿಸ್ ಈಸ್ ಆ್ಯಂಪುಲ್ಲ. ಓಕೆ, ಇದೇನಿದೆ ಮೋಸ್ಟ್ ಡೈಲೇಟೆಡ್ ಪೋರ್ಷನ್ ಆಫ್ ದಿ ಟ್ಯೂಬ್. ಸೊ ಇದೇನಿದೆ ಮೋಸ್ಟ್ ಡೈಲೇಟೆಡ್ ಪೋರ್ಷನ್ ಆಫ್ ದಿ ಟ್ಯೂಬ್ ಇದೆ. ಓಕೆ, ಆ್ಯಂಡ್ ಮೇನ್ ಸೈಟ್ ಆಫ್ ಫರ್ಟಿಲೈಜೇಷನ್. ಸೊ ಫರ್ಟಿಲೈಜೇಷನ್ ಯಾವ ಪ್ಲೇಸಲ್ಲಿ ಆಗುತ್ತೆ, ಆ್ಯಂಪುಲ್ಲ. ಓಕೆ, ಯಾವ ಪ್ಲೇಸಲ್ಲಿ ಆಗುತ್ತೆ, ಆ್ಯಂಪುಲ್ಲದಲ್ಲಿ ಇದು ಫರ್ಟಿಲೈಜೇಷನ್ ಆಗುತ್ತೆ. ಸೊ ಫರ್ಟಿಲೈಜೇಷನ್ ಮೀನ್ಸ್ ಸ್ಪರ್ಮ್ ಮೀಟ್ ಎಗ್, ಸ್ಪರ್ಮ್ ಮತ್ತು ಎಗ್ ಏನಾಗ್ತವೆ, ಮೀಟ್ ಆಗ್ತವೆ. ಓಕೆ, ನೆಕ್ಸ್ಟ್ ಪ್ರೊವೈಡ್ ನ್ಯೂಟ್ರಿಯೆಂಟ್ ಫಾರ್ ಸ್ಪರ್ಮ್ ಆ್ಯಂಡ್ ಎಗ್. ಸೊ ಏನು ಮಾಡುತ್ತೆ ಆ್ಯಂಪುಲ್ಲ, ಏನು ಮಾಡುತ್ತೆ, ಅದು ನ್ಯೂಟ್ರಿಯೆಂಟ್ ಪ್ರೊವೈಡ್ ಮಾಡುತ್ತೆ, ಸ್ಪರ್ಮ್ ಮತ್ತು ಎಗ್ಗಿಗೆ ನ್ಯೂಟ್ರಿಯೆಂಟ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಹೆಲ್ಪ್ ಅರ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್. ಸೊ ಇದು ಅರ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಮೋಸ್ಟ್ ಡೈಲೇಟೆಡ್ ಪೋರ್ಷನ್ ಇದೆ, ಲಾಂಗೆಸ್ಟ್ ಪೋರ್ಷನ್ ಇದೆ, ವೈಡೆಸ್ಟ್ ಪೋರ್ಷನ್ ಇದೆ, ಮೇನ್ ಸೈಟ್ ಆಫ್ ಫರ್ಟಿಲೈಜೇಷನ್ ಇದೆ. ಅದೇ ಪ್ಲೇಸಲ್ಲಿ ಏನಾಗುತ್ತೆ, ಫರ್ಟಿಲೈಜೇಷನ್ ಆಗುತ್ತೆ. ಇದು ನ್ಯೂಟ್ರಿಯೆಂಟ್ ಪ್ರೊವೈಡ್ ಮಾಡುತ್ತೆ ಸ್ಪರ್ಮಿಗೆ, ಎಗ್ಗಿಗೆ ಆ್ಯಂಡ್ ಡೆವಲಪಿಂಗ್ ಎಂಬ್ರಿಯೋಗೆ. ಓಕೆ, ಏನು ಮಾಡುತ್ತೆ, ಇದು ನ್ಯೂಟ್ರಿಯೆಂಟ್ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇಸ್ತಮಸ್. ನೆಕ್ಸ್ಟ್ ಇರೋದು ಇಸ್ತಮಸ್. ಸೊ ಇಸ್ತಮಸ್ ಇಸ್ ಅ ನ್ಯಾರೋ ಥಿಕ್ ವಾಲ್ಡ್ ಪಾರ್ಟ್. ಇದೇನಿದೆ ನ್ಯಾರೋ ಥಿಕ್ ವಾಲ್ಡ್ ಪಾರ್ಟ್. ಸೊ ಇಟ್ ಈಸ್ ಅ ಮೀಡಿಯಲ್ ಸೆಗ್ಮೆಂಟ್ ಕ್ಲೋಸೆಸ್ಟ್ ಟು ದಿ ಯೂಟ್ರಸ್. ಸೊ ಇದು ಏನಿದೆ ಯೂಟ್ರಸ್ಗೆ ಕ್ಲೋಸ್ ಆಗಿರುತ್ತೆ. ಓಕೆ, ಮೋರ್ ಮಸ್ಕುಲಾರ್, ಇಲ್ಲಿ ಏನಿದೆ ಮಸಲ್ ಜಾಸ್ತಿ ಇದ್ದಾವೆ. ಹೆಲ್ಪ್ ಪ್ರೊಪೆಲ್ ಫರ್ಟಿಲೈಸ್ಡ್ ಎಗ್. ಇದೇನು ಮಾಡುತ್ತೆ, ಫರ್ಟಿಲೈಸ್ಡ್ ಎಗ್ಗಿಗೆ ಮುಂದಕ್ಕೆ ಮೀನ್ಸ್ ಯೂಟ್ರಸ್ ಕಡೆ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಫರ್ಟಿಲೈಸ್ ಎಗ್ ಇದೆಯಲ್ಲ ಅದನ್ನು ಯೂಟ್ರಸ್ ಕಡೆ ಇದು ಏನು ಮಾಡುತ್ತೆ, ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ದಿ ಸ್ಪರ್ಮನ್ನು ಪ್ರಿವೆಂಟ್ ಮಾಡುತ್ತೆ. ಓಕೆ, ಇಟ್ ಮೀನ್ಸ್ ಸ್ಪರ್ಮ್ ಬರ್ತಾ ಇದೆ ಈ ಥರ, ಸೊ ಅದನ್ನು ರಿಟರ್ನ್ ಹೋಗೋಕ್ಕೆ ಬಿಡೋದಿಲ್ಲ, ಆಫ್ಟರ್ ಫರ್ಟಿಲೈಜೇಷನ್ ಹೋಗೋಕ್ಕೆ ಬಿಡುತ್ತೆ. ಬಟ್ ಓನ್ಲಿ ಸ್ಪರ್ಮನ್ನು ಈ ಥರ ಬರ್ತಾ ಇದೆ, ಸೊ ಅದನ್ನು ರಿಟರ್ನ್ ಹೋಗೋಕ್ಕೆ ಬಿಡೋದಿಲ್ಲ. ಓಕೆ, ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ದಿ ಸ್ಪರ್ಮ್. ನೆಕ್ಸ್ಟ್, ಸೊ ಐ ಥಿಂಕ್ ನಿಮಗೆ ಸಮಸ್ಯೆ ಅರ್ಥ ಆಗಿರ್ಬೋದು. ನ್ಯಾರೋ ಇದೆ, ಥಿಕ್ ವಾಲ್ಡ್ ಇದೆ ಆ್ಯಂಡ್ ಮೀಡಿಯಲ್ ಸೆಗ್ಮೆಂಟ್ ಇದೆ ಇದು, ಮತ್ತು ಮೋರ್ ಮಸ್ಕುಲಾರ್ ಇದೆ ಇದು. ಓಕೆ, ಆ್ಯಂಡ್ ಇದು ಏನು ಮಾಡುತ್ತೆ, ಫರ್ಟಿಲೈಸ್ಡ್ ಎಗ್ ಇದೆಯಲ್ಲ ಅದನ್ನು ಪ್ರೊಪೆಲ್ ಮಾಡುತ್ತೆ, ಯೂಟ್ರಸ್ ಕಡೆ ಸೆಂಡ್ ಮಾಡುತ್ತೆ ಆ್ಯಂಡ್ ಪ್ರಿವೆಂಟ್ ದಿ ಬ್ಯಾಕ್ ಫ್ಲೋ ಆಫ್ ದಿ ಸ್ಪರ್ಮನ್ನು ಬ್ಯಾಕ್ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಇಸ್ತಮಸ್. ನೆಕ್ಸ್ಟ್ ಇರೋದು ಇಂಟಸ್ಟಿಷಿಯಲ್ ಅಥವಾ ಇಂಟ್ರಾಮ್ಯೂರಲ್ ಪಾರ್ಟ್ ಅಂತ ಹೇಳ್ತೀವಿ. ಇಂಟಸ್ಟಿಷಿಯಲ್ ಆರ್ ಇಂಟ್ರಾಮ್ಯೂರಲ್ ಪಾರ್ಟ್. ಸೊ ಇಟ್ ಈಸ್ ಅ ಶಾರ್ಟೆಸ್ಟ್, ಏನಿದೆ ಇದು ಶಾರ್ಟ್ ಸೆಗ್ಮೆಂಟ್ ಆಫ್ ದಿ ಯೂಟ್ರಸ್ ಇದೆ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬ್. ಸೊ ಇಲ್ಲಿ ನಾವು ನೋಡ್ಬೋದು ಯೂಟ್ರಸ್ ಮತ್ತು ಫ್ಯಾಲೋಪಿಯನ್ ಟ್ಯೂಬ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ಇಂಟಸ್ಟಿಷಿಯಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಪಾಸಸ್ ಥ್ರೂ ದಿ ಯೂಟ್ರೈನ್ ವಾಲ್, ಮಯೋಮೆಟ್ರಿಯಮ್. ಸೊ ಎಲ್ಲಿಂದ ಬಂದಿದೆ ಸರ್ ಇದು ಟ್ಯೂಬ್ ಅಂತ ಕೇಳಿದರೆ, ಮಯೋಮೆಟ್ರಿಯಮ್ ಇದೆ ಅದಲ್ಲ, ಅಲ್ಲಿಂದ ಇದು ಬರ್ತಾ ಇದೆ, ಮಯೋಮೆಟ್ರಿಯಮಿಂದ ಇದು ಬರ್ತಾ ಇದೆ. ಓಕೆ, ಇಂಟಸ್ಟಿಷಿಯಲ್ ಪಾರ್ಟ್. ನೆಕ್ಸ್ಟ್ ನ್ಯಾರೋಯೆಸ್ಟ್ ಪಾರ್ಟ್ ಇದೆ. ಹೌದು ಸರ್, ಇದೇನಿದೆ ನ್ಯಾರೋಯೆಸ್ಟ್ ಪಾರ್ಟ್ ಇದೆ. ಎಷ್ಟಿದೆ ಇದು, ಲೆಂತಲ್ಲಿ 1 ಸೆಂಟಿಮೀಟರ್ ಇದೆ. ಓಕೆ, ನ್ಯಾರೋಯೆಸ್ಟ್ ಪಾರ್ಟ್ ಆ್ಯಂಡ್ 1 ಸೆಂಟಿಮೀಟರ್ ಇನ್ ಲೆಂತ್. ಓಪನ್ ಇನ್ ಟು ದಿ ಯೂಟರೈನ್ ಕ್ಯಾವಿಟಿ. ಎಲ್ಲಿ ಓಪನ್ ಆಗುತ್ತೆ ಇದು, ಯೂಟ್ರೈನ್ ಕ್ಯಾವಿಟಿಯಲ್ಲಿ ಓಪನ್ ಆಗುತ್ತೆ ವಯಾ ಯೂಟ್ರೈನ್ ಆಸ್ಟಿಯಮ್. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಯೂಟ್ರೈನ್ ಆಸ್ಟಿಯಮ್. ಸೊ ಯೂಟ್ರೈನ್ ಆಸ್ಟಿಯಮಿಂದ ಅದು ಎಲ್ಲಿ ಓಪನ್ ಆಗುತ್ತೆ, ಯೂಟ್ರೈನ್ ಕ್ಯಾವಿಟಿ ಒಳಗಡೆ ಓಪನ್ ಆಗುತ್ತೆ. ಸೊ ಐ ಥಿಂಕ್ ಇಂಟಸ್ಟಿಷಿಯಲ್ ಅಥವಾ ಇಂಟ್ರಾಮ್ಯೂರಲ್ ಅರ್ಥ ಆಗಿರ್ಬೋದು. ಇಟ್ ಈಸ್ ದ ಶಾರ್ಟೆಸ್ಟ್ ಸೆಗ್ಮೆಂಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಆ್ಯಂಡ್ ಯೂಟ್ರಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಏನಿದೆ, ಫ್ಯಾಲೋಪಿಯನ್ ಪಾರ್ಟ್ನೂ ಇದೆ, ಯೂಟ್ರಸ್ ಪಾರ್ಟ್ನೂ ಇದೆ. ಓಕೆ, ಪಾಸಸ್ ಥ್ರೂ ದಿ ಯೂಟ್ರೈನ್ ವಾಲ್. ಎಲ್ಲಿಂದ ಬಂದಿದೆ ಇದು, ಯೂಟ್ರೈನ್ ವಾಲಿಂದ ಬಂದಿದೆ. ಯಾವ ವಾಲ್ ಸರ್, ಇದು ಮಯೋಮೆಟ್ರಿಯಮಿಂದ ಬಂದಿದೆ. ಓಕೆ, ಮಿಡಲ್ ಲೇಯರಿಂದ ಬಂದಿದೆ ಆ್ಯಂಡ್ ನ್ಯಾರೋ ಪಾರ್ಟ್ ಇದೆ. ಇದು 1 ಸೆಂಟಿಮೀಟರ್ ಇನ್ ಲೆಂತ್ ಇದೆ. ಎಲ್ಲಿ ಓಪನ್ ಆಗ್ತಾ ಇದೆ, ಯೂಟ್ರೈನ್ ಕ್ಯಾವಿಟಿಯಲ್ಲಿ ಓಪನ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಪಾರ್ಟ್ಸ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್. ಸೊ ಎಷ್ಟು ಪಾರ್ಟ್ಸ್ ಇದ್ದಾವೆ ಇಲ್ಲಿ, 4 ಪಾರ್ಟ್ಸ್ ಇತ್ತು. ಇನ್ಫಂಡಿಬುಲಮ್, ಆ್ಯಂಪುಲಾ, ಇಸ್ತಮಸ್ ಆ್ಯಂಡ್ ಇಂಟಸ್ಟಿಷಿಯಲ್ ಅಥವಾ ಇಂಟ್ರಾಮ್ಯೂರಲ್ ಅಂತ ಹೇಳ್ತೀವಿ. ನೆಕ್ಸ್ಟ್
ಲೇಯರ್ಸ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್. ಸೊ ಲೇಯರ್ಸ್ ನೀವು ನೆನಪಿಡಬೇಕು. ಸೊ ಇಲ್ಲಿ ಲೇಯರ್ಸ್ ಎಷ್ಟಿದ್ದಾವೆ? 3 ಲೇಯರ್ಸ್ ಇರುತ್ತೆ. ಮ್ಯೂಕೋಸಲ್ ಲೇಯರ್, ಮಸ್ಕುಲಾರ್ ಲೇಯರ್ ಆ್ಯಂಡ್ ಸೀರೋಸಲ್ ಲೇಯರ್. ಓಕೆ, ಸೊ ಮ್ಯೂಕಸಲ್ ಲೇಯರ್ ಅದರೊಳಗಡೆ ಏನಿರುತ್ತೆ, ಇಲ್ಲಿ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಂ ಸೆಲ್ಸ್ ಇರ್ತವೆ. ಓಕೆ, ಸೊ ಈ ಥರ ಓಕೆ ಸೀಲಿಯೇಟೆಡ್ ಸೆಲ್ಸ್ ಇರ್ತವೆ. ಸೀಲಿಯಾ ಬೀಟ್ ಟುವರ್ಡ್ಸ್ ದಿ ಯೂಟ್ರಸ್ ಮೂವಿಂಗ್ ಓಮ್. ಓಕೆ, ಸೊ ಇದೇನಿದೆ, ಸೆಲ್ಸ್ ಇದ್ದಾವೆ ಇವು. ಓಕೆ, ಸೀಲಿಯೇಟೆಡ್ ಸೆಲ್ಸ್. ಇದೇನು ಬರ್ತಾ ಇದೆ? ಎಗ್ ಬರ್ತಾ ಇದೆ. ಸೊ ಏನು ಮಾಡ್ತವೆ ಈ ಸೀಲಿಯಾಗಳು? ಈ ಎಗ್ಗಿಗೆ ಮುಂದ್ಗಡೆ ಪುಷ್ ಮಾಡ್ತವೆ, ಈ ಎಗ್ಗೆ ಮುಂದ್ಗಡೆ ಪುಷ್ ಮಾಡ್ತವೆ ಟುವರ್ಡ್ಸ್ ದಿ ಯೂಟ್ರಸ್. ಓಕೆ, ಎಗ್ ಇದೆ, ಅದು ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ ಈ ಥರ. ಓಕೆ, ಇವು ಏನು ಮಾಡ್ತಾ ಇದ್ದಾವೆ? ಪುಷ್ ಮಾಡ್ತಾ ಇದ್ದಾವೆ. ಸೀಲಿಯಾಗಳು ಏನು ಮಾಡ್ತಾ ಇದ್ದಾವೆ? ಎಗ್ಗಿಗೆ ಮುಂದೆ ಪುಷ್ ಮಾಡ್ತಾ ಇದ್ದಾವೆ. ಯಾಕಂದರೆ ಎಗ್ ಇರುತ್ತೆ, ಓಮ್ ಇರುತ್ತೆ ಅಲ್ಲ, ಅದಕ್ಕೆ ಏನು ಟೇಲ್ ಇರೋದಿಲ್ಲ. ಸ್ಪರ್ಮಿಗೆ ಟೇಲ್ ಇರುತ್ತೆ, ಅದು ಸ್ವಿಮ್ಮಿಂಗ್ ಮಾಡ್ತಾ ಬರುತ್ತೆ. ಬಟ್ ಇಲ್ಲಿ ಎಗ್ ಇದೆ, ಅದು ರೌಂಡ್ ಇರುತ್ತೆ ಅಲ್ಲ, ಸೊ ಅದು ಮೂಮೆಂಟ್ ಯಾರು ಹೆಲ್ಪ್ ಮಾಡ್ತಾರೆ? ಸೀಲಿಯೇಟೆಡ್ ಸೆಲ್ಸ್, ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಂ ಸೆಲ್ಸ್. ಓಕೆ, ನೆಕ್ಸ್ಟ್ ಕಂಟೈನ್ ಪೆಗ್ ಸೆಲ್ಸ್. ಸೊ ಮ್ಯೂಕೋಸಲ್ ಲೇಯರ್ ಒಳಗಡೆ ಇಲ್ಲಿ PEG ಸೆಲ್ಸ್ ಕೂಡ ಇದ್ದಾವೆ, ಪೆಗ್ ಸೆಲ್ಸ್ ಕೂಡ ಇದ್ದಾವೆ. ಆ ಪೆಗ್ ಸೆಲ್ಸ್ ಏನು ಮಾಡ್ತವೆ? ಸೀಕ್ರಿಯೇಟ್ ನ್ಯೂಟ್ರಿಯೆಂಟನ್ನು ಸೀಕ್ರಿಯೇಟ್ ಮಾಡ್ತವೆ ಸ್ಪರ್ಮ್, ಓಮ್ ಆ್ಯಂಡ್ ಅರ್ಲಿ ಎಂಬ್ರಿಯೋ. ನ್ಯೂಟ್ರಿಯೆಂಟ್ ಬೇಕು, ಈ ಎಗ್ ಇದೆಯಲ್ಲ ಇದಕ್ಕೆ ಕೂಡ ಬೇಕು. ಸ್ಪರ್ಮ್ ಬರ್ತಾ ಇದೆಯಲ್ಲ ಅದಕ್ಕೆ ಕೂಡ ನ್ಯೂಟ್ರಿಷನ್ ಬೇಕು. ಫರ್ಟಿಲೈಜೇಷನ್ ಆಗಿದ್ಮೇಲೆ ಎಂಬ್ರಿಯೋ ಇರುತ್ತೆ ಅಲ್ಲ, ಅದಕ್ಕೆ ಕೂಡ ಏನು ಬೇಕಿಲ್ಲಿ? ಅದಕ್ಕೆ ಕೂಡ ನ್ಯೂಟ್ರಿಷನ್ ಬೇಕು. ಯಾರು ಪ್ರೊವೈಡ್ ಮಾಡ್ತಾರೆ? ಪೆಗ್ ಸೆಲ್ಸ್. ಓಕೆ, ನೆಕ್ಸ್ಟ್ ಇರುತ್ತೆ ಮಸ್ಕುಲಾರ್ ಲೇಯರ್. ಸೊ ಮಸ್ಕುಲಾರ್ ಲೇಯರ್ ಏನು ಮಾಡುತ್ತೆ? ಇದು ಮಿಡಲ್ ಲೇಯರ್ ಇದೆ. ಓಕೆ, ಇದು ಮಿಡಲ್ ಲೇಯರ್ ಇದೆ, ಮೇಡಪ್ ಆಫ್ ಸ್ಮೂತ್ ಮಸಲ್ ಫೈಬರ್. ಓಕೆ, ಮೇಡಪ್ ಆಫ್ ಸ್ಮೂತ್ ಮಸಲ್ ಫೈಬರ್. ಸೊ ಇದು ಏನು ಮಾಡುತ್ತೆ? ಪೆರಿಸ್ಟಾಲ್ಟಿಕ್ ಕಾಂಟ್ರಾಕ್ಷನ್ ಮಾಡುತ್ತೆ. ಏನು ಮಾಡುತ್ತೆ? ಪೆರಿಸ್ಟಾಲ್ಟಿಕ್ ಕಾಂಟ್ರಾಕ್ಷನ್. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗುತ್ತೆ ಅಲ್ಲ, ಅದೇ ಥರ ಇಲ್ಲೂ ಕೂಡ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗುತ್ತೆ. ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಓಮ್ ಟ್ರಾನ್ಸ್ಪೋರ್ಟಲ್ಲಿ ಇದು ಹೆಲ್ಪ್ ಆಗುತ್ತೆ ಟುವರ್ಡ್ಸ್ ದಿ ಯೂಟ್ರಸ್. ಓಕೆ, ಸೊ ಇಲ್ಲಿ ಸೀಲಿಯೇಟೆಡ್ ಸೆಲ್ಸ್ ಕೂಡ ಮೂವ್ ಮಾಡ್ತವೆ ಮತ್ತು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟಿಂದ ಕೂಡ ಆ ಎಗ್ ಏನಾಗುತ್ತೆ? ಯೂಟ್ರಸ್ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಸೀರೋಸಲ್ ಲೇಯರ್. ಸೆರೋಸಲ್ ಲೇಯರ್, ಇಟ್ ಈಸ್ ಅ ಔಟರ್ ಲೇಯರ್. ಓಕೆ, ಇನ್ನರ್ ಲೇಯರ್ ಏನಿತ್ತು? ಮ್ಯೂಕಸ್ ಇತ್ತು. ಮಿಡಲ್ ಲೇಯರ್ ಏನಿತ್ತು? ಮಸಲ್ ಇತ್ತು. ಆ್ಯಂಡ್ ಸೀರೋಸಲ್ ಲೇಯರ್ ಏನಿದೆ? ಔಟರ್ ಲೇಯರ್ ಇದೆ. ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ ಲೇಯರ್. ಇದು ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಓಕೆ, ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ, ಇಟ್ ಈಸ್ ಅ ಸಪೋರ್ಟಿವ್ ಟಿಶ್ಯೂ. ಇದು ಏನು ಮಾಡುತ್ತೆ? ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್ ಆ್ಯಂಡ್ ಅಲೋ ಮೂಮೆಂಟ್. ಇದು ಏನು ಮಾಡುತ್ತೆ? ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ ಆ್ಯಂಡ್ ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ. ಸೊ ಐ ಥಿಂಕ್ ನಿಮಗೆ ಲೇಯರ್ಸ್ ಅರ್ಥ ಆಗಿರ್ಬೋದು. ಮ್ಯೂಕೋಸಲ್ ಲೇಯರ್, ಮಸ್ಕುಲಾರ್ ಲೇಯರ್ ಆ್ಯಂಡ್ ಸೆರೋಸಲ್ ಲೇಯರ್. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಫ್ಯಾಲೋಪಿಯನ್ ಟ್ಯೂಬ್. ಸೊ ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತೆ ಅಲ್ಲ, ಫಂಕ್ಷನ್ ಏನೇನು ಮಾಡುತ್ತೆ ಅಂತ ಕೇಳಿದಾಗ ಕ್ಯಾಪ್ಚರ್ ದಿ ಓವಮನ್ನು ಇದು ಏನು ಮಾಡುತ್ತೆ? ಕ್ಯಾಪ್ಚರ್ ಮಾಡುತ್ತೆ ಯೂಸಿಂಗ್ ಫಿಂಬ್ರಿಯೆ. ಸೊ ದೊಡ್ಡ ದೊಡ್ಡ ಫಿಂಬ್ರಿಯೆ ಇರ್ತವೆ ಅಲ್ಲ, ಸೊ ಫಿಂಬ್ರಿಯೆ ಏನು ಮಾಡ್ತವೆ? ಓಮ್ ಅಥವಾ ಎಗ್ಗನ್ನು ಕ್ಯಾಪ್ಚರ್ ಮಾಡ್ತವೆ ಆ್ಯಂಡ್ ಇನ್ಫಂಡಿಬುಲಮ್ ಒಳಗಡೆ ಸೆಂಡ್ ಮಾಡ್ತವೆ, ಮೀನ್ಸ್ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆ ಸೆಂಡ್ ಮಾಡ್ತವೆ. ನೆಕ್ಸ್ಟ್ ಸೈಟ್ ಆಫ್ ಫರ್ಟಿಲೈಜೇಷನ್. ಸೊ ಫರ್ಟಿಲೈಜೇಷನ್ ಯಾವ ಪ್ಲೇಸಲ್ಲಿ ಆಗುತ್ತೆ? ಆ್ಯಂಪುಲ್ಲಾದಲ್ಲಿ ಫರ್ಟಿಲೈಜೇಷನ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಫರ್ಟಿಲೈಸ್ಡ್ ಎಗ್. ಸೊ ಫರ್ಟಿಲೈಸೇಷನ್ ಆಗಿದ ಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತವೆ ಯೂಸಿಂಗ್ ಪೆರಿಸ್ಟಾಲ್ಟಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ಮೂವ್ ದಿ ಝೈಗೋಟ್ ಟುವರ್ಡ್ಸ್ ದಿ ಯೂಟ್ರಸ್. ಸೊ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆಗುತ್ತೆ. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಆದಾಗ ಅದು ಫರ್ಟಿಲೈಸ್ಡ್ ಎಗ್ ಇದೆಯಲ್ಲ ಅಥವಾ ಝೈಗೋಟ್ ಇದೆಯಲ್ಲ, ಅದು ಯಾವ ಕಡೆ ಹೋಗುತ್ತೆ? ಅದು ಹೋಗುತ್ತೆ ಯೂಟ್ರಸ್ ಕಡೆ ಫಾರ್ ಇಂಪ್ಲಾಂಟೇಷನ್. ನೆಕ್ಸ್ಟ್ ನರಿಶ್ಮೆಂಟ್ ಟು ದಿ ಎಂಬ್ರಿಯೋ, ನರಿಷಸ್ ಟು ದಿ ಎಂಬ್ರಿಯೋ. ಸೊ ಎಂಬ್ರಿಯೋಗೆ ಏನು ಮಾಡುತ್ತೆ? ನರಿಶ್ಮೆಂಟ್ ಕೊಡ್ತಾರೆ. ಯಾರು ಸರ್? PEG ಸೆಲ್, ಪೆಗ್ ಸೆಲ್ಸ್ ಏನು ಮಾಡುತ್ತೆ? ವಿಚ್ ಸೀಕ್ರೆಟ್ ದಿ ನ್ಯೂಟ್ರಿಯೆಂಟ್, ಅದು ಏನು ಮಾಡುತ್ತೆ? ನ್ಯೂಟ್ರಿಷನ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ದಿ ಸ್ಪರ್ಮ್. ಹೌದು ಸರ್, ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ದಿ ಸ್ಪರ್ಮ್. ಸೊ ಇಸ್ತಮಸ್ ಇದೆಯಲ್ಲ, ಅದು ಏನು ಮಾಡುತ್ತೆ? ಬ್ಯಾಕ್ ಫ್ಲೋ ಅನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಓವರೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಓವರೀಸ್ ಆರ್ ಪೇರ್ಡ್ ಆರ್ಗನ್ಸ್. ಹೌದು ಸರ್, ಏನಿದ್ದಾವೆ? ಎರಡಿದ್ದಾವೆ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಆ್ಯಂಡ್ ಓವಲ್ ಶೇಪ್ಡ್ ಆರ್ಗನ್ಸ್. ಯಾವ ಶೇಪಲ್ಲಿ ಇದೆ ಅದು? ಓವಲ್ ಶೇಪ್ಡ್ ಆರ್ಗನ್ಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಓವಾ. ಏನು ಪ್ರೊಡ್ಯೂಸ್ ಮಾಡ್ತವೆ? ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತವೆ, ಓವಾವನ್ನು ಪ್ರೊಡ್ಯೂಸ್ ಮಾಡ್ತವೆ ಆ್ಯಂಡ್ ಸೀಕ್ರಿಟಿಂಗ್ ಹಾರ್ಮೋನ್. ಹೌದು ಸರ್, ಇದು ಹಾರ್ಮೋನನ್ನು ಕೂಡ ಸೀಕ್ರಿಟ್ ಮಾಡುತ್ತೆ ಓವರೀಸ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಪೇರ್ಡ್ ಆರ್ಗನ್ ಇದ್ದಾವೆ, ಓವಲ್ ಶೇಪ್ಡ್ ಆರ್ಗನ್ ಇದ್ದಾವೆ. ಏನು ಮಾಡ್ತವೆ ಸರ್? ಓವಾವನ್ನು ಪ್ರೊಡ್ಯೂಸ್ ಮಾಡ್ತವೆ ಆ್ಯಂಡ್ ಸೀಕ್ರಿಟಿಂಗ್ ಹಾರ್ಮೋನನ್ನು ಕೂಡ ಸೀಕ್ರಿಟ್ ಮಾಡುತ್ತೆ. ದೇ ಆರ್ ಅನಾಲೋಗಸ್ ಟು ದಿ ಟೆಸ್ಟಿಸ್ ಇನ್ ಮೇಲ್. ಹೌದು ಸರ್, ಫಿಮೇಲ್ಸ್ ಒಳಗಡೆ ಓವರಿ ಪ್ರೆಸೆಂಟ್ ಇದೆ, ಮೇಲ್ ಒಳಗಡೆ ಟೆಸ್ಟಿಸ್ ಪ್ರೆಸೆಂಟ್ ಇದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪ್ಲೇ ಅ ಕೀ ರೋಲ್ ಇನ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಇಂಪಾರ್ಟೆಂಟ್ ರೋಲ್
ಪ್ಲೇ ಮಾಡುತ್ತೆ. ಆ್ಯಂಡ್ ಫರ್ಟಿಲಿಟಿಯಲ್ಲಿ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಹಾರ್ಮೋನಲ್ ಬ್ಯಾಲೆನ್ಸಲ್ಲಿ ಕೂಡ ಇದು ಏನು ಮಾಡುತ್ತೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಸೊ ಎಷ್ಟಿರುತ್ತೆ, ಸೊ ಇಲ್ಲಿದೆ ನೋಡಿ ಓವರಿ ಎಷ್ಟಿರುತ್ತೆ, ಲೆಫ್ಟ್ ಸೈಡ್ ಒಂದು ಮತ್ತು ರೈಟ್ ಸೈಡ್ ಒಂದು 2 ಓವರೀಸ್ ಇರ್ತವೆ, ಓವಲ್ ಶೇಪ್ಡ್ ಇದ್ದಾವೆ. ಓಕೆ, ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತವೆ, ಹಾರ್ಮೋನನ್ನು ಸೀಕ್ರೆಟ್ ಮಾಡ್ತವೆ. ಓಕೆ, ನೆಕ್ಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್, ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ನೋಡಿದರೆ ಏನೇನಿರುತ್ತೆ, ನಂಬರ್ ಆಫ್ ಎಷ್ಟಿರುತ್ತೆ 2, ರೈಟ್ ಆ್ಯಂಡ್ ಲೆಫ್ಟ್. ಶೇಪ್ ಹೇಗಿರುತ್ತೆ ಸರ್, ಆಲ್ಮಂಡ್ ಶೇಪ್ಡ್. ಓಕೆ, ಯಾವ ಶೇಪಲ್ಲಿರುತ್ತೆ, ಓವಲ್ ಶೇಪ್ಡ್ ಅಥವಾ ಆಲ್ಮಂಡ್ ಶೇಪಲ್ಲಿರುತ್ತೆ. ಸೊ ಸೈಜ್ ನಾವು ನೋಡಿದಾಗ 3 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್. ಓಕೆ, ಸೊ 3 ಸೆಂಟಿಮೀಟರ್ ಇನ್ ಲೆಂತ್, 2 ಸೆಂಟಿಮೀಟರ್ ಇನ್ ಹೈಟು, 1 ಸೆಂಟಿಮೀಟರ್ ಇನ್ ವಿಡ್ತ್ ಅಂತ ಹೇಳ್ಬೋದು. ಓಕೆ, ಸೊ 3 ಸೆಂಟಿಮೀಟರ್ ಇನ್ ಲೆಂತ್, 2 ಸೆಂಟಿಮೀಟರ್ ಇನ್ ವಿಡ್ತ್ ಆ್ಯಂಡ್ 1 ಸೆಂಟಿಮೀಟರ್ ಇನ್ ಥಿಕ್ನೆಸ್. ನೆಕ್ಸ್ಟ್ ನಾವು ವೇಟ್ ನೋಡಿದಾಗ 5 to 8 ಗ್ರಾಮ್ಸ್ ಈಚ್, ಪ್ರತಿಯೊಂದು 5ರಿಂದ 8 ಗ್ರಾಮ್ಸ್ ಇರ್ಬೋದು. ನೆಕ್ಸ್ಟ್ ಕಲರ್ ನಾವು ನೋಡಿದಾಗ ವೈಟಿಶ್ ಪಿಂಕ್ ಇರುತ್ತೆ ಇನ್ ಯಂಗ್ ಫೀಮೇಲ್ಸ್ ಆ್ಯಂಡ್ ಟರ್ನ್ ಗ್ರೇಷ್ ಇನ್ ವಿತ್ ಏಜ್. ಸೊ ಗ್ರೇಷ್ ಆಗಿ ಆಗುತ್ತೆ ವಿತ್ ಏಜ್. ಸೊ ಜಾಸ್ತಿ ಏಜ್ ಆದಾಗ ಅವ್ರ ಹತ್ರ ಗ್ರೇಷ್ ಕಲರ್ ಇರ್ತವೆ. ಸೊ ಯಂಗ್ ಫೀಮೇಲ್ಸ್ ಹತ್ರ ವೈಟಿಶ್ ಪಿಂಕ್ ಕಲರ್ ಇರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಎಷ್ಟಿರ್ತವೆ, 2 ಇರ್ತವೆ, ಆಲ್ಮಂಡ್ ಶೇಪ್ ಇರುತ್ತೆ. ಸೊ ಇದು ಸೈಜು. ನೆಕ್ಸ್ಟ್ ವೇಟ್ ಈಸ್ 5 to 8 ಗ್ರಾಮ್ಸ್ ಈಚ್. ಸೊ ಕಲರ್ ಹೆಂಗಿರುತ್ತೆ, ವೈಟಿಶ್ ಪಿಂಕ್ ಇರುತ್ತೆ. ನೆಕ್ಸ್ಟ್ ಲೊಕೇಶನ್ ಆಫ್ ದಿ ಓವರೀಸ್, ಯಾವ ಸೈಡ್, ಎಲ್ಲಿ ಇದು ಲೊಕೇಟೆಡ್ ಆಗಿದೆ, ಸಿಚುವೇಟೆಡ್ ಆನ್ ಐದರ್ ಸೈಡ್ ಆಫ್ ದಿ ಯೂಟ್ರಸ್. ಓಕೆ, ಸೊ ಇದು ಯೂಟ್ರಸ್ ಇದೆ. ಸೊ 2 ಸೈಡ್ ಒಂದು ಏನಿದ್ದಾವೆ, ಓವರೀಸ್ ಇದ್ದಾವೆ. ಓಕೆ, ಜಸ್ಟ್ ಬಿಲೋ ದಿ ಫ್ಯಾಲೋಪಿಯನ್ ಟ್ಯೂಬ್. ಹೌದು ಸರ್, ಜಸ್ಟ್ ಬಿಲೋ ದಿ ಫ್ಯಾಲೋಪಿಯನ್ ಟ್ಯೂಬ್. ಸೊ ಇದು ಫ್ಯಾಲೋಪಿಯನ್ ಟ್ಯೂಬ್ ಇದೆ. ಸೊ ಅದ್ರ ಜಸ್ಟ್ ಬಿಲೋ ಏನು ಪ್ರೆಸೆಂಟ್ ಇದೆ, ಓವರಿ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಪೊಸಿಷನ್ಡ್ ಇನ್ ದಿ ಓವರಿಯನ್ ಫೋಸಾ. ಹೌದು ಸರ್, ಓವರಿಯನ್ ಫೋಸಾ ಮೀನ್ಸ್ ಇಲ್ಲೊಂದು ಏನು ಬರುತ್ತೆ, ಪೆಲ್ವಿಕ್ ಕ್ಯಾವಿಟಿ ಬರುತ್ತೆ ಅಲ್ಲ, ಸೊ ವಾಲ್ ಬರುತ್ತೆ ಅಲ್ಲ ಪೆಲ್ವಿಕ್ದು. ಸೊ ಅಲ್ಲಿ ಏನಿರುತ್ತೆ, ಒಂದು ಸ್ವಲ್ಪ ಈ ಥರ ಡಿಪ್ ಆಗಿದ್ದಿರುತ್ತೆ. ಸೊ ಈ ಪ್ಲೇಸನ್ನು ಓವರಿಯನ್ ಫೋಸಾ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಕನೆಕ್ಟೆಡ್ ಟು ದಿ ಯೂಟ್ರಸ್ ವಯಾ ಲಿಗಮೆಂಟ್. ಯೂಟ್ರಸ್ ಜೊತೆ ಇದು ಕನೆಕ್ಟೆಡ್ ಆಗುತ್ತೆ ವಯಾ ಲಿಗಮೆಂಟ್. ಓಕೆ, ಸೊ ಲಿಗಮೆಂಟ್ ಈಸ್ ಅ ಓವರಿಯನ್ ಲಿಗಮೆಂಟ್. ಸೊ ಓವರಿಯನ್ ಲಿಗಮೆಂಟ್ ಜೊತೆ ಇದು ಯೂಟ್ರಸ್ ಜೊತೆ ಅಟ್ಯಾಚ್ ಇದೆ ಅಂತ ಅರ್ಥ. ಓಕೆ, ಸೊ ಐ ಥಿಂಕ್ ನಿಮಗೆ ಲೊಕೇಶನ್ ಅರ್ಥ ಆಗಿರ್ಬೋದು. ಎಲ್ಲಿದೆ, ಯೂಟ್ರಸ್ ಸೈಡ್ಗೆ ಇದ್ದಾವೆ, ಜಸ್ಟ್ ಬಿಲೋ ದಿ ಫ್ಯಾಲೋಪಿಯನ್ ಟ್ಯೂಬ್, ಓವರಿಯನ್ ಫೋಸಾದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಆ್ಯಂಡ್ ಲಿಗಮೆಂಟ್ ಜೊತೆ ಇದು ಅಟ್ಯಾಚ್ ಆಗಿದೆ ವಿತ್ ಯೂಟ್ರಸ್. ನೆಕ್ಸ್ಟ್ ಲಿಗಮೆಂಟ್ ಸಪೋರ್ಟಿಂಗ್ ಓವರಿ. ಸೊ ಯಾವ್ಯಾವ ಲಿಗಮೆಂಟ್ಸ್ ಇದ್ದಾವೆ ಓವರಿಯನ್ನು ಸಪೋರ್ಟ್ ಮಾಡೋದು ಅಂದರೆ, ಫಸ್ಟ್ ಇರೋದು ಓವರಿಯನ್ ಲಿಗಮೆಂಟ್. ಸೊ ಇದು ಓವರಿ ಮತ್ತು ಯೂಟ್ರಸ್ಸಿಗೆ ಏನು ಮಾಡ್ತಾ ಇದೆ, ಕನೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಸಸ್ಪೆನ್ಸರಿ ಲಿಗಮೆಂಟ್. ಸೊ ಇಲ್ಲಿ ಬರ್ತಾ ಇದೆ ನೋಡಿರಿ. ಓಕೆ, ಸೊ ಈ ಕಡೆ ಓವರಿಯನ್ ಲಿಗಮೆಂಟ್ ಇದೆ, ಅದೇ ಈ ಕಡೆ ನೋಡಿದರೆ ಇಲ್ಲಿ ಸಸ್ಪೆನ್ಸರಿ ಲಿಗಮೆಂಟ್ ಇದೆ. ಓಕೆ, ಸಸ್ಪೆನ್ಸರಿ ಲಿಗಮೆಂಟ್ ಇದೆ. ಇನ್ಫಂಡಿಬುಲೋ ಪೆಲ್ವಿಕ್ ಲಿಗಮೆಂಟ್. ಸೊ ಇದು ಇನ್ಫಂಡಿಬುಲಮ್ ಇಂದ ಆಗಿ ಈ ಕಡೆ ಹೋಗ್ತಾ ಇದೆ, ಅಂದರೆ ಇನ್ಫಂಡಿಬುಲೋ ಪೆಲ್ವಿಕ್ ಲಿಗಮೆಂಟ್. ಇದು ಏನು ಮಾಡುತ್ತೆ, ಕನೆಕ್ಟ್ ಓವರಿ ಟು ದಿ ಲ್ಯಾಟ್ರಲ್ ಪೆಲ್ವಿಸ್ ವಾಲ್. ಲ್ಯಾಟ್ರಲ್ ಮೀನ್ಸ್ ನಾವು ಜಸ್ಟ್ ಸೈಡ್ಗಳೇನಿಲ್ಲ, ಅದನ್ನು ಇದು ಕನೆಕ್ಟ್ ಮಾಡುತ್ತೆ ಈ ಥರ. ಓಕೆ, ಓವರಿ ಮತ್ತು ಲ್ಯಾಟ್ರಲ್ ಪೆಲ್ವಿಸ್ ವಾಲ್ ಇರುತ್ತೆ ಅಲ್ಲ, ಅದು ಕೂಡ ಇದು ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬ್ರಾಡ್ ಲಿಗಮೆಂಟ್. ಓಕೆ, ಸೊ ಬ್ರಾಡ್ ಲಿಗಮೆಂಟ್ ಅಂದರೆ ಇದು ಇಲ್ಲಿದೆ ಅಲ್ಲ, ಸೊ ಇದು ಕೂಡ ಏನು ಮಾಡ್ತಾ ಇದೆ, ನಮ್ಮದು ಬ್ರಾಡ್ ಲಿಗಮೆಂಟ್ ಕೂಡ ಏನು ಮಾಡ್ತಾ ಇದೆ, ಇದು ಓವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಸೊ ಎಷ್ಟು ಲಿಗಮೆಂಟ್ಸ್ ಇದ್ದಾವೆ, ಓವರಿಯನ್ ಲಿಗಮೆಂಟ್, ಸಸ್ಪೆನ್ಸರಿ ಲಿಗಮೆಂಟ್, ಬ್ರಾಡ್ ಲಿಗಮೆಂಟ್ ಕೂಡ ಏನು ಮಾಡ್ತಾ ಇದೆ, ಇದು ಸಪೋರ್ಟ್ ಮಾಡ್ತಾ ಇದೆ ಓವರಿಗೆ. ಓಕೆ, ನೆಕ್ಸ್ಟ್ ಲೇಯರ್ಸ್ ಆಫ್ ಓವರಿ. ಸೊ ಯಾವ್ಯಾವ ಲೇಯರ್ಸ್ ಇದ್ದಾವೆ ಓವರಿಯಲ್ಲಿ ಅಂತ ನೋಡಿದಾಗ, ದಿ ಓವರಿ ಕನ್ಸಿಸ್ಟ್ ಆಫ್ 4 ಡಿಸ್ಟಿಂಕ್ಟ್ ಲೇಯರ್. ಸೊ ಇಲ್ಲಿ ಓವರಿಯಲ್ಲಿ 4 ಲೇಯರ್ಸ್ ಇರ್ತವೆ. ಯಾವ್ಯಾವ ಲೇಯರ್ ಅಂದರೆ ಜರ್ಮೈನಲ್ ಎಪಿಥೀಲಿಯಂ, ಟ್ಯೂನಿಕಾ, ಅಲ್ಬುಜೆನಿಯಾ, ಕಾರ್ಟೆಕ್ಸ್ ಆ್ಯಂಡ್ ಮೆಡುಲಾ. ಓಕೆ, ಸೊ ಎಷ್ಟು ಬರ್ತವೆ ಇಲ್ಲಿ, ಜರ್ಮೈನಲ್ ಎಪಿಥೀಲಿಯಂ ಇಟ್ ಈಸ್ ಅ ಔಟರ್ ಲೇಯರ್. ಅದಾಗಿದ ಮೇಲೆ ಟ್ಯೂನಿಕಾ, ಅಲ್ಬುಜಿನಿಯಾ ಬರುತ್ತೆ. ಅದಾಗಿದ ಮೇಲೆ ಕಾರ್ಟೆಕ್ಸ್ ಆಫ್ ದಿ ಓವರಿ ಬರುತ್ತೆ ಆ್ಯಂಡ್ ಮೆಡುಲಾ ಆಫ್ ದಿ ಓವರಿ ಬರುತ್ತೆ. ಓಕೆ, ಸೊ 1 by 1 ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇರೋದು ಜರ್ಮೈನಲ್ ಎಪಿಥೀಲಿಯಂ. ಇಟ್ ಈಸ್ ಅ ಔಟರ್ ಲೇಯರ್. ಇದೇನಿದೆ, ಅ ಸಿಂಗಲ್ ಲೇಯರ್. ಓಕೆ, ಆಫ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಯಾವ ಟಿಶ್ಯೂ ಇದೆ ಇಲ್ಲಿ, ಕ್ಯೂಬಾಯ್ಡಲ್ ಎಪಿಥೀಲಿಯಂ ಇದೆ. ಕವರಿಂಗ್ ದಿ ಓವರಿ. ಓವರಿಯನ್ನು ಇದು ಕವರ್ ಮಾಡುತ್ತೆ. ಓಕೆ, ಪ್ರೀವಿಯಸ್ಲಿ ಥಾಟ್ ಟು ಬಿ ಸೋರ್ಸ್ ಆಫ್ ಓವಾ, ಬಟ್ ನೌ ವಿ ನೋ ದಿ ಇಟ್ ಈಸ್ ಅ ಪ್ರೊಟೆಕ್ಟಿವ್ ಲೇಯರ್. ಓಕೆ, ಸೊ ಅಂದರೆ ಅರ್ಥ ಏನು, ಸೊ ಮೊದಲು ಜರ್ಮೈನಲ್ ಎಪಿಥೀಲಿಯಮನ್ನು ಏನಂತ ಹೇಳ್ತಾಯಿದ್ರು, ಇದೇ ಏನು ಮಾಡುತ್ತೆ, ಓವಾನ ರಿಲೀಸ್ ಮಾಡುತ್ತೆ ಅಂತ ಅವ್ರ ಥಿಂಕಿಂಗ್ ಇತ್ತು. ಬಟ್ ಇವಾಗ ಸೈನ್ಸ್ ಜಾಸ್ತಿ ಅಡ್ವಾನ್ಸ್ ಆಗಿದ ಮೇಲೆ ಇವ್ರಿಗೆ ಗೊತ್ತಾಗಿದೆ, ಇಟ್ ಈಸ್ ಓನ್ಲಿ ಅ ಪ್ರೊಟೆಕ್ಟಿವ್ ಲೇಯರ್, ನಾಟ್ ಎ ಪ್ರೊಡಕ್ಟಿವ್ ಲೇಯರ್. ಓಕೆ, ಅದು ಏನು ಮಾಡೋದಿಲ್ಲ, ಪ್ರಾಡಕ್ಟ್ ಮೀನ್ಸ್ ಪ್ರೊಡ್ಯೂಸ್ ಮಾಡೋದಿಲ್ಲ,
ಇದು ಓನ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಓವಾವನ್ನು ಇದು ಪ್ರೊಡ್ಯೂಸ್ ಮಾಡೋದಿಲ್ಲ, ಇದು ಓನ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಓವರಿಯನ್ನು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಜರ್ಮೈನಲ್ ಎಪಿಥೀಲಿಯಮ್ ಇಸ್ ಅ ಔಟರ್ ಲೇಯರ್. ನೆಕ್ಸ್ಟ್ ಟ್ಯೂನಿಕಾ ಅಲ್ಬುಜಿನಿಯಾ. ಓಕೆ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಇದೇನಿದೆ, ಕನೆಕ್ಟಿವ್ ಟಿಶ್ಯೂ ಇದೆ. ಓಕೆ, ಲೈ ಬೆನಿತ್ ದಿ ಜರ್ಮೈನಲ್ ಎಪಿಥೀಲಿಯಮ್. ಸೊ ಇದೇನಿದೆ, ಜರ್ಮೈನಲ್ ಎಪಿಥೀಲಿಯಮ್ ಇದೆ, ಇದು ಜರ್ಮಿನಲ್ ಎಪಿಥೀಲಿಯಮ್ ಇದೆ. ಸೊ ಜಸ್ಟ್ ಜರ್ಮಿನಲ್ ಎಪಿಥೀಲಿಯಮ್ ಕೆಳಗಡೆ ಏನು ಪ್ರೆಸೆಂಟ್ ಇದೆ, ಇಲ್ಲಿ ಟ್ಯೂನಿಕಾ ಅಲ್ಬುಜಿನಿಯಾ ಪ್ರೆಸೆಂಟ್ ಇದೆ, ಅಲ್ಬುಜಿನಿಯಾ ಪ್ರೆಸೆಂಟ್ ಇದೆ. ಓಕೆ, ಸೊ ಪಾಯಿಂಟ್ ನಾವು ನೋಡಿದಾಗ ಲೈ ಬೆನಿತ್ ದಿ ಟ್ಯೂನಿಕಾ ಎಪಿಥೀಲಿಯಮ್, ಹೌದು ಸರ್ ನಮಗೆ ಗೊತ್ತು. ಜರ್ಮೈನಲ್ ಎಪಿಥೀಲಿಯಮ್. ಓಕೆ, ಜರ್ಮೈನಲ್ ಎಪಿಥೀಲಿಯಮ್ ಕೆಳಗಡೆ ಜಸ್ಟ್ ಪ್ರೆಸೆಂಟ್ ಇರುತ್ತೆ. ಪ್ರೊವೈಡ್ಸ್ ಸ್ಟ್ರಕ್ಚರಲ್ ಸಪೋರ್ಟ್ ಟು ದಿ ಓವರಿ. ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇದು ಸ್ಟ್ರಕ್ಚರಲ್ ಸಪೋರ್ಟಲ್ಲಿ ಹೆಲ್ಪ್ ಮಾಡುತ್ತೆ ಟ್ಯೂನಿಕಾ ಅಲ್ಬುಜಿನಿಯಾ. ನೆಕ್ಸ್ಟ್ ಕಾರ್ಟೆಕ್ಸ್, ಓವರಿಯನ್ ಕಾರ್ಟೆಕ್ಸ್. ಓವರಿಯನ್ ಕಾರ್ಟೆಕ್ಸ್ ಇಟ್ ಈಸ್ ಅ ಫಂಕ್ಷನಲ್ ಲೇಯರ್. ಓಕೆ, ಓವರಿಯನ್ ಕಾರ್ಟೆಕ್ಸ್ ಇದೆ ಫಂಕ್ಷನಲ್ ಲೇಯರ್. ಇದು ಏನಿದೆ, ಫಂಕ್ಷನಲ್ ಲೇಯರ್ ಇದೆ. ಇದ್ರ ಒಳಗಡೆ ಏನೇನು ಪ್ರೆಸೆಂಟ್ ಇದ್ದಾವೆ, ಕಂಟೈನ್ ಓವರಿಯನ್ ಫಾಲಿಕಲ್ಸ್. ಓವರಿಯನ್ ಫಾಲಿಕಲ್ಸ್ ಇದ್ದಾವೆ ಆಟ್ ಡಿಫರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್. ಓಕೆ, ಡಿಫರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸಲ್ಲಿ ಏನು ಪ್ರೆಸೆಂಟ್ ಇದ್ದಾವೆ, ಓವರಿಯನ್ ಫಾಲಿಕಲ್ಸ್ ಪ್ರೆಸೆಂಟ್ ಇದ್ದಾವೆ. ಮತ್ತು ಇದು ಏನು ಮಾಡುತ್ತೆ, ಪ್ರೊಡ್ಯೂಸ್ ಹಾರ್ಮೋನ್ಸನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈಸ್ಟ್ರೋಜನ್, ಪ್ರೊಜೆಸ್ಟಿರಾನನ್ನು ಕೂಡ ಇದು ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಸರ್, ಓವರಿಯನ್ ಕಾರ್ಟೆಕ್ಸ್. ಓಕೆ, ನೆಕ್ಸ್ಟ್ ಫಾಲಿಕಲ್ಸ್ ಕಂಟೈನಿಂಗ್ oocyte, immature eggs surrounded by the granulosa cells. ಸೊ ಇಲ್ಲಿ ಏನಿರ್ತವೆ, oocyte ಇದೆ, ಅದರ ಅರೌಂಡ್ ಏನಿದ್ದಾವೆ, ಗ್ರ್ಯಾನುಲೋಸಾ ಸೆಲ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಅದರ ಅರೌಂಡ್ ಏನಿದ್ದಾವೆ, ಗ್ರ್ಯಾನುಲೋಸಾ ಸೆಲ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾವೆ. ಸೊ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿದೆ ನೋಡಿ, ಕಲರ್ ಚೇಂಜ್. ಸೊ ಇದು ಏನಿದೆ, ಕಾರ್ಟೆಕ್ಸ್ ಓವರಿಯನ್ ಕಾರ್ಟೆಕ್ಸ್ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಏನಿರ್ತವೆ, ಡೆವಲಪ್ಮೆಂಟಲ್ ಸ್ಟೇಜಸ್ ಇರ್ತವೆ. ಓಕೆ, ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಓಮ್ ಇರ್ತವೆ, ಇಲ್ಲಿ ಎಗ್ಸ್ ಇರ್ತವೆ, ಎಗ್ ಡಿಫ್ರೆಂಟ್ ಸ್ಟೇಜಸ್ ಇರ್ತವೆ. ಓಕೆ, ನಾವು ನೋಡ್ಬೋದು ಇಲ್ಲಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ಪ್ರೊಡ್ಯೂಸ್ ಹಾರ್ಮೋನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ನೆಕ್ಸ್ಟ್ ಓವರಿಯನ್ ಮೆಡುಲ್ಲಾ, ಇಟ್ ಈಸ್ ಅ ಇನ್ನರ್ ಕೋರ್. ಇಟ್ ಮೀನ್ಸ್ ಈ ಪ್ಲೇಸಲ್ಲಿ ಇದೆ ನೋಡ್ರಿ, ಇದೇನಿದೆ, ಮೆಡುಲ್ಲಾ, ಇನ್ನರ್ ಕೋರ್, ಇಟ್ ಈಸ್ ಅ ಮೆಡುಲ್ಲಾ. ಓಕೆ, ಹೈಲಿ ವ್ಯಾಸ್ಕುಲಾರ್ ರೀಜನ್ ವಿತ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಲಿಂಫ್ಯಾಟಿಕ್ ಆ್ಯಂಡ್ ನರ್ವ್ಸ್. ಹೌದು ಸರ್, ಇಲ್ಲಿ ಏನಿದೆ, ಜಾಸ್ತಿ ಬ್ಲಡ್ ವೆಸಲ್ಸ್ ಇದ್ದಾವೆ ಈ ಪ್ಲೇಸಲ್ಲಿ. ಓಕೆ, ಜಾಸ್ತಿ ಬ್ಲಡ್ ವೆಸಲ್ಸ್ ಇದ್ದಾವೆ, ಜಾಸ್ತಿ ಲಿಂಫ್ಯಾಟಿಕ್ಸ್ ಇದ್ದಾವೆ, ಜಾಸ್ತಿ ನರ್ವ್ ಕನೆಕ್ಷನ್ ಇದೆ. ಇಟ್ ಮೀನ್ಸ್ ಹೈಲಿ ವ್ಯಾಸ್ಕುಲಾರ್, ಬ್ಲಡ್ ವೆಸಲ್ಸ್ ಜಾಸ್ತಿ ಇದ್ದಾವೆ ಅಂತ ಅರ್ಥ. ನೆಕ್ಸ್ಟ್ ನೋ ಫಾಲಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ರೀಜನ್. ಸೊ ಈ ಪ್ಲೇಸಲ್ಲಿ ಯಾವುದೇ ಫಾಲಿಕಲ್ಸ್ ಪ್ರೆಸೆಂಟ್ ಇಲ್ಲ. ಯಾಕಂದರೆ ಫಾಲಿಕಲ್ಸ್ ಎಲ್ಲ ಯಾವ ಪ್ಲೇಸಲ್ಲಿ ಪ್ರೆಸೆಂಟ್ ಇದ್ದಾವೆ, ಕಾರ್ಟೆಕ್ಸಲ್ಲಿ ಪ್ರೆಸೆಂಟ್ ಇದ್ದಾವೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು 4 ಲೇಯರ್ಸ್ ಆಫ್ ದಿ ಯೂಟ್ರಸ್ ಏನೇನಿದ್ದಾವೆ, ಜರ್ಮೈನಲ್ ಎಪಿಥೀಲಿಯಮ್, ಟ್ಯೂನಿಕಾ ಅಲ್ಬುಜಿನಿಯಾ, ಅದಾಗಿದ್ಮೇಲೆ ಕಾರ್ಟೆಕ್ಸ್, ಅದಾಗಿದ್ಮೇಲೆ ಮೆಡುಲ್ಲಾ. ಸೊ ಕಾರ್ಟೆಕ್ಸಲ್ಲಿ ನಾವು ಏನು ನೋಡ್ಬೋದು, ಓವರಿಯನ್ ಫಾಲಿಕಲ್ ಎಟ್ ಡಿಫರೆಂಟ್ ಸ್ಟೇಜಸಲ್ಲಿ ನೋಡ್ಬೋದು. ಅದೇ ನಾವು ಮೆಡುಲಾದಲ್ಲಿ ಯಾವುದೇ ನಮಗೆ ಫಾಲಿಕಲ್ಸ್ಗಳು ಆಬ್ಸೆಂಟ್ ಇರುತ್ತೆ. ಮೀನ್ಸ್ ಅಲ್ಲಿ ಖಾಲಿ ಓನ್ಲಿ ಏನಿದ್ದಾವೆ, ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಓವರೀಸ್. ಓವರಿ ಏನೇನು ಫಂಕ್ಷನ್ ಮಾಡುತ್ತೆ, ಪ್ರೊಡಕ್ಷನ್ ಆಫ್ ಓವಾ ಏನು ಮಾಡುತ್ತೆ, ಗ್ಯಾಮೆಟೋಜೆನಸಿಸ್ ಮಾಡುತ್ತೆ. ಓಕೆ, oogenesis ಮಾಡುತ್ತೆ, ಗ್ಯಾಮೆಟೋಜೆನಸಿಸಲ್ಲಿ oogenesis ಮಾಡುತ್ತೆ, ಪ್ರೊಡಕ್ಷನ್ ಆಫ್ ಓವಾ. ನೆಕ್ಸ್ಟ್ ಓವುಲೇಷನ್ ಏನು ಮಾಡುತ್ತೆ, ಓವುಲೇಷನ್ ಮೀನ್ಸ್ ರಿಲೀಸ್ ಆಫ್ ಮ್ಯಾಚ್ಯೂರ್ ಎಗ್ ಅಥವಾ ರಿಲೀಸ್ ಆಫ್ ಓವಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೀಕ್ರೀಟ್ ಫೀಮೇಲ್ ಸೆಕ್ಸ್ ಹಾರ್ಮೋನ್, ಯಾವ್ಯಾವ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಸರ್, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಇನ್ಹಿಬಿನ್. ಓಕೆ, ನೆಕ್ಸ್ಟ್ ಸಪೋರ್ಟ್ ಪ್ರೆಗ್ನೆನ್ಸಿಯನ್ನು ಇದು ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಕಾರ್ಪಸ್ ಲ್ಯೂಟಿಯಮ್ ಫಂಕ್ಷನ್. ಓಕೆ, ಕಾರ್ಪಸ್ ಲ್ಯೂಟಿಯಮ್ ಏನು ಮಾಡುತ್ತೆ, ಪ್ರೆಗ್ನೆನ್ಸಿಯನ್ನು ಸಪೋರ್ಟ್ ಮಾಡುತ್ತೆ ಬೈ ರಿಲೀಸಿಂಗ್ ಪ್ರೊಜೆಸ್ಟಿರಾನ್. ಓಕೆ, ಕಾರ್ಪಸ್ ಲ್ಯೂಟಿಯಮ್ ಏನು ಮಾಡುತ್ತೆ, ಪ್ರೊಜೆಸ್ಟಿರಾನ್ ರಿಲೀಸ್ ಮಾಡುತ್ತೆ, ಪ್ರೆಗ್ನೆನ್ಸಿ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಹೌದು ಸರ್, ರೆಗ್ಯುಲೇಟ್ ಕೂಡ ಮಾಡುತ್ತೆ ಮೆನ್ಸ್ಟ್ರುವಲ್ ಸೈಕಲ್. ಸೊ ನಿಮಗೆ ಫಂಕ್ಷನ್ ಅರ್ಥ ಆಗಿರ್ಬೋದು. ಗ್ಯಾಮೆಟೋಜೆನಸಿಸ್ ಮಾಡುತ್ತೆ, ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ, ಎಗ್ಗನ್ನು ರಿಲೀಸ್ ಮಾಡುತ್ತೆ, ಓವುಲೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಇನ್ಹಿಬಿನ್, ಮತ್ತು ಪ್ರೆಗ್ನೆನ್ಸಿಯನ್ನು ಸಪೋರ್ಟ್ ಮಾಡುತ್ತೆ. ಯಾರು ಸಪೋರ್ಟ್ ಮಾಡ್ತಾರೆ, ಕಾರ್ಪಸ್ ಲ್ಯೂಟಿಯಮ್. ಓಕೆ, ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಕೂಡ ರೆಗ್ಯುಲೇಟ್ ಮಾಡುತ್ತೆ, ಮೀನ್ಸ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ನಾವು
ಎಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್ಸ್ ರೀಪ್ರೊಡಕ್ಷನಲ್ಲಿ ಯಾವುದೇ ಕೆಲಸ ಮಾಡೋದಿಲ್ಲ. ಇವು ಏನು ಮಾಡ್ತವೆ, ಜಸ್ಟ್ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಇದ್ದಾವೆ. ಓಕೆ, ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಇದ್ದಾವೆ. ದೀಸ್ ಇನ್ಕ್ಲೂಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಇನ್ವಾಲ್ವ್ಡ್ ಇನ್ ದಿ ರೀಪ್ರೊಡಕ್ಷನ್ ಆ್ಯಂಡ್ ಲ್ಯಾಕ್ಟೇಷನ್. ಓಕೆ, ಸೊ ಇವೇನು ಮಾಡ್ತವೆ, ಸಪೋರ್ಟ್ ಮಾಡ್ತವೆ. ಸೊ ಯಾವ್ಯಾವ ಸ್ಟ್ರಕ್ಚರ್ಸ್ ಬರ್ತವೆ ಅಂತ ಇದರಲ್ಲಿ ನಾವು ನೋಡೋಣ. ಪೆಲ್ವಿಕ್ ಸ್ಟ್ರಕ್ಚರ್ಸ್ ಫಸ್ಟ್ ಇರೋದು. ಪೆಲ್ವಿಕ್ ಸ್ಟ್ರಕ್ಚರ್ಸ್, ಸೊ ಪೆಲ್ವಿಕ್ ಫ್ಲೋರ್ ಮಸಲ್ ಆಗಿರ್ಬೋದು ಅಥವಾ ಪೆಲ್ವಿಕ್ ಫೇಸಿಯಾ ಆಗಿರ್ಬೋದು ಆ್ಯಂಡ್ ಪೆಲ್ವಿಕ್ ಲಿಗಾಮೆಂಟ್ಸ್, ಇವೆಲ್ಲ ಏನು ಮಾಡ್ತವೆ, ಹೆಲ್ಪ್ ಮಾಡ್ತವೆ. ಓಕೆ, ಸೊ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಏನು ಮಾಡ್ತವೆ, ಹೆಲ್ಪ್ ಮಾಡ್ತವೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸೆಸರಿ ಆರ್ಗನ್ ಯಾವುದಿದೆ ಅಂದರೆ ಮೆಮೊರಿ ಗ್ಲ್ಯಾಂಡ್ ಅಥವಾ ಬ್ರೆಸ್ಟ್ ಅಂತ ನಾವೇ ಹೇಳ್ತೀವಿ. ಬ್ರೆಸ್ಟ್ ಆರ್ ಮೆಮೊರಿ ಗ್ಲ್ಯಾಂಡ್, ಇಟ್ ಈಸ್ ಇಂಪಾರ್ಟೆಂಟ್ ಎಕ್ಸೆಸರಿ ರೀಪ್ರೊಡಕ್ಟಿವ್ ಆರ್ಗನ್. ಸೊ ಮೆಮೊರಿ ಗ್ಲ್ಯಾಂಡ್ಸ್ ಅಥವಾ ನಾವು ಬ್ರೆಸ್ಟ್ ಅಂತ ಹೇಳ್ತೀವಿ. ಪೇರ್ಡ್ ಆರ್ಗನ್ ಇದ್ದಾವೆ. ಮೆಮೊರಿ ಗ್ಲ್ಯಾಂಡ್ಸ್ ಆರ್ ದಿ ಪೇರ್ಡ್ ಆರ್ಗನ್ಸ್. ಸೊ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಇರ್ತವೆ, ಪೇರ್ಡ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ದಿ ಮೆಮೊರಿ ಗ್ಲ್ಯಾಂಡ್ಸ್ ಆರ್ ಮಾಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್. ಹೌದು ಸರ್, ಮೆಮೊರಿ ಗ್ಲ್ಯಾಂಡ್ಸ್ ಏನಿದ್ದಾವೆ ಒಂದು ಮಾಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್ ಇದ್ದಾವೆ. ಆ್ಯಂಡ್ ಎಕ್ಸೆಸರಿ ಆರ್ಗನ್ ಆಫ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಹೌದು ಸರ್, ಏನಿದೆ ಇದು ಎಕ್ಸೆಸರಿ ಆರ್ಗನ್ ಇದೆ ಆಫ್ ಅ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಪ್ರೆಸೆನ್ಸ್ ಇನ್ ಮೇಲ್, ಆಲ್ಸೋ ಪ್ರೆಸೆಂಟ್ ಇನ್ ಮೇಲ್ ಬಟ್ ಇನ್ ರೂಡಿಮೆಂಟರಿ ಫಾರ್ಮ್. ಓಕೆ, ಸೊ ಮೇಲಲ್ಲಿ ಕೂಡ ಏನು ಪ್ರೆಸೆಂಟ್ ಇದೆ, ಬ್ರೆಸ್ಟ್ ಪ್ರೆಸೆಂಟ್ ಇದೆ. ಮೇಲಲ್ಲಿ ಕೂಡ ಏನು ಪ್ರೆಸೆಂಟ್ ಇದೆ, ಬ್ರೆಸ್ಟ್ ಪ್ರೆಸೆಂಟ್ ಇದೆ ಇನ್ ರೂಡಿಮೆಂಟರಿ ಫಾರ್ಮ್. ರೂಡಿಮೆಂಟರಿ ಫಾರ್ಮ್ ಮೀನ್ಸ್ ಇನ್ಆಕ್ಟಿವ್ ಫಾರ್ಮ್ ಅಥವಾ ನಾವು ಏನಂತ ಹೇಳ್ಬೋದು, ಇಮ್ಮೆಚ್ಯೂರ್. ಓಕೆ, ಸೊ ಅದು ಏನೂ ಕೆಲಸ ಮಾಡೋದಿಲ್ಲ, ಇಮ್ಮೆಚ್ಯೂರ್ ಥರ ಇದೆ, ಅದು ಇನ್ಆ್ಯಕ್ಟಿವ್ ಫಾರ್ಮಲ್ಲಿದೆ ಮೇಲ್ ಹತ್ರ. ಓಕೆ, ಸೊ ಮೆಮೊರಿ ಗ್ಲ್ಯಾಂಡ್ಸಲ್ಲಿ ಯಾವ್ಯಾವ ಪಾರ್ಟ್ ಬರ್ತವೆ ಅಂತ ಜಸ್ಟ್ ನಾವು ನೋಡ್ಕೊಳ್ಳೋಣ. ಸೊ ಇದು ಫ್ರಂಟ್ ವ್ಯೂ. ಸೊ ಫ್ರಂಟಿಂದ ನೋಡಿದಾಗ ನಮಗೆ ಹೀಗೆ ಕಾಣಿಸುತ್ತೆ ಆ್ಯಂಡ್ ಇದು ಸೈಡ್ ವ್ಯೂ. ಸೈಡಿಂದ ನಾವು ನೋಡಿದರೆ ಹೇಗೆ ಕಾಣಿಸುತ್ತೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಇರೋದಿಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಪಾರ್ಟ್. ಓಕೆ, ಇದೇನಿದೆ, ಹೋಲ್ ಬ್ರೆಸ್ಟ್ ಇದೆ. ಸೊ ಬ್ರೆಸ್ಟ್ ಒಳಗಡೆ, ಸೊ ನಿಮ್ಗೆ ಇಲ್ಲಿ ಚಿಕ್ಕದು ಕಾಣಿಸ್ತಾ ಇದೆಯಲ್ಲ, ಇದೇನಿದೆ, ನಿಪ್ಪಲ್ ಇದೆ. ಓಕೆ, ಸೊ ನಿಪ್ಪಲ್ ಅರೌಂಡ್ ನಿಮಗೆ ಸ್ವಲ್ಪ ಸರ್ಕ್ಯುಲರ್ ಸ್ಪೇಸ್ ಕಾಣಿಸ್ತಾ ಇದೆ. ಇದೇನಿದೆ, ಏರಿಯೋಲಾ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ನಿಪ್ಪಲ್, ದಿಸ್ ಈಸ್ ಏರಿಯೋಲಾ. ಓಕೆ, ಸೊ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ಬೋದು, ಇವೇನಿದ್ದಾವೆ, ಲೋಬ್ಸ್ ಇದ್ದಾವೆ. ಓಕೆ, ಮೆಮೊರಿ ಲೋಬ್ಸ್ ಇದ್ದಾವೆ. ಆ ಲೋಬ್ಸ್ ಒಳಗಡೆ ಮತ್ತೆ ಲೋಬ್ಯೂಲ್ ಆಗಿ ಡಿವೈಡ್ ಮಾಡಿದ್ದೀವಿ ನಾವು. ಇದು ಒಂದು ಲೋಬ್ ಇದೆ. ಓಕೆ, ಲೋಬ್ ಒಳಗಡೆ ಮತ್ತೆ ಲೋಬ್ಯೂಲ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ. ಓಕೆ, ಸೊ ಆ ಲೋಬಿಲ್ ಒಳಗಡೆ ಎಲೋಲಾಯ್ ಪ್ರೆಸೆಂಟ್ ಇರುತ್ತೆ. ಸ್ಮಾಲ್ ಎಲೋಲಾಯ್ಸ್ ಇಲ್ಲಿ ಪ್ರೆಸೆಂಟ್ ಇರ್ತವೆ. ಓಕೆ, ಸೊ ಆ ಎಲೋಲಾಯ್ ಏನು ಮಾಡ್ತವೆ, ಮಿಲ್ಕ್ ಸೀಕ್ರೇಟ್ ಮಾಡ್ತವೆ. ಓಕೆ, ಏನು ಮಾಡುತ್ತೆ, ಮಿಲ್ಕ್ ಸೀಕ್ರೇಟ್ ಮಾಡ್ತವೆ. ಎಷ್ಟಿರ್ತವೆ ಸರ್, 15 to 20 ಲೋಬ್ಸ್ ಇರ್ತವೆ. 15 to 20 ಲೋಬ್ಸ್. ಮತ್ತು ಆ ಲೋಬ್ಸ್ ಒಳಗಡೆ ಚಿಕ್ಕ ಚಿಕ್ಕ ಲೋಬ್ಯೂಲ್ಸ್ ಇರ್ತವೆ. ಓಕೆ, ಲೋಬ್ಸ್ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕ ಲೋಬ್ಯೂಲ್ಸ್ ಇರ್ತವೆ, ಡಿವೈಡ್ ಆಗ್ತವೆ. ಓಕೆ, ಸೊ ನಾವು ಸೈಡ್ ವ್ಯೂ ನೋಡಿದಾಗ ಸೊ ಫ್ರಂಟಲ್ಲಿ ಇದೇನಿದೆ, ನಿಪ್ಪಲ್ ಇದೆ. ಸೊ ಇಲ್ಲಿ ಅರೌಂಡ್ ಸ್ವಲ್ಪ ಸರ್ಕ್ಯುಲರ್ ಆ್ಯಂಡ್ ಸ್ವಲ್ಪ ಪಿಗ್ಮೆಂಟೆಡ್ ಇರುತ್ತೆ. ಅದು ಏನಿದೆ, ಏರಿಯೋಲಾ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ಇದೇನಿದೆ, ಲೋಬ್ ಇದೆ. ಓಕೆ, ಸೊ ಇದೇನಿದೆ, ಲೋಬ್ ಒಳಗಡೆ ನಾವು ಮತ್ತೆ ಡಿವೈಡ್ ಮಾಡಿದ್ದೀವಲ್ಲ, ಸೊ ದಿಸ್ ಈಸ್ ಲೋಬ್ಯೂಲ್. ಓಕೆ, ಲೋಬ್ ಒಳಗಡೆ ನಾವು ಡಿವೈಡ್ ಮಾಡ್ತೀವಿ. ಇನ್ನು ಅದೇನಿದ್ದಾವೆ, ಲೋಬ್ಯೂಲ್ಸ್. ಓಕೆ, ಲೋಬ್ಯೂಲ್ಸ್ ಒಳಗಡೆ ನಿಮಗೆ ಇಲ್ಲಿ ರೌಂಡ್ ಕಾಣಿಸ್ತಿರ್ಬೋದು. ಇವೇನಿದ್ದಾವೆ, ಸೀಕ್ರೀಟರಿ ಸೆಲ್ಸ್. ಏನಿದ್ದಾವೆ, ಸೀಕ್ರೀಟರಿ ಸೆಲ್ಸ್, ಆಲ್ವಿಯೋಲೈ. ಓಕೆ, ಸೊ ಏನಿದೆ, ಆಲ್ವಿಯೋಲೈ ಇದು ಪ್ರೆಸೆಂಟ್ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಮಿಲ್ಕ್ ಸೀಕ್ರೀಟ್ ಆಗುತ್ತೆ. ಏನಾಯಿತು, ಮಿಲ್ಕ್ ಸೀಕ್ರೀಟ್ ಆಯಿತು. ಮಿಲ್ಕ್ ಸೀಕ್ರೀಟ್ ಆಗಿ ಎಲ್ಲಿ ಬರುತ್ತೆ, ಇದು ಮೆಮೊರಿ ಡಕ್ಟ್ ಅಂತ ಹೇಳ್ಬೋದು. ಡಕ್ಟ್ ಮೀನ್ಸ್ ಪೈಪ್ಲೈನ್. ಓಕೆ, ಡಕ್ಟ್ ಮೀನ್ಸ್ ಪೈಪ್ಸ್. ಸೊ ಇದು ಏನಂತ ಹೇಳ್ತೀವಿ ನಾವು, ಇದನ್ನು ನಾವು ಏನಂತ ಹೇಳ್ಬೋದು, ಮೆಮೊರಿ ಡಕ್ಟ್ ಅಥವಾ ಲ್ಯಾಕ್ಟಿಫೆರಸ್ ಡಕ್ಟ್. ಓಕೆ, ಮೆಮೊರಿ ಡಕ್ಟ್ ಅಂತ ಹೇಳ್ಬೋದು ಅಥವಾ ಲ್ಯಾಕ್ಟಿಫೆರಸ್ ಡಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಮಿಲ್ಕ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಮಿಲ್ಕ್ ಪ್ರೊಡ್ಯೂಸ್ ಆಗಿ ಮೆಮೊರಿ ಡಕ್ಟ್ ಅಥವಾ ಲ್ಯಾಕ್ಟಿಫೆರಸ್ ಡಕ್ಟಿಂದ ಎಲ್ಲಿ ಬರುತ್ತೆ, ಈ ಪ್ಲೇಸಲ್ಲಿ ಬರುತ್ತೆ. ಇಲ್ಲಿ ಸ್ವಲ್ಪ ವೈಡ್ ಆಗಿದೆ ನೋಡ್ರಿ, ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ, ಇದನ್ನು ನಾವು ಆಂಪುಲ್ಲಾ ಅಥವಾ ಲ್ಯಾಕ್ಟಿಫೆರಸ್ ಸೈನಸ್. ಓಕೆ, ಲ್ಯಾಕ್ಟಿಫೆರಸ್ ಸೈನಸ್ ಅಥವಾ ನಾವು ಏನಂತ ಹೇಳ್ತೀವಿ, ಅದನ್ನು ಆಂಪುಲ್ಲಾ ಅಂತ ಹೇಳ್ತೀವಿ. ಸೊ ಆ ಪ್ಲೇಸಲ್ಲಿ ಏನಾಗುತ್ತೆ, ಸೊ ಇಲ್ಲಿಂದ ಏನಾಯಿತು, ಮಿಲ್ಕ್ ಸೀಕ್ರೆಟ್ ಆಯಿತು. ಸೀಕ್ರೆಟ್ ಆಗಿ ನಮ್ಮದು
ಲ್ಯಾಕ್ಟಿಫೆರಸ್ ಡಕ್ಟಿಂದ ಬಂತು, ಎಲ್ಲಿ ಬಂತು ಇದು ಆ್ಯಂಪುಲ್ಲ ಒಳಗಡೆ ಬಂತು. ಆ್ಯಂಪುಲ್ಲ ಒಳಗಡೆ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಏನಾಗುತ್ತೆ, ಮಿಲ್ಕ್ ಸ್ವಲ್ಪ ಹೊತ್ತು ಸ್ಟೋರ್ ಆಗುತ್ತೆ, ಟೆಂಪೊರರಿಲಿ ಸ್ಟೋರ್ ಆಗುತ್ತೆ. ಆ್ಯಂಪುಲ್ಲ ಅಥವಾ ಲ್ಯಾಕ್ಟಿಫೆರಸ್ ಸೈನಸಲ್ಲಿ ಟೆಂಪೊರರಿಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಅದಾಗಿದ್ಮೇಲೆ ನಿಪ್ಪಲ್ನಿಂದ ಹೊರಗಡೆ ಅದು ಇಜಾಕುಲೇಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ನಿಪ್ಪಲ್ ಆ್ಯಂಡ್ ಏರಿಯೋಲಾ. ಓಕೆ, ನಿಪ್ಪಲ್ ಆ್ಯಂಡ್ ಏರಿಯೋಲಾ. ಸೊ ನಿಪ್ಪಲ್ ಏನಿದೆ, ಅ ಕೋನಿಕಲ್ ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್ ಎಟ್ ದಿ ಸೆಂಟರ್ ಆಫ್ ದಿ ಬ್ರೆಸ್ಟ್. ಓಕೆ, ಇಲ್ಲಿ ನೋಡ್ಬೋದು ನೀವು ಎಟ್ ದಿ ಸೆಂಟರ್ ಆಫ್ ದಿ ಬ್ರೆಸ್ಟಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ, ಕೋನಿಕಲ್ ಅಥವಾ ಟ್ರಯಾಂಗುಲಾರ್ ಪ್ರೊಜೆಕ್ಷನ್ ನಮಗೆ ಕಾಣಿಸ್ತಾ ಇದೆ, ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್ ನಮಗೆ ಕಾಣಿಸ್ತಾ ಇದೆ. ಅದು ಏನಿದೆ, ನಿಪ್ಪಲ್ ಇದೆ. ಓಕೆ, ಕಂಟೈನ್ ಓಪನಿಂಗ್ ಆಫ್ 15 to 20 ಲ್ಯಾಕ್ಟಿಫೆರಸ್ ಡಕ್ಟ್ ದಟ್ ಡೆಲಿವರ್ ಮಿಲ್ಕ್. ಓಕೆ, ಸೊ ಇಲ್ಲಿ ಏನಿದೆ, ಲ್ಯಾಕ್ಟಿಫೆರಸ್ ಬಂದು ಇಲ್ಲಿ ನಮಗೂ ಎಷ್ಟು ಓಪನಿಂಗ್ಸ್ ಇದ್ದಾವೆ, 15 to 20 ಓಪನಿಂಗ್ಸ್ ಇದ್ದಾವೆ. ಎಷ್ಟು ಓಪನಿಂಗ್ಸ್ ಇದ್ದಾವೆ, 15 to 20 ಓಪನಿಂಗ್ಸ್ ಇದ್ದಾವೆ. ಅಲ್ಲಿಂದ ಏನು ಬರುತ್ತೆ, ಮಿಲ್ಕ್ ಬರುತ್ತೆ. ಓಕೆ, ನೆಕ್ಸ್ಟ್ ಏರಿಯೋಲಾ. ವಾಟ್ ಈಸ್ ಏರಿಯೋಲಾ? ಏರಿಯೋಲಾ ಇಸ್ ಅ ಸರ್ಕ್ಯುಲರ್ ಏರಿಯಾ ಸರೌಂಡಿಂಗ್ ದಿ ನಿಪ್ಪಲ್. ಓಕೆ, ಸೊ ಇದು ನಿಪ್ಪಲ್ ಇದೆ, ನಿಪ್ಪಲ್ ಅರೌಂಡ್. ಸೊ ಇದೇನಿದೆ, ನಿಪ್ಪಲ್ ಇದೆ. ಓಕೆ, ಸೊ ನಿಪ್ಪಲ್ ಅರೌಂಡ್ ಸರ್ಕ್ಯುಲರ್ ಏರಿಯಾ ಇರುತ್ತೆ ಅಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ, ಏರಿಯೋಲಾ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಏರಿಯೋಲಾ ಅಂತ ಹೇಳ್ತೀವಿ. ಇಟ್ ಕಂಟೇನ್ಸ್ ಸಬೇಸಿಯಸ್ ಗ್ಲ್ಯಾಂಡ್ಸ್. ಏನಿದಾವೆ ಅಲ್ಲಿ, ಸಬೇಸಿಯಸ್ ಗ್ಲ್ಯಾಂಡ್ಸ್ ಇದೆ. ಏರಿಯೋಲಾದಲ್ಲಿ ಏನಿದೆ, ಸಬೇಸಿಯಸ್ ಗ್ಲ್ಯಾಂಡ್ಸ್ ಇದೆ. ದಟ್ ಸೀಕ್ರೆಟ್ ಆಯಿಲಿ ಸಬ್ಸ್ಟೆನ್ಸ್. ಓಕೆ, ಸಬೇಸಿಯಸ್ ಗ್ಲ್ಯಾಂಡ್ ಏನು ಸೀಕ್ರೆಟ್ ಮಾಡುತ್ತೆ, ಆಯಿಲಿ ಸಬ್ಸ್ಟೆನ್ಸ್ ವಿಚ್ ಈಸ್ ಸೀಬಮ್. ಸಬೇಸಿಯಸ್ ಗ್ಲ್ಯಾಂಡ್ಸ್ ಏನು ಸೀಕ್ರೆಟ್ ಮಾಡ್ತವೆ, ಆಯಿಲ್ ಸೀಕ್ರೆಟ್ ಮಾಡ್ತವೆ ಫಾರ್ ಲುಬ್ರಿಕೇಶನ್. ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಲುಬ್ರಿಕೇಶನ್ ಆ್ಯಂಡ್ ಪ್ರೊಟೆಕ್ಷನ್ ಡ್ಯೂರಿಂಗ್ ಬ್ರೆಸ್ಟ್ ಫೀಡಿಂಗ್. ಓಕೆ, ಸೊ ಅದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಬ್ರೆಸ್ಟ್ ಫೀಡಿಂಗಲ್ಲಿ ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಯ್ಶ್ಚರ್ ಎಲ್ಲ ಮೇಂಟೈನ್ ಮಾಡಿಡುತ್ತೆ. ಆ್ಯಂಡ್ ದಿ ಏರಿಯೋಲಾ ಈಸ್ ರಿಚ್ ಇನ್ ಸೆನ್ಸರಿ ನರ್ವ್ ಎಂಡಿಂಗ್. ಓಕೆ, ಏರಿಯೋಲಾ ಇರುತ್ತೆ ಅಲ್ಲ, ಅಲ್ಲಿ ಸೆನ್ಸರಿ ನರ್ವ್ ಎಂಡಿಂಗ್ಸ್ ಇರ್ತವೆ. ಇಟ್ ಮೀನ್ಸ್ ಅಲ್ಲಿ ಸೆನ್ಸೇಷನ್ ಆಗುತ್ತೆ. ಓಕೆ, ಸ್ವಲ್ಪ ಜಾಸ್ತಿ ಸೆನ್ಸೇಷನ್ ಪ್ರೆಸೆಂಟ್ ಇರುತ್ತೆ, ಯಾಕಂದರೆ ನರ್ವ್ ಎಂಡಿಂಗ್ಸ್ ಜಾಸ್ತಿ ಇದ್ದಾವೆ. ಓಕೆ, ಸೊ ಏರಿಯೋಲಾ ಏನಿದೆ, ಏರಿಯೋಲಾ ಇಟ್ ಇಸ್ ದ ಸರ್ಕ್ಯುಲರ್ ಏರಿಯಾ ಸರೌಂಡಿಂಗ್ ದಿ ನಿಪ್ಪಲ್. ನಿಪ್ಪಲ್ ಅರೌಂಡ್ ಸ್ವಲ್ಪ ಏರಿಯಾ ಇರುತ್ತೆ, ಪಿಗ್ಮೆಂಟೆಡ್ ಏರಿಯಾನೂ ಇರ್ಬೋದು. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಏರಿಯೋಲಾ ಅಂತ ಹೇಳ್ತೀವಿ. ಸೊ ನಿಪ್ಪಲ್ ಏನಿದೆ, ನಿಪ್ಪಲ್ ಇಸ್ ಅ ಕೋನಿಕಲ್ ಆರ್ ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್ ಎಟ್ ದಿ ಸೆಂಟರ್ ಆಫ್ ದಿ ಬ್ರೆಸ್ಟ್. ಸೊ ಸೆಂಟರ್ ಆಫ್ ದಿ ಬ್ರೆಸ್ಟಲ್ಲಿ ಏನು ಪ್ರೆಸೆಂಟ್ ಇದೆ, ನಿಪ್ಪಲ್ ಇದೆ. ಅದರ ಅರೌಂಡ್ ಏನಿದೆ, ಏರಿಯೋಲಾ ಇದೆ. ನೆಕ್ಸ್ಟ್ ಗ್ಲ್ಯಾಂಡುಲಾರ್ ಟಿಶ್ಯೂ. ಓಕೆ, ಸೊ ಗ್ಲ್ಯಾಂಡುಲಾರ್ ಟಿಶ್ಯೂ ಒಳಗಡೆ ಏನು ಬರುತ್ತೆ, ಕಂಪೋಸ್ಡ್ ಆಫ್ 15 to 20 ಲೋಬ್ಸ್. ಓಕೆ, ಸೊ ಜಸ್ಟ್ ನಾವು ಮೇಲ್ಗಡೆ ನೋಡಿದ್ದೀವಿ, ಎಷ್ಟು ಲೋಬ್ಸ್ ಇದ್ದಾವೆ, 15 to 20 ಲೋಬ್ಸ್ ಇದ್ದಾವೆ. ಓಕೆ, ಈಚ್ ಕಂಟೈನಿಂಗ್ ಸ್ಮಾಲರ್ ಲೋಬ್ಯೂಲ್. ಹೌದು ಸರ್, ನಮಗೆ ಗೊತ್ತಿದೆ, ಲೋಬ್ಸ್ ಒಳಗಡೆ ನಾವು ಏನು ಡಿವೈಡ್ ಮಾಡಿದ್ದೀವಿ, ಲೋಬ್ಯೂಲ್ಸ್ ಇದ್ದಾವೆ. ಓಕೆ, ಲೋಬ್ಸ್ ಒಳಗಡೆ ಸ್ಮಾಲರ್ ಲೋಬ್ಯೂಲ್ಸ್ ಇದ್ದಾವೆ. ದಟ್ ಹೌಸ್ ಎಲ್ವೋಲೈ. ಸೊ ಅದ್ರ ಒಳಗಡೆ ಲೋಬ್ಯೂಲ್ ಒಳಗಡೆ ಏನು ಪ್ರೆಸೆಂಟ್ ಇದ್ದಾವೆ, ಎಲ್ವೋಲೈ ಪ್ರೆಸೆಂಟ್ ಇದ್ದಾವೆ. ಓಕೆ, ದಟ್ ಕಂಟೇನ್ ಎಲ್ವೋಲೈ. ಓಕೆ, ಎಲ್ವೋಲೈ ಏನಿದೆ, ಇಟ್ ಈಸ್ ಅ ಮಿಲ್ಕ್ ಸೀಕ್ರೆಟಿಂಗ್ ಯೂನಿಟ್. ಓಕೆ, ಎಲ್ವೋಲೈ ಇಟ್ ಈಸ್ ಅ ಮಿಲ್ಕ್ ಸೀಕ್ರೆಟಿಂಗ್ ಯೂನಿಟ್. ಸೊ ಮಿಲ್ಕ್ ಯಾರು ಸೀಕ್ರೆಟ್ ಮಾಡ್ತಾರೆ ಅಂದರೆ ಎಲ್ವೋಲೈ ಅಂತ ಹೇಳ್ಬೋದು. ಓಕೆ, ಬ್ರೆಸ್ಟ್ ಎಲ್ವೋಲೈ, ಮೆಮೊರಿ ಎಲ್ವೋಲೈ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಎಲ್ವೋಲೈ ಏನಿದೆ ಸರ್ ಅಂತ ಕೇಳಿದಾಗ, ಎಲ್ವೋಲೈ ಮೇಡ್ ಅಪ್ ಆಫ್ ಲ್ಯಾಕ್ಟೋಸೈಟ್ಸ್. ಸೊ ಎಲ್ವೋಲೈ ಇಟ್ ಈಸ್ ನಾಟ್ ಅ ಸಿಂಗಲ್ ಸೆಲ್. ಓಕೆ, ಇದು ಒಂದು ಸೆಲ್ ಇಲ್ಲ. ಸೊ ಎಲ್ವೋಲೈ ಏನಿದೆ, ಮೇಡ್ ಅಪ್ ಆಫ್ ಲ್ಯಾಕ್ಟೋಸೈಟ್ಸ್. ಸೊ ದಿಸ್ ಈಸ್ ಅವರ್ ಎಲ್ವೋಲೈ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಎಲ್ವೋಲೈ ಒಳಗಡೆ ಲ್ಯಾಕ್ಟೋಸೈಟ್ಸ್ ಇರ್ತವೆ, ಲ್ಯಾಕ್ಟೋಸೈಟ್ಸ್. ಓಕೆ, ಸೊ ಲ್ಯಾಕ್ಟೋಸೈಟ್ಸ್ ಇದ್ದಾವೆ. ಲ್ಯಾಕ್ಟೋಸೈಟ್ಸ್ ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್. ಓಕೆ, ಲ್ಯಾಕ್ಟೋಸೈಟ್ ಯಾವ ಸೆಲ್ಸ್ ಇದ್ದಾವೆ, ಅವು ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್. ಲ್ಯಾಕ್ಟೋಸೈಟ್ಸ್ ಆರ್ ದಿ ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್ ರೆಸ್ಪಾನ್ಸಿಬಲ್ ಫಾರ್ ಸಿಂಥಸೈಸಿಂಗ್ ಸೀಕ್ರೆಟಿಂಗ್ ಮಿಲ್ಕ್ ಡ್ಯೂರಿಂಗ್ ಲ್ಯಾಕ್ಟೇಷನ್. ಓಕೆ, ಸೊ ಲ್ಯಾಕ್ಟೇಷನ್ನಲ್ಲಿ ಯಾರು ಮಿಲ್ಕ್ ಸಿಂಥಸೈಸ್ ಮಾಡ್ತಾರೆ, ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್. ಓಕೆ, ಸೊ ಯೆಲ್ಲೋ ಕಲರ್ದು ಏನಿದ್ದಾವೆ, ಇವು ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಮಯೋ ಎಪಿಥೀಲಿಯಂ ಸೆಲ್ಸ್. ಸೊ ಮಯೋ ಎಪಿಥೀಲಿಯಲ್ ಸೆಲ್ಸ್ ಏನಿರ್ತವೆ, ಸರೌಂಡ್ ಎಲೋಲೈ ಆ್ಯಂಡ್ ಕಾಂಟ್ರಾಕ್ಟ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಕ್ಸಿಟೋಸಿನ್ ಆ್ಯಂಡ್ ಹೆಲ್ಪ್ ಮಿಲ್ಕ್ ಎಕ್ಸ್ಪಲ್ಷನ್. ಓಕೆ, ಸೊ ಇದೇನು ಮಾಡುತ್ತೆ. ಓಕೆ, ಸೊ ಇಲ್ಲಿ ಏನಿದ್ದಾವೆ, ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಟಿಶ್ಯೂ ಏನು ಮಾಡುತ್ತೆ, ಮಿಲ್ಕ್ ಸೀಕ್ರೆಟ್ ಮಾಡುತ್ತೆ. ಏನಾಯಿತು, ಇಲ್ಲಿ ಮಿಲ್ಕ್ ಸೀಕ್ರೆಟ್ ಆಯಿತು. ಇದೆಲ್ಲ ಏನಿದೆ, ಮಿಲ್ಕ್ ಇದೆ. ಓಕೆ, ಸೊ ಮಿಲ್ಕ್ ಸೀಕ್ರೆಟ್ ಆಯಿತು ಜಸ್ಟ್. ಸೊ ಮಿಲ್ಕ್ ಸೀಕ್ರೆಟ್ ಆಗಿದ್ಮೇಲೆ ಅದು ಹೊರಗೆ ಹೋಗಬೇಕಲ್ಲ.
ಓಕೆ, ಎಕ್ಸ್ಪೆಲ್ ಆಗಬೇಕಲ್ಲ, ಅಂದರೆ ಇಲ್ಲಿಂದ ಹೊರಗಡೆ ಹೋಗಬೇಕಲ್ಲ, ಹೇಗೆ ಹೊರಗೆ ಹೋಗುತ್ತೆ ಅಂತ ಕೇಳಿದಾಗ ಸೊ ಇದು ಹೊರಗಡೆ ಹೋಗುತ್ತೆ. ಇಲ್ಲಿ ಯಾವ ಸೆಲ್ಸ್ ಇರ್ತವೆ? ಮಯೋ ಎಪಿಥೀಲಿಯಲ್ ಸೆಲ್ಸ್. ಓಕೆ, ಏನಿದಾವೆ? ಮಯೋ ಎಪಿಥೀಲಿಯಲ್ ಸೆಲ್ಸ್ ಸರೌಂಡಿಂಗ್ ದಿ ಆಲ್ವಿಯೋಲೈ. ಏನಿದಾವೆ? ಮಯೋ ಎಪಿಥೀಲಿಯಲ್ ಸೆಲ್ಸ್. ಸೊ ಮಯೋ ಎಪಿಥೀಲಿಯಲ್ ಸೆಲ್ಸ್ ಏನು ಮಾಡ್ತವೆ? ಅವು ಕಾಂಟ್ರಾಕ್ಟ್ ಆಗ್ತವೆ. ಏನಾಗ್ತವೆ? ಕಾಂಟ್ರಾಕ್ಟ್ ಆಗ್ತವೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಕ್ಸಿಟೋಸಿನ್. ಓಕೆ, ಸೊ ಆಕ್ಸಿಟೋಸಿನ್ ಇಲ್ಲಿದ್ದಾಗ ಏನಾಗುತ್ತೆ? ಕಾಂಟ್ರಾಕ್ಟ್ ಆಗ್ತವೆ. ಓಕೆ, ಸೊ ಇದು ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆದಾಗ ಒಳಗಡೆ ಇರೋ ಮಿಲ್ಕ್ ಹೊರಗಡೆ ಹೋಗುತ್ತೆ. ಓಕೆ, ಹೆಲ್ಪ್ ಮಾಡ್ತವೆ ಮಯೋ ಎಪಿಥೀಲಿಯಲ್ ಸೆಲ್ ಕಾಂಟ್ರಾಕ್ಟ್ ದಿ ಆಲ್ವಿಯೋಲೈ ಆ್ಯಂಡ್ ಅಲ್ಲಿಂದ ಏನಾಗುತ್ತೆ? ಮಿಲ್ಕ್ ಹೊರಗಡೆ ಬರುತ್ತೆ. ಸೊ ಐ ಥಿಂಕ್ ನಿಮಗೆ ಗ್ಲ್ಯಾಂಡುಲಾರ್ ಟಿಶ್ಯೂ ಅರ್ಥ ಆಗಿರ್ಬೋದು. ಸೊ ಗ್ಲ್ಯಾಂಡುಲಾರ್ ಟಿಶ್ಯೂ ಒಳಗಡೆ ಲೋಬ್ಸ್ ಇರ್ತವೆ 15 to 20 ಲೋಬ್ಸ್ ಇರ್ತವೆ. ಮತ್ತೆ ಲೋಬ್ಸ್ ಒಳಗಡೆ ಸ್ಮಾಲರ್ ಲೋಬ್ಯೂಲ್ಸ್ ಇರ್ತವೆ. ಓಕೆ, ಲೋಬ್ಯೂಲ್ಸ್ ಒಳಗಡೆ ಆಲ್ವಿಯೋಲೈ ಪ್ರೆಸೆಂಟ್ ಇರುತ್ತೆ. ಆಲ್ವಿಯೋಲೈ ಇಟ್ ಈಸ್ ಅ ಮಿಲ್ಕ್ ಸೀಕ್ರೆಟಿಂಗ್ ಯೂನಿಟ್. ಓಕೆ, ಸೊ ಆಲ್ವಿಯೋಲೈ ಇಟ್ ಈಸ್ ಮೇಡ್ ಅಪ್ ಆಫ್ ಲ್ಯಾಕ್ಟೋಸೈಟ್ಸ್. ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್ ಏನು ಮಾಡ್ತವೆ? ಅವು ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್ ರೆಸ್ಪಾನ್ಸಿಬಲ್ ಫಾರ್ ಸಿಂಥಸೈಸಿಂಗ್ ಆ್ಯಂಡ್ ಸೀಕ್ರೆಟಿಂಗ್ ಮಿಲ್ಕ್. ಸೀಕ್ರೆಟ್ ಯಾರು ಮಾಡ್ತಾರೆ ಇಲ್ಲಿ? ಸ್ಪೆಷಲೈಸ್ಡ್ ಎಪಿಥೀಲಿಯಲ್ ಸೆಲ್ಸ್ ಏನು ಮಾಡ್ತವೆ? ಮಿಲ್ಕನ್ನು ಸೀಕ್ರೆಟ್ ಮಾಡ್ತವೆ. ಓಕೆ, ಸೊ ಮತ್ತೊಂದು ಲೇಯರ್ ಏನಿರುತ್ತೆ ಇಲ್ಲಿ? ಮಯೋ ಎಪಿಥೀಲಿಯಲ್ ಸೆಲ್ಸ್ ಸರೌಂಡ್ ದಿ ಆಲ್ವಿಯೋಲೈ. ಎಲ್ಲಿರುತ್ತೆ? ಸರೌಂಡಿಂಗ್ ದಿ ಆಲ್ವಿಯೋಲೈ. ಇಲ್ಲೇನಿದೆ? ಮಯೋ ಎಪಿಥೀಲಿಯಲ್ ಸೆಲ್ಸ್ ಇದ್ದಾವೆ. ಅದು ಏನು ಮಾಡುತ್ತೆ? ಕಾಂಟ್ರಾಕ್ಟ್ ಆಗುತ್ತೆ ಆಕ್ಸಿಟೋಸಿನ್ ಇದ್ದಾಗ. ಓಕೆ, ಹೆಲ್ಪಿಂಗ್ ಮಿಲ್ಕ್ ಎಕ್ಸ್ಪಲ್ಷನ್. ಮಿಲ್ಕ್ ಎಕ್ಸ್ಪಲ್ಷನ್ ಮೀನ್ಸ್ ಮಿಲ್ಕ್ ಹೊರಗಡೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಮಯೋ ಎಪಿಥೀಲಿಯಲ್ ಸೆಲ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಮಿಲ್ಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಓಕೆ, ಸೊ ಮಿಲ್ಕ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಮಿಲ್ಕ್ ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಆಲ್ವಿಯೋಲೈ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಆಲ್ವಿಯೋಲೈ ಒಳಗಡೆ ಪ್ರೊಡ್ಯೂಸ್ ಆದಾಗ ಆಲ್ವಿಯೋಲೈ ಒಳಗಡೆ ಪ್ರೊಡ್ಯೂಸ್ ಆಗಿ ಅದು ಎಲ್ಲಿ ಬರುತ್ತೆ? ನಮ್ಮ ಲ್ಯಾಕ್ಟಿಫೆರಸ್ ಡಕ್ಟ್ ಒಳಗಡೆ ಬರುತ್ತೆ. ಎಲ್ಲಿ ಬರುತ್ತೆ? ಲ್ಯಾಕ್ಟಿಫೆರಸ್ ಡಕ್ಟ್ ಒಳಗಡೆ ಬರುತ್ತೆ. ಸೊ ಲ್ಯಾಕ್ಟಿಫೆರಸ್ ಡಕ್ಟಿಂದ ಅದು ಎಲ್ಲಿ ಬರುತ್ತೆ? ಲ್ಯಾಕ್ಟಿಫೆರಸ್ ಸೈನಸ್. ಎಲ್ಲಿ ಬರುತ್ತೆ? ಲ್ಯಾಕ್ಟಿಫೆರಸ್ ಸೈನಸ್ ಒಳಗಡೆ ಬರುತ್ತೆ. ಆ್ಯಂಡ್ ಲ್ಯಾಕ್ಟಿಫೆರಸ್ ಸೈನಸ್ ಒಳಗಡೆ ಟೆಂಪೊರರಿಲಿ ಸ್ಟೋರ್ ಆಗಿರುತ್ತೆ. ಏನಾಗಿರುತ್ತೆ? ಟೆಂಪೊರರಿಲಿ ಸ್ಟೋರ್ ಆಗಿರುತ್ತೆ. ಅದಾಗಿದ ಮೇಲೆ ನಿಪ್ಪಲ್ಲಿಂದ ಅದು ಹೊರಗಡೆ ಎಕ್ಸ್ಪೆಲ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಮಿಲ್ಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅರ್ಥ ಆಗಿರ್ಬೋದು. ಸೊ ಇನ್ನೊಮ್ಮೆ ನೋಡೋಣ. ಓಕೆ, ಇಲ್ಲೇನಾಗುತ್ತೆ? ಆಲ್ವಿಯೋಲೈ ಒಳಗಡೆ ಮಿಲ್ಕ್ ಪ್ರೊಡಕ್ಷನ್ ಆಯಿತು. ಆಲ್ವಿಯೋಲೈ ಒಳಗಡೆ ಮಿಲ್ಕ್ ಪ್ರೊಡಕ್ಷನ್ ಆಯಿತು. ಮಿಲ್ಕ್ ಪ್ರೊಡಕ್ಷನ್ ಆಗಿದ ಮೇಲೆ ಅದು ಎಲ್ಲಿ ಬರುತ್ತೆ? ಲ್ಯಾಕ್ಟಿಫೆರಸ್ ಡಕ್ಟ್ ಒಳಗಡೆ ಬರುತ್ತೆ. ಓಕೆ, ಸೊ ಲ್ಯಾಕ್ಟಿಫೆರಸ್ ಡಕ್ಟ್ ಒಳಗಡೆಯಿಂದ ಎಲ್ಲಿ ಬರುತ್ತೆ? ಇದು ಆ್ಯಂಪುಲ್ಲಾ ಅಥವಾ ಲ್ಯಾಕ್ಟಿಫೆರಸ್ ಸೈನಸ್. ಲ್ಯಾಕ್ಟಿಫೆರಸ್ ಸೈನಸ್ ಒಳಗಡೆ ಏನಾಗುತ್ತೆ? ಇಲ್ಲೇನಾಗುತ್ತೆ? ಟೆಂಪೊರರಿ ಸ್ಟೋರ್ ಆಗುತ್ತೆ. ಟೆಂಪೊರರಿಲಿ ಸ್ಟೋರೇಜ್ ಆಗುತ್ತೆ. ಆ್ಯಂಪುಲ್ಲಾ ಅಥವಾ ಲ್ಯಾಕ್ಟಿಫೆರಸ್ ಸೈನಸಲ್ಲಿ ಟೆಂಪೊರರಿ ಸ್ಟೋರ್ ಆಗುತ್ತೆ. ಟೆಂಪೊರರಿ ಸ್ಟೋರ್ ಆಗಿದ ಮೇಲೆ ಅದು ಎಲ್ಲಿಂದ? ನಿಪ್ಪಲ್ಲಿಂದ ಹೊರಗಡೆ ಬರುತ್ತೆ ಮಿಲ್ಕ್. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.